ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ರೀಸೆಂಟಾಗಿ ನಾವು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಒಂಥರ ದೊಡ್ಡ ಮೈಲ್ ಸ್ಟೋನ್ ರೀಚ್ ಆದಂಗೆ ಫೀಲ್ ಆಗ್ತಾ ಇದೆ. ಬಿಕಾಸ್ ಯೂಟ್ಯೂಬಲ್ಲಿ ಅಷ್ಟು ಈಸಿ ಇಲ್ಲ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ, ಟಿಲ್ ನಾವು ನನ್ನ ಕಂಟೆಂಟ್ನ ಫಾಲೋ ಮಾಡ್ತಿರೋದಕ್ಕೆ, ಆ್ಯಂಡ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಆಲ್ರೆಡಿ ತಮ್ನೇನಲ್ಲಿ ನೋಡಿರ್ತೀರ ಏನರ ಬಗ್ಗೆ ಈ ವಿಡಿಯೋ ಅಂತ. ನಿಮ್ಮ ಫ್ಯೂಚರ್ ಸ್ಪೌಸ್, ಫ್ಯೂಚರಲ್ಲಿ ನೀವು ಯಾರನ್ನ ಮೀಟ್ ಆಗ್ತಾ ಇದ್ದೀರಾ, ಅ ಸ್ಪೆಷಲ್ ಪರ್ಸನ್ ಬಗ್ಗೆ ಇನ್ ಡೀಟೇಲ್ಡ್ ವಿಡಿಯೋ ಆಗಿರುತ್ತೆ ಇದು. ಸೊ ಈ ವಿಡಿಯೋದಲ್ಲಿ ಏನೇನು ಕವರ್ ಮಾಡ್ತೀವಿ ಅಂದರೆ, ನಿಮ್ಮ ಎನರ್ಜಿ ಹೇಗಿದೆ ಅಂತ. ಫಸ್ಟ್, ಇವಾಗ ನೀವು ರಿಲೇಷನ್ಶಿಪ್ನ ಆಕ್ಸೆಪ್ಟ್ ಮಾಡೋ ಸ್ಟೇಜಲ್ಲಿದ್ದೀರಾ, ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಾದರೂ ಪ್ರಾಬ್ಲಮ್ಯಾಟಿಕ್ ಆಗಿದೆಯಾ, ತೊಂದರೆ ಕೊಡ್ತಾ ಇದೆಯಾ, ಆರ್ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ನಿಮ್ಮ ಪಾರ್ಟ್ನರ್ ಬಗ್ಗೆ. ನಿಮಗೆ ಯಾವ ಥರ ಕ್ವಾಲಿಟೀಸ್ ಅವರಲ್ಲಿ ಇದ್ದರೆ ಇಷ್ಟ, ಅವರ ಕ್ವಾಲಿಟೀಸ್ ಬಗ್ಗೆ ಹೈಲೈಟ್ ಮಾಡ್ತೀವಿ. ನೆಕ್ಸ್ಟ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಇಷ್ಟ ಇರೋದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆದರೆ, ನಿಮಗೆ ಗೊತ್ತಿಲ್ಲದೇ ಅವರಲ್ಲಿ ಸುಮಾರು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಆ ಥರದ್ದು ಯಾವುದಾಗಿರುತ್ತೆ, ಲೈಕ್ ಹಾಬಿ ಇರುತ್ತಾ ಅವರಿಗೆ, ಆರ್ ಎಕ್ಸ್ಟ್ರೋವರ್ಟ್ ಆಗಿರ್ತಾರ, ಇಂಟ್ರೋವರ್ಟ್ ಆಗಿರ್ತಾರ, ಎಲ್ಲದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ದೆನ್ ಮೀಟಿಂಗ್, ನೀವು ಎಲ್ಲಿ ಮೀಟ್ ಆಗ್ಬೋದು, ಪ್ಲೇಸ್ನ ಇಂಡಿಕೇಟ್ ಮಾಡ್ಬೋದು, ಆರ್ ಯಾವ ಥರ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಇರಬೇಕಾದ್ರೆ ಮೀಟ್ ಆಗ್ಬೋದು, ಈ ಥರ. ಆ್ಯಂಡ್ ನಿಮ್ಮ ಇಬ್ಬರ ಮಧ್ಯ ಒಂದು ಶೇರ್ಡ್ ವ್ಯಾಲ್ಯೂಸ್ ಆರ್ ಬಿಲೀವ್ಸ್, ಅಂದರೆ ನಿಮ್ಮ ಇಬ್ಬರ ಮಧ್ಯ ಇಬ್ಬರು ನಂಬ್ಕೊಂಡು ಬರ್ತಿರೋದು ಏನಾದರೂ ಸಿಮಿಲರ್ ಇದೆಯಾ. ಇವಾಗ ಫಾರ್ ಎನ್ ಎಕ್ಸಾಂಪಲ್, ನೀವು ದೇವ್ರನ್ನ ನಂಬ್ತೀರಾ, ಅವರು ನಂಬ್ತಾರ, ಅದನ್ನು ಸಿಮಿಲರ್ ಆಗಿದೆಯಾ. ಆರ್ ನೀವು ಪ್ರಾಬಬ್ಲಿ ಟ್ರಾವೆಲಿಂಗ್ ಅದನ್ನೆಲ್ಲ ಇಷ್ಟಪಡ್ತೀರಾ ಅನ್ಸುತ್ತೆ, ಅವರು ಅದನ್ನ ಇಷ್ಟಪಡ್ತಾರ. ಲೈಕ್ ಏನಾದರೂ ಒಂದು ಸಿಮಿಲರ್ ಇಷ್ಟಪಡೋದು ಅಥವಾ ವ್ಯಾಲ್ಯೂಸ್ ಅಥವಾ ಲೈಫಲ್ಲಿ ಬಿಲೀವ್ಸ್ ಇದ್ದರೆ ಅದನ್ನ ನೋಡ್ಬೋದು. ನಿಮ್ಮಿಬ್ಬರು ಲವ್ ಲ್ಯಾಂಗ್ವೇಜ್ ಏನಾಗಿರುತ್ತೆ, ಲೈಕ್ ಫಸ್ಟ್ ಟೈಮ್ ಅವ್ರು ನಿಮ್ಮನ್ನ ಮೀಟ್ ಆದಾಗ ಅವ್ರು ಯಾವ ಥರ ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರ ಲವ್ ರಿಲೇಷನ್ ಫ್ಯೂಚರ್ ಫೀಲಿಂಗ್ಸ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ನೋಡ್ಬೋದು. ದೆನ್ ಯಾವ ಟೈಮಲ್ಲಿ ನೀವು ಮೀಟ್ ಆಗ್ತೀರಾ ಅಂತ ನೋಡ್ತೀವಿ. ಆಮೇಲೆ ಕೊನೆಯದಾಗಿ ನಿಮ್ಮ ಫ್ಯೂಚರ್ ಸ್ಪೌಸ್ ಅವ್ರ ಸೈಡಿಂದ ನಿಮಗೇನಾದ್ರು ಮೆಸೇಜ್ ಇದೆಯಾ ಅಂತ ನೋಡೋಣ. ಸೊ ಇಷ್ಟು ಕವರ್ ಮಾಡ್ತೀವಿ. ಇವಾಗ ಆಪ್ಷನ್ಸ್ ಚೂಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ 2 ಇಮೇಜಸ್ ಬರುತ್ತೆ. ಟೈಮ್ ತಗೊಳ್ಳಿ, ಥಿಂಕ್ ಮಾಡಿ ಯಾವ್ದನ್ನ ಚೂಸ್ ಮಾಡಬೇಕು, ಯಾವ್ದನ್ನ ಬಿಡಬೇಕು ಅಂತ ಇಂಟ್ಯೂಷನ್ ಯೂಸ್ ಮಾಡಿಕೊಂಡು ಆಪ್ಷನ್ನ ಚೂಸ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ನಿಮ್ಮ ಆಪ್ಷನ್ ರೀಡಿಂಗ್ ಹೋಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ನೀವು ಹೋಗ್ಬೋದು ಅಂತ ಹೇಳ್ತಾ, ಇವಾಗ ಫಸ್ಟ್ ಗ್ರೂಪ್ ಅವರಿಗೆ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಹಾಯ್ ಫಸ್ಟ್ ಗ್ರೂಪ್, ನಿಮಗೆ ಏನೇನು ಮೆಸೇಜಸ್ ಇದೆ ನಿಮ್ಮ ಫ್ಯೂಚರ್ ಸ್ಪೌಸ್ ಬಗ್ಗೆ ಅಂತ ನೋಡೋಣ. ಫಸ್ಟಿಗೆ ಕರೆಂಟ್ ಎನರ್ಜಿ, ನಿಮ್ಮ ಎನರ್ಜಿ ಬಗ್ಗೆ ನೋಡೋಣ. ನೀವು ಯಾವ ಒಂದು ಸಿಚುವೇಷನಲ್ಲಿದ್ದೀರಾ, ನೀವು ರಿಲೇಷನ್ಶಿಪ್ನ ಆಕ್ಸೆಪ್ಟ್ ಮಾಡೋ ಸಿಚುವೇಷನಲ್ಲಿ ಇದ್ದೀರಾ, ಆರ್ ಏನಾದರೂ ಪ್ರಾಬ್ಲಮ್ಯಾಟಿಕ್ ಸಿಚುವೇಷನಲ್ಲಿದ್ದೀರಾ, ಆಲ್ರೆಡಿ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಏನಂತ ನೋಡೋಣ. ಸೊ ನಿಮ್ಮ ಎನರ್ಜಿ ಹೇಗಿದೆ ಅಂತ ಫಸ್ಟ್ ನೋಡೋಣ ಫಾರ್ ದ ಫಸ್ಟ್ ಗ್ರೂಪ್. ಸೊ ಇದಾಗಿರುತ್ತೆ ನಿಮ್ಮ ಎನರ್ಜಿ ರೆಪ್ರೆಸೆಂಟ್ ಮಾಡೋದಕ್ಕೆ. ಆ್ಯಂಡ್ ಓಕೆ, ನಿಮ್ಮ ಸ್ಪೌಸ್, ನಿಮ್ಮ ಫ್ಯೂಚರ್ ಪಾರ್ಟ್ನರಲ್ಲಿ ಯಾವ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದಕ್ಕೆ ಒಂದು ಕಾರ್ಡ್. ಹಾಗೆ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ಎಕ್ಸ್ಪೆಕ್ಟೆಡಾಗಿ ಅವರಲ್ಲಿ ಇರುತ್ತೆ, ನಿಮಗಿಷ್ಟ ಇರಲ್ಲ ಅಥವಾ ಇರುತ್ತೋ, ಬಟ್ ಯಾವುದೋ ಒಂದು ನ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಅವರಲ್ಲಿ ಇರುತ್ತೆ, ಅದು ಯಾವುದು. ಓಕೆ, ವಿ ಗಾಟ್ 2 ಕಾರ್ಡ್ಸ್. ಓಕೆ, ಎರಡನ್ನು ನೋಡೋಣ ನಾವು ಈ ಕ್ವೆಶನ್ಗೆ. ಆ್ಯಂಡ್ ನೀವಿಬ್ಬರು ಮೀಟ್ ಆಗೋದು ಯಾವ ಒಂದು ಸಿಚುವೇಷನಲ್ಲಿ, ಯಾವ ಥರ ಒಂದು ಸೆಟಪ್ಪಲ್ಲಿ ನೀವು ಮೀಟ್ ಆಗ್ತೀರಾ ಅಂತ ನೋಡೋಣ.
ಹಾಗೆ ನಿಮ್ಮ ಲವ್ ಲ್ಯಾಂಗ್ವೇಜ್. ಆ್ಯಂಡ್ ಯಾವ ಒಂದು ಟೈಮಲ್ಲಿ ನೀವು ಈ ಪರ್ಸನ್ನ ಮೀಟ್ ಆಗ್ತೀರಾ ಅಂತ ನೋಡೋಣ. ಇದನ್ನ ಅರೇಂಜ್ ಆಮೇಲೆ ಮಾಡ್ಕೊಬಿಡ್ತೀನಿ. ಈಗ ಫಸ್ಟ್ ಓಕೆ, ಯಾವ ಒಂದು ಟೈಮಲ್ಲಿ ನೀವು ಮೀಟ್ ಆಗ್ತೀರಾ ಈ ಪರ್ಸನ್ನ. ಓಕೆ, ಕೊನೆಯದಾಗಿ ಅವ್ರ ಸೈಡಿಂದ ನಿಮಗೇನಾದರೂ ಮೆಸೇಜ್ ಇದೆಯಾ? ಮೆಸೇಜ್ ಇದ್ದರೆ ಏನದು? ಓಪ್ಸ್, ಏನು ಮೆಸೇಜ್ ಇದೆ ಅವ್ರ ಸೈಡಿಂದ ನಿಮಗೆ ಅಂತ ನೋಡೋಣ. ರೈಟ್, ಸೊ ಇದಾಗಿರುತ್ತೆ ಅವರ ಮೆಸೇಜ್ ನಿಮಗೆ. ಸೊ ಮೊದಲನೇದಾಗಿ ನಿಮ್ಮ ಎನರ್ಜಿ ಹೇಗಿದೆ, ಒಂದು ರಿಲೇಷನ್ಶಿಪ್ ಬೇಸ್ಡ್ ಆಗಿರ್ಬೋದು, ಒಂದು ಪಾರ್ಟ್ನರ್ಶಿಪ್ ಬೇಸ್ಡ್ ಆಗಿರ್ಬೋದು, ನಿಮ್ಮ ಒಂದು ಎನರ್ಜಿ ಹೇಗಿದೆ, ನೀವು ಆಕ್ಸೆಪ್ಟ್ ಮಾಡೋ ಸಿಚುವೇಷನಲ್ಲಿ ಇದ್ದೀರಾ, ನಿಜವಾಗ್ಲೂ ಎಫರ್ಟ್ ಹಾಕೋ ಸಿಚುವೇಷನಲ್ಲಿ ಇದ್ದೀರಾ ಅಂತ ನೋಡೋಣ. ಸೊ ನಿಮಗೆ ಬಂದಿದೆ ನೈಟ್ ಆಫ್ ವಾನ್ಸ್. ವಾವ್, ನೈಟ್ ಆಫ್ ವಾನ್ಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕಾರ್ಡ್, ಫೇವ್ರೆಟ್ ಎನರ್ಜಿ ಅಂತಲೇ ಹೇಳ್ಬೋದು ಟ್ಯಾರೋದಲ್ಲಿ. ಬಿಕಾಸ್ ನೈಟ್ ಆಫ್ ವಾನ್ಸ್ ಯೂಶ್ವಲಿ ನೈಟ್ಸ್ ಯಾವುದ್ರಲ್ಲಿ ಬಂದಿರುತ್ತೆ ಅದೊಂಥರ ಕಂಪ್ಲೀಟಾಗಿ ಕಲಿಯೋದು, ಎಕ್ಸ್ಪ್ಲೋರ್ ಮಾಡೋದು, ಈ ಥರ ಕಾರ್ಡ್ಸೇ ಅಂತಲೇ ಹೇಳ್ಬೋದು. ಸೊ ನೈಟ್ ಆಫ್ ವಾನ್ಸ್ ಇಸ್ ಅ ಫೈರ್ ಎನರ್ಜಿ. ಸೊ ತುಂಬ ಜನ ಇಲ್ಲಿ ಫೈರ್ ಝೋಡಿಯಾಕ್ ಸೈನ್ ಅವರಾಗಿರ್ತೀರ, ಸಿಂಹರಾಶಿ, ಮೇಷರಾಶಿ ಅಥವಾ ಧನಸ್ಸು ರಾಶಿಯವರಾಗಿರ್ತೀರ ನೀವು. ಸೊ ಇಟ್ಸ್ ಲುಕ್ ಲೈಕ್ ನಿಮಗೆ ತುಂಬಾ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇದೆ, ತುಂಬ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸೆ ಇದೆ. ಇವಾಗ ನಿಮ್ಮ ಮೈಂಡ್ಸೆಟ್ ಪ್ರಾಬಬ್ಲಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕಡೆ ಫೋಕಸ್ ಮಾಡ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಎವ್ರಿಡೇ ನೀವೇನು ಕಲಿತೀರಾ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದೆ. ಎವ್ರಿಡೇ ನೀವು ಏನಾದರೂ ನ್ಯೂ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಇಲ್ವಾ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದೆ. ನನಗೆ ಇನ್ನೊಂದೇನು ಅನಿಸ್ತಾ ಇದೆ ಅಂದರೆ, ನಿಮಗೆ ಯಾವುದೋ ಒಂದು ಪ್ಯಾಷನ್ ಇದೆ. ಓಕೆ, ನಿಮಗೆ ಯಾವುದೋ ಒಂದು ಹಾಬಿ ಮೇಲೆ ಇಂಟ್ರೆಸ್ಟ್ ಇದೆ. ಪ್ರಾಬಬ್ಲಿ ನಿಮಗೆ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಡ್ಯಾನ್ಸಿಂಗಲ್ಲಿ ಇಂಟ್ರೆಸ್ಟ್ ಇರ್ಬೋದು. ಇವಾಗ ಸೋಷಿಯಲ್ ಮೀಡಿಯಾ ರೀಲ್ಸ್ ಎಲ್ಲ ಕಂಪ್ಲೀಟಾಗಿ ಫೇಮಸ್ ಆಗ್ತಿರೋದ್ರಿಂದ ಪ್ರಾಬಬ್ಲಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಮಾಡ್ತಿರ್ಬೋದು, ನಿಮ್ಮ ಟ್ಯಾಲೆಂಟ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಆರ್ ಏನೋ ಒಂದು ಪ್ಯಾಷನ್ ಇದೆ ನಿಮಗೆ, ಆ ಒಂದು ಜೀವನನ ಕಂಪ್ಲೀಟಾಗಿ ಎಕ್ಸೈಟ್ಮೆಂಟಾಗಿ ಇಟ್ಕೋಬೇಕು ಅಂತ ಆಸೆ ಇದೆ. ಸೊ ನೀವು ಯಾರನ್ನ ಮೀಟ್ ಆಗಬೇಕು ಫ್ಯೂಚರಲ್ಲಿ, ಅವ್ರ ಜೊತೆ ನೀವು ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು ಲೈಫ್ನ. ಇವಾಗಲೇ ನಿಮಗೆ ಪ್ರಾಬಬ್ಲಿ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಫೋಕಸ್ ಇಲ್ಲ. ಇಟ್ಸ್ ಲೈಕ್ ಇವಾಗ ಜಸ್ಟ್ ಕರೆಂಟ್ ಸಿಚುವೇಶನ್ ಬಗ್ಗೆ ಫೋಕಸ್ ಮಾಡ್ಕೊಳ್ಳೋಣ, ಫ್ಯೂಚರಲ್ಲಿ ಮುಂಚೆ ಅದನ್ನೆಲ್ಲ ಯೋಚನೆ ಮಾಡೋಣ. ಪ್ರಾಬ್ಲಿ ಇವಾಗಲೇ ನಿಮಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಟ್ರಸ್ಟ್ ಇಲ್ದೇ ಇರ್ಬೋದು. ಆರ್ ನೀವು ತುಂಬ ಜನ ನಿಮ್ಮ ಫ್ರೆಂಡ್ಸ್ನೆಲ್ಲ ನೋಡಿರ್ಬೋದು, ನೀವು ಎಲ್ಲಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಫೇಲ್ಯೂರ್ ಆಗಿರೋದು ಅಥವಾ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ನಿಜವಾಗ್ಲೂ ಲೈಫ್ನ ಎಂಜಾಯ್ ಮಾಡ್ದೇ ಇರೋದನ್ನು ನೋಡಿರ್ಬೋದು. ಅಥವಾ ಏನೋ ಒಂದು ನೆಗೆಟಿವ್ ಒಪಿನಿಯನ್ ನಿಮಗಿದೆ ಅಂತ ಫೀಲ್ ಆಗ್ತದೆ. ಆ್ಯಂಡ್ ಮೋರ್ ಓವರ್ ಪ್ರಾಬಬ್ಲಿ ಈ ಸ್ಯಾಜಿಟೇರಿಯಸ್ ಧನುಸ್ಸು ರಾಶಿಯವರು ಎಸ್ಪೆಷಲಿ ಅಂತ ನೋಡೋಕ್ಕೆ ಬಂದರೆ ಕಂಪ್ಲೀಟಾಗಿ ಲೈಫಲ್ಲಿ ಏನಾದರೂ ಹೊಸದು ಇದೆಯಾ ಅಂತ ಯೋಚನೆ ಮಾಡ್ತಾರೆ. ಸೊ ನೀವೊಂಥರ ಇವಾಗ ಲೈಫಲ್ಲಿ ಜಾಸ್ತಿ ಕಲಿಯೋದೇನಿದೆ, ನ್ಯೂ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋಣ ಅಂತ ಒಂದು ಥಾಟಲ್ಲಿದ್ದೀರಾ. ಇವಾಗ ಅಟೆನ್ಷನ್ ಎಲ್ಲ ನಿಮ್ಮ ಮೇಲಿದೆ. ತುಂಬ ಜನ ಐ ಫೀಲ್ ಲೈಕ್ ತುಂಬಾ ಒಂಥರ 20s or 30sಲ್ಲಿ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಆರ್ ತುಂಬ ಜನದ್ದು ಕಣ್ಣು ಆಲ್ರೆಡಿ ನಿಮ್ಮ ಮೇಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಬ್ಲಿ ನೀವು ವರ್ಕ್ ಮಾಡ್ತಿರ್ಬೋದು ಅಥವಾ ಏನೋ ಸ್ಟಡೀಸಲ್ಲಿರ್ಬೋದು, ಏನೋ ಮಾಡ್ಕೊಂಡಿದ್ದೀರಾ, ಬಟ್ ತುಂಬ ಜನದ ಕಣ್ಣು ನಿಮ್ಮ ಮೇಲಿದೆ ಅಂತ ನೋಡ್ತಾ ಇದ್ದೀನಿ. ಇದು ಒಂದು ನೆಗೆಟಿವ್ ದೃಷ್ಟಿ ಅಂತಲ್ಲ, ಬಟ್ ನಿಮ್ಮಲ್ಲಿರೋ ಒಂದು ಆ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ, ಆ ಕಾಂಪಿಟೇಟಿವ್ ಪರ್ಸನಾಲಿಟಿ ಏನಿದೆ ಅದಕ್ಕೆ ಕಂಪ್ಲೀಟಾಗಿ ಜನರು ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ನಿಮಗೆ ನಿಮ್ಮ ಹಾಬಿ, ನಿಮ್ಮ ಜೀವನದ ಗುರಿನ ಒಬ್ಬರು ಅರ್ಥ ಮಾಡ್ಕೊಳ್ಳೋರು ಬೇಕು ಮೋರ್ ಓವರ್. ಬಿಕಾಸ್ ಏನೇ ಬಿಟ್ಟರು ನಿಮ್ಮಲ್ಲಿರೋ ಆ ಪ್ಯಾಷನ್ ಇದೆಯಲ್ವಾ ಅದನ್ನು ನೀವು ಬಿಡೋಕ್ಕೆ ರೆಡಿ ಇಲ್ಲ. ನಿಮ್ಮಲ್ಲಿರೋ ಆ ಎಕ್ಸೈಟ್ಮೆಂಟ್ ಇದೆ ಅಲ್ವಾ ಅದನ್ನ ನೀವು ಬಿಡೋದಕ್ಕೆ ರೆಡಿ ಇಲ್ಲ. ಸೊ ನಿಮಗೂ ಯಾರಾದರೂ ಇವಾಗ
ನಿಮ್ಮಲ್ಲಿರೋ ಆ ಒಂದು ಎಕ್ಸೈಟ್ಮೆಂಟ್, ಆ ಎನರ್ಜಿಗೆ ಮ್ಯಾಚ್ ಆಗೋ ಒಂದು ಪರ್ಸನ್ ಬೇಕು, ಸಪೋರ್ಟ್ ಮಾಡೋ ಪರ್ಸನ್ ಬೇಕು. ಮೋರ್ ಓವರ್ ಲಾಂಗ್ ಟರ್ಮ್ ಸಪೋರ್ಟ್ ಅಂತ ಹೇಳೋಕ್ಕಲ್ಲ, ಬಟ್ ರೈಟ್ ನಾವು ನಿಮಗೆ ಏನು ಅನಿಸ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಏನು ಇನ್ನೂ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅದನ್ನ ಅವ್ರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಈ ಥರ ಒಂದು ಥಾಟ್ ಇದೆ. ಆ್ಯಂಡ್ ಮೋರ್ ಓವರ್ ಯು ಆರ್ ವೆರಿ ಮಚ್ ರೆಡಿ ಫಾರ್ ಅ ಕನೆಕ್ಷನ್, ವೆರಿ ಮಚ್ ರೆಡಿ ಫಾರ್ ಅ ರಿಲೇಷನ್ಶಿಪ್. ನಾನು ತುಂಬ ಜನದ ಇನ್ನೊಂದು ಎಲ್ಲಿ ನೋಡ್ತಾ ಇದ್ದೀನಿ ಇಲ್ಲಾಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಜನ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ, ತುಂಬ ಜನ ಲೈಕ್ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ನೀವು ಟೆಕ್ಸ್ಟ್ ಬ್ಯಾಕ್ ಮಾಡ್ತಾ ಇದ್ದೀರಾ, ತುಂಬ ಜನ ಮೀಟ್ ಆಗ್ತಾ ಇದ್ದೀರಾ ಅಟ್ ದ ಸೇಮ್ ಟೈಮ್. ಬಟ್ ಎಲ್ಲರಲ್ಲೂ ನಿಮಗೆ ಆ ಒಂದು ಎನರ್ಜಿ ಮ್ಯಾಚ್ ಆಗ್ತಾ ಇಲ್ಲ, ಅದನ್ನು ನೀವು ತುಂಬ ಮಿಸ್ ಮಾಡ್ತಾ ಇದ್ದೀರಾ ಇವಾಗ ಅಂತ ಹೇಳ್ಬೋದು. ತುಂಬ ಜನ ಜೊತೆ ನಿಮ್ಮಲ್ಲಿರೋ ಒಂದಿದೆ ಅಲ್ವಾ, ಜೋಶ್ ಇದೆ ಅಲ್ವಾ, ಅದು ನಿಮಗೆ ಸಿಗ್ತಾ ಇಲ್ಲ, ನಿಮ್ಮ ಎನರ್ಜಿಗೆ ಅದು ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಈ ಥರ ಒಂದು ಸಿಚುವೇಶನಲ್ಲಿ ನೀವಿದ್ದೀರಾ, ಈ ಥರ ಒಂದು ಎನರ್ಜಿ ನಿಮ್ಮದಾಗಿದೆ, ಕರೆಂಟ್ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ನೋಡೋಣ ನೆಕ್ಸ್ಟ್ ನಿಮ್ಮ ಐಡಿಯಲ್, ನಿಮಗೆ ಯಾವ ಥರ ಕ್ವಾಲಿಟೀಸ್ ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಫ್ಯೂಚರ್ ಪಾರ್ಟ್ನರಲ್ಲಿ ಇದ್ದರೆ ನಿಮಗೆ ಇಷ್ಟ ಅಥವಾ ಇದ್ದರೆ ನಿಮಗೆ ಒಳ್ಳೆಯದು ಅನಿಸ್ತಾ ಇದೆ ಅಂತ. ದೆರ್ ಈಸ್ ದ ಹ್ಯಾಂಗ್ಡ್ ಮ್ಯಾನ್. ಓಕೆ, ಹ್ಯಾಂಗ್ ಮ್ಯಾನ್ ಯೂಶ್ವಲಿ ದ ಬೇಸಿಕ್ ಮೀನಿಂಗ್ ಅಂತ ಬಂದರೆ ನಿಮಗೆ ಕೈಂಡ್ ಆಫ್ ಸ್ಟಕ್ ಲೈಫಲ್ಲಿ, ಪ್ರಾಪರ್ ಡಿಸಿಷನ್ಸ್ ಇಲ್ದೇ ಲೈಫಲ್ಲಿ ಒಂಥರ ಪರ್ಸ್ಪೆಕ್ಟಿವ್ ಚೇಂಜ್ ಆಗುವಂಥದ್ದನ್ನ ನೋಡ್ಬೋದು. ಪ್ರಾಬಬ್ಲಿ ಐ ಫೀಲ್ ಲೈಕ್ ನಿಮ್ಮ ಮೈಂಡ್ಸೆಟ್ ಇದೆ ಅಲ್ವಾ, ಅದಕ್ಕೆ ಅವ್ರ ಮ್ಯಾಚ್ ಆಗಬೇಕು ಅದನ್ನು. ಬಿಕಾಸ್ ನಿಮ್ಮ ಪರ್ಸ್ಪೆಕ್ಟಿವ್, ನೀವು ಲೈಫ್ನ ನೋಡುವಂಥದ್ದು ಅಥವಾ ಲೈಫ್ನ ಆಕ್ಸೆಪ್ಟ್ ಮಾಡಿರೋದು ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ವೆನ್ ಇಟ್ ಕಮ್ಸ್ ಟು ಇನ್ನೊಬ್ಬರಿಗೆ ಕಂಪೇರ್ ಮಾಡಿದ್ರೆ, ಬೇರೊಬ್ಬರಿಗೆ ಕಂಪೇರ್ ಮಾಡಿದ್ರೆ ನೀವು ನಿಮ್ಮ ಲೈಫ್ನ ತುಂಬ ಡಿಫ್ರೆಂಟಾಗಿಯೇ ಲೀಡ್ ಮಾಡಿದ್ದೀರಾ. ಪ್ರಾಬಬ್ಲಿ ನಿಮ್ಮ ಮನೆಯವರು ಅಂತ ಹೇಳಿದ್ರೆ ನೀವು ಯಾವಾಗಲೂ ಅವ್ರ ವಿರುದ್ಧ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲದಕ್ಕೂ ಎಸ್ ಅಂದ್ಕೊಂಡು ಬಂದಿರ, ನೀವು ನಿಮ್ಮ ಲೈಫ್ನ ನಿಮಗೆ ಯಾವ ಥರ ಬೇಕು ಆ ಥರ ನಡ್ಸ್ಕೊಂಡು ಬಂದಿದ್ದೀರಾ. ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಇದ್ದಾರಲ್ವ, ಅವರು ನಿಮಗೆ ಜಾಸ್ತಿ ಇನ್ನೊಬ್ಬರು ಮಾತು ಕೇಳೋದು ಇಷ್ಟ ಇಲ್ಲ, ಅವ್ರಿಗೆ ಅವ್ರದ್ದೇ ಆದ ಒಂದು ಪರ್ಸ್ಪೆಕ್ಟಿವ್ ಇರಬೇಕು. ಅವ್ರಿಗೆ ಏನನ್ಸುತ್ತೆ ಆ ಒಪಿನಿಯನ್ನ ಅವರು ತಗೊಂಡು ಡಿಸಿಷನ್ ಮಾಡಬೇಕು. ಆ್ಯಂಡ್ ನಾರ್ಮಲ್ ಪೀಪಲ್ ಥರ ಮೈಂಡ್ಸೆಟ್ ನಿಮ್ಮ ಪಾರ್ಟ್ನರಲ್ಲಿ ನೀವು ನೋಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಕಂಪ್ಲೀಟಾಗಿ ಒಂಥರ ಡಿಫ್ರೆಂಟ್ ಆಗಿರಬೇಕು ಅಂತ ಫೀಲಲ್ಲಿದೆ ನಿಮಗೆ. ಒಂಥರ ಈ ಕ್ರೌಡಲ್ಲಿ ಎಲ್ಲರೂ ಏ ಅಂತಿದ್ರೆ ಇವರು ಝೆಡ್ ಅನ್ಲಿ, ಲೈಕ್ ಡಿಫ್ರೆಂಟಾಗಿ ಥಿಂಕ್ ಮಾಡಲಿ, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಇಲ್ಲಿ ಹ್ಯಾಂಗ್ ಮ್ಯಾನ್ ಇನ್ನೊಂದು ಥರ ಮೆಸೇಜ್ ನಿಮಗೆ ಕೊಡ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ. ಪ್ರಾಬಬ್ಲಿ ತುಂಬ ಜನ ಇಲ್ಲಿ ನೋಡ್ತಿರೋರಿಗೆ ತುಂಬ ಕನ್ಫ್ಯೂಷನ್ ಇದೆ ಲೈಫ್ ಪಾರ್ಟ್ನರ್ ಅಂತ ಬಂದರೆ, ಅಥವಾ ಡೇಟಿಂಗ್ ಅಂತ ಬಂದರೆ, ಅಥವಾ ಏನೋ ಒಂದು ಫ್ಯೂಚರ್ ಕನೆಕ್ಷನ್ ಅಂತ ಬಂದರೆ ತುಂಬಾ ಕನ್ಫ್ಯೂಷನ್ ಇದೆ. ನಿಮಗೆ ಯಾವ ಥರ ಪಾರ್ಟ್ನರ ನೀವು ಚೂಸ್ ಮಾಡಬೇಕು, ನಿಮಗೆ ಯಾವ ಥರ ಪರ್ಸನ್ ಬೇಕು ಅಂತ. ಬಿಕಾಸ್ ನಿಮ್ಮ ಕರೆಂಟ್ ಎನರ್ಜಿ ನೋಡಿದ್ರೆ ಒಂಥರ ಲೈಫ್ನ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆ್ಯಂಡ್ ನೀವು ಅದನ್ನ ಕಂಪ್ಲೇನ್ ಅಂತೂ ಮಾಡ್ತಾ ಇಲ್ಲ, ಓಕೆನಾ, ಲೈಫ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ ಏನು ಹಂಗಂತೂ ಇಲ್ಲ ನೀವು. ಇಟ್ಸ್ ಲೈಕ್ ಬೇಡ, ಇವಾಗ ಕರೆಂಟ್ ಸಿಚುವೇಶನಿಗೆ ಬೇಡ, ಲೈಫ್ನ ಸೀರಿಯಸ್ ಆಗಿ ತುಂಬ ತೊಗೋಬಿಟ್ಟೆ, ನಾನು ಮುಂಚೆ ತೊಗೊಂಡು ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟೆ, ಇವಾಗ ಇನ್ನು ಬೇಡ ಎಕ್ಸ್ಪೀರಿಯೆನ್ಸ್ ಅದು, ಇವಾಗ ನಂದು ಫೋಕಸ್ ನಾನು ನೋಡ್ಕೊತೀನಿ, ನನಗೆ ಯಾವ ಥರ ಬೇಕು ಆ ಥರ ನೋಡ್ಕೊತೀನಿ. ಸೊ ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆಯಲ್ಲ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಮೋರ್ ಓವರ್. ಆ್ಯಂಡ್ ನಿಮ್ಮ ಕರೆಂಟ್ ಸಿಚುವೇಶನ್ಗೆ ನಿಮಗಿನ್ನೂ ಮುಂಚೆನೇ ಹೇಳ್ದಂಗೆ ನಿಮ್ಮದು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಇಲ್ಲ, ಓಕೆನಾ. ಸೊ ಹ್ಯಾಂಗ್ ಮ್ಯಾನ್ ನಿಮಗೆ ಇಲ್ಲಿ ಏನು ಹೇಳ್ತದೆ ಅಂದರೆ ಸ್ವಲ್ಪ ನೀವು ಪೇಷನ್ಸ್ ಆಗಿರಬೇಕು, ನಿಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಕೋಬೇಕು ಅಂತ ಫೀಲ್ ಆಗ್ತದೆ. ಬಿಕಾಸ್ ಇವಾಗ ನಿಮಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ಮ ಪಾರ್ಟ್ನರಿಂದ. ಪ್ರಾಬಬ್ಲಿ ಅದೆಲ್ಲ ರಿಯಲಿಸ್ಟಿಕ್ ಆಗಿ ಆಗಲ್ಲ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ತುಂಬ ಜನ ಡ್ರಾಮಾ ನೋಡ್ತಾರೆ, ತುಂಬ ಜನ ಆ್ಯಕ್ಷನ್ ಮೂವೀಸ್ ನೋಡ್ತಾರೆ, ತುಂಬ ಜನ ಹಾರರ್ ಮೂವೀಸ್ ನೋಡ್ತಾರೆ. ಸೊ ಅಲ್ಲಿ ಬರೋ ಹೀರೋ ಅಥವಾ ಹೀರೋಯಿನ್ಸ್ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಎಸ್ಪೆಷಲಿ ಡ್ರಾಮಾ ನೋಡಿದ್ರೆ ಅಂತೂ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಬಾರ್ಡರ್ ಕ್ರಾಸ್ ಆಗಿ ಕೂತ್ಕೊಂಡು ಹೋಗ್ಬಿಡುತ್ತೆ. ಸೊ
ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ಕಾಗಲ್ಲ. ನಾನು ಇಲ್ಲಿ ತುಂಬ ಜನ ಏನು ನೋಡ್ತಾ ಇದ್ದೀನಿ, ಪ್ರಾಬಬ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ವಾ, ಅದು ರಿಯಾಲಿಟಿಯಲ್ಲಿ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಓಕೆ, ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಅಷ್ಟು ಇಷ್ಟಪಡೋ ಹುಡುಗ ಬೇಕು ಅಥವಾ ಹುಡುಗಿ ಬೇಕು, ಅಷ್ಟು ಒಂದು ಪರ್ಸ್ನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋ ಒಂದು ಪರ್ಸನ್ ಬೇಕು, ಈ ಥರ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಫೀಲ್ ಆಗ್ತಾಯಿದೆ. ಸೊ ಕರೆಂಟ್ ಸಿಚುವೇಶನ್ ಮೇಲೆ ನಿಮಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಬರ್ತಾ ಇದೆ. ಬಟ್ ನಿಮಗಿಲ್ಲಿ ಮೆಸೇಜ್ ಏನಂತ ಅಂದರೆ, ಪ್ರಾಬಬ್ಲಿ ನೀವು ಸ್ವಲ್ಪ ಸ್ಲೋ ಡೌನ್ ಆಗಬೇಕು. ಬಿಕಾಸ್ ನಿಮ್ಮಲ್ಲಿ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಫೀಲ್ ಆಗ್ತಾ ಇದೆ. ಅಥವಾ ರೈಟ್ ನಾವು ಪ್ರಾಬಬ್ಲಿ ನೀವು ಇನ್ನೊಬ್ಬರು ಲೈಫ್ನ ನೋಡಿಕೊಂಡು ಅವರ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ಸ್ ಹೆಂಗಿದ್ದಾರೆ ಆ ಥರನೇ ನಾನು ಇರಬೇಕು, ಆ ಥರನೇ ನನಗೂ ಒಂದು ಕನೆಕ್ಷನ್ ಬೇಕು. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಬ್ಲಾಗರ್ಸ್ ತುಂಬ ಏನೇನೋ ಅಪ್ಡೇಟ್ ಮಾಡ್ತಾ ಇರ್ತಾರೆ, ರೀಲ್ ಆಗ್ತಾ ಇರ್ತಾರೆ, ಡ್ಯಾನ್ಸ್ ಮಾಡೋದು, ಟ್ರಾವೆಲ್ ಮಾಡೋದು. ಬಟ್ ರಿಯಾಲಿಟಿಯಲ್ಲಿ ಅವರು ತುಂಬ ಜನ ಅಷ್ಟು ಖುಷಿಲಿ ಇರಲ್ಲ. ರಿಯಾಲಿಟಿಯಲ್ಲಿ ತುಂಬ ಜನ ಅಷ್ಟು ಕಂಪ್ಯಾಟಬಲ್ ಫೀಲ್ ಮಾಡ್ತಾ ಇರಲ್ಲ. ಅವ್ರು ಜಸ್ಟ್ ಶೋ ಆಫಿಗೆ ತೋರಿಸ್ಕೊಳ್ತಾ ಇರ್ತಾರೆ, ಅದು ರಿಯಾಲಿಟಿ ಆಗಿರಲ್ಲ. ಸೊ ಇಲ್ಲಿ ನಾನು ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ರಿಯಾಲಿಟಿ ಅಲ್ಲಿ ಏನು ಬೇಕೋ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇವಾಗ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ನೀವು ಥಿಂಕ್ ಮಾಡ್ತಾ ಇರೋದು, ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಲ್ವಾ, ಅದು ನಿಮಗೆಲ್ಲೋ ಒಂದು ಕಡೆ ಒಳ್ಳೆಯದಲ್ಲ, ಅಥವಾ ನಿಮ್ಮ ಲೈಫಿಗೆ ಅಂಥ ಒಂದು ಪರ್ಸನ್ ಸೂಟ್ ಆಗಲ್ಲ ಅಂತ ನಿಮಗೆ ಮೆಸೇಜ್ ಬರ್ತಾ ಇರೋದು. ಫಾರ್ ಎನ್ ಎಕ್ಸಾಂಪಲ್, ನೀವಿವಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ, ನೀವಿವಾಗ ಲೈಫ್ನ ಹೆಂಗೆ ಬರ್ತಂದು ತೊಗೊಳ್ಳೋಣ, ಬ್ರೇಕಪ್ನ ಜಾಸ್ತಿ ಥಿಂಕ್ ಮಾಡೋದು ಬೇಡ, ಲಾಸ್ನ ಜಾಸ್ತಿ ಥಿಂಕ್ ಮಾಡೋದು ಬೇಡ, ಫ್ಯೂಚರ್ ಪ್ಲ್ಯಾನಿಂಗ್ ಜಾಸ್ತಿ ಬೇಡ, ಹಿಂಗೆ ಯೋಚನೆ ಮಾಡ್ತಿರ್ಬೋದು. ಪ್ರಾಬಬ್ಲಿ ಆ ಥರ ಒಂದು ಥಾಟ್ ನಿಮಗೆ ಬೇಡ. ಇವಾಗ ಕರೆಂಟ್ ಸಿಚುವೇಶನಿಗೆ ಸರಿ ಅನಿಸ್ತಿರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಲಾಂಗ್ ಟರ್ಮ್ ಅಲ್ವಾ, ಈ ಥರ ಒಂದು ಪಾರ್ಟ್ನರ್ ನಿಮಗೆ ಬೇಡ ಅಂತ ಒಂದು ಮೆಸೇಜ್, ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅವರಲ್ಲಿ ಇರುತ್ತೆ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಈ ಪರ್ಸನಲ್ಲಿ ಅಂತ. ಫಸ್ಟ್ ಮೆಸೇಜ್ ಬಂದಿದೆ 9 ಹಾರ್ಟ್ ಆ್ಯಂಡ್ ಸೆಕೆಂಡ್ ಮೆಸೇಜ್ ಬಂದಿದೆ 8 ಹಾರ್ಟ್. ಓಕೆ, 9 ಹಾರ್ಟ್ ಕೈಂಡ್ ಆಫ್ ಅ ಕಾಸಿ ಆಗಿ ಹಗ್ ಮಾಡ್ಕೊಂಡು ಮಲ್ಕೊಂಡಿರೋದು ನೋಡ್ಬೋದು. ಆ್ಯಂಡ್ 8 ಇಟ್ಸ್ ಕೈಂಡ್ ಆಫ್ ಅ ಈಟಿಂಗ್ ಫುಡಿ ಕೈಂಡ್ ವೈಬ್ ಬರ್ತಾ ಇದೆ ನನಗೆ. ಸೊ ಪ್ರಾಬಬ್ಲಿ ಕೈಂಡ್ ಆಫ್ ಅವರಿಗೆ ಕಡಲ್ ಮಾಡ್ಕೊಳ್ಳೋದು, ಒಬ್ರನ್ನೊಬ್ರು ಕಡಲ್ ಮಾಡ್ಕೊಂಡು ಮಲ್ಕೊಳ್ಳೋದು, ತುಂಬ ಫುಡ್ನ ಎಕ್ಸ್ಪ್ಲೋರ್ ಮಾಡೋದು, ವೀಕೆಂಡಲ್ಲಿ ಒಳ್ಳೆ ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ನೋದು, ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ನಾನು ಇನ್ನೊಂದು ಏನು ನೋಡ್ತಾ ಇದ್ದೀನಿ, ಪ್ರಾಬ್ಲಿ ನಿಮಗೆ ಫಿಟ್ಟಾಗಿರಬೇಕು ಅವರು ಅಂತ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಇದ್ದರೆ, ನನಗೆ ಏನನ್ಸ್ತದೆ ಅಂದರೆ ಪ್ರಾಬ್ಲಿ ಇವರು ಫಿಟ್ನೆಸ್ ಬಗ್ಗೆ ಅಷ್ಟು ಥಾಟ್ ಕೊಡಲ್ಲ ಅಂತ ಹೇಳ್ಬೋದು. ಹಾಗಂತ ಓವರ್ ಸೈಜ್ಡ್ ಹಂಗಂತ ಅಲ್ಲ, ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಮಾಡೋಕ್ಕಾಗಲ್ಲ. ಸೊ ಕೈಂಡ್ ಆಫ್ ನಾಟ್ ಇಂಟು ಫಿಸಿಕಲ್ ಫಿಟ್ನೆಸ್, ಈ ಅಥ್ಲೆಟಿಕ್ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಅಥ್ಲೆಟಿಕ್ ಆಗಿರಲ್ವೇನೋ, ಸ್ಪೋರ್ಟ್ಸ್ ಆಗಿರಲ್ವೇನೋ, ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರಲ್ವೇನೋ. ಪ್ರಾಬ್ಲಿ ಅವ್ರ ಡಯೆಟ್ನ ಅಷ್ಟು ಮೇಂಟೈನ್ ಮಾಡಲ್ಲ. ಏನು ಬೇಕು ಅದು ಏನು ಇಷ್ಟ ಬರುತ್ತೆ ಅದನ್ನ ತಿನ್ನೋದು ಅನ್ನೋದನ್ನ ನೋಡ್ತಾ ಇದ್ದೀನಿ. ಏನು ಇಷ್ಟ ಆಗುತ್ತೆ ಅದನ್ನ ತಿನ್ನೋದು. ಆ್ಯಂಡ್ ಎಸ್ಪೆಷಲಿ ಅವ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ, ಅವ್ರ ಪಾರ್ಟ್ನರ್ ಜೊತೆ ಚೆನ್ನಾಗಿ ರೋಮ್ ಮಾಡಿಕೊಂಡು, ಚೆನ್ನಾಗಿ ಫುಡ್ ಎಕ್ಸ್ಪ್ಲೋರ್ ಮಾಡಿಕೊಂಡು, ಪ್ರಾಬ್ಲಿ ಫುಡ್ ಬ್ಲಾಗರ್ ಆಗಿರ್ಬೋದು, ಚೆನ್ನಾಗಿ ಕಡಲ್ ಮಾಡಿಕೊಂಡು ಬೆಚ್ಚಿಗೆ ಮಲ್ಕೊಬಿಡೋಣ, ಆ ಥರ ಒಂದು ಥಾಟ್ ಇವರಿಗೆ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಮೀನಿಂಗ್ಸ್ ನೋಡ್ಬೋದು. ಇನ್ ಆ್ಯಂಡ್ ಯಾಂಗ್, ಸಪೋರ್ಟ್, ಲವ್ವಿಂಗ್, ಗಿವ್ ಆ್ಯಂಡ್ ಟೇಕ್. ಸೊ ಇದು 9 ಹಾರ್ಟ್ದು ಮೀನಿಂಗ್ ಆದರೆ 8ದು ಇಟ್ಸ್ ಸರೌಂಡ್ ಯೋರ್ ಸೆಲ್ಫ್ ವಿತ್ ಯಮ್ಎಸ್. ಓಕೆ, ಸೊ ನಾನು ಇಲ್ಲಿ ಇನ್ನೊಂದು ಏನು ನೋಡ್ತಾ ಇದ್ದೀನಿ ಅಂದರೆ, ಪ್ರಾಬಬ್ಲಿ ಇವರು ಒಂಥರ ಯಾವಾಗ ಎಮೋಷನಲ್ ಆಗಿರಬೇಕು ಆವಾಗ ಎಮೋಷ್ನಲ್ ಆಗಿರ್ತಾರೆ, ಯಾವಾಗ ಒಂದು ಮ್ಯಾಸ್ಕ್ಲೈನಿಟಿ ತೋರಿಸ್ಬೇಕು, ಆ ಒಂದು ಬೋಲ್ಡ್ನೆಸ್ ತೋರಿಸ್ಬೇಕು, ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸು ಇವರಲ್ಲಿ ಇರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ವೆರಿ ಸಪೋರ್ಟಿವ್ ಆಗಿರುತ್ತೆ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಬಟ್ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅವರಲ್ಲಿ ಇರುತ್ತೆ. ಪ್ರಾಬ್ಲಿ ನೀವು ಅವ್ರು ಫುಡ್ಡಿ ಆಗಿರಬೇಕು ಅಂತ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅನಿಸುತ್ತೆ, ನಿಮಗೆ ಅವ್ರ ಡಯಟಲ್ಲಿ ಅವ್ರು ಸ್ವಲ್ಪ ಫೋಕಸ್ಡ್ ಆಗಿರಬೇಕು ಅಂತ ಥಾಟ್ ಇತ್ತು ಅನಿಸುತ್ತೆ, ಅಥವಾ ಒಂಥರ ಕೈಂಡ್ ಆಫ್ ಹೆಲ್ತಿ ಈಟಿಂಗ್
ಕಡೆ ಇಷ್ಟ ಇರಬೇಕಿತ್ತು ಅವರು ಅಂತ ನಿಮಗೆ ಥಾಟ್ ಇತ್ತು ಅನಿಸುತ್ತೆ. ಪ್ರಾಬ್ಲಿ ಅವ್ರು ಇವಾಗ ಒಂಥರ ಜಂಕ್ ತಿನ್ಕೊಂಡು ಲೈಕ್ ಏನು ಇಷ್ಟ ಬರುತ್ತೆ ಅದನ್ನ ತಿನ್ನೋ, ಜಂಕ್ ಅಂತಲ್ಲ, ಲೈಕ್ ಪಾರ್ಟೀಸ್ ಮಾಡಿಕೊಂಡು ಕುಡ್ಕೊಂಡು ಲೈಕ್ ಹೆಂಗೆ ಬೇಕು ಹಂಗೆ ಲೈಫ್ ಇರುತ್ತೆ, ಇಟ್ಕೊಂಡಿರ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಇವರು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅನ್ಸುತ್ತೆ ನಿಮ್ಮ ಪ್ಲ್ಯಾನ್ಸಿಗೆ, ನಿಮ್ಮ ಗೋಲ್ಸಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ. ತುಂಬ ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊತಾರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆದಮೇಲಿಂದ. ನಿಮ್ಮ ಒಂದು ಪ್ಲ್ಯಾನ್ಸ್ ಏನಿರುತ್ತಲ್ವ ಅದಕ್ಕೆ ಪ್ರಾಬ್ಲಿ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅನಿಸುತ್ತೆ, ಯಾರೂ ಸಪೋರ್ಟ್ ಕೊಟ್ಟಿಲ್ಲ ಅನಿಸುತ್ತೆ. ಇವ್ರು ನಿಮಗೆ ಆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊತಾರೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಮುಂಚೆನೇ ಹೇಳ್ದಂಗೆ ಒಂದು ಬ್ಯಾಲೆನ್ಸ್ಡ್ ನೇಚರ್ ಆಗಿರುತ್ತೆ ಅವ್ರದ್ದು. ಎವ್ರಿ ಟೈಮ್ ಈಗೋ ತೋರಿಸ್ಬೇಕು, ಎವ್ರಿ ಟೈಮ್ ಆ್ಯಟಿಟ್ಯೂಡ್ ತೋರಿಸ್ಬೇಕು ಅಂತ ಏನಿರಲ್ಲ. ಕೈಂಡ್ ಆಫ್ ಕಂಪ್ಲೀಟಾಗಿ ಬ್ಯಾಲೆನ್ಸ್ಡ್ ಮಾಡಿಕೊಂಡು ಲೈಫ್ನ ಮೂವ್ ಆಗ್ತಾ ಇರ್ತಾರೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ನಿಮಗೆ ಅವರು ಎಮೋಷ್ನಲ್ ಸಪೋರ್ಟ್ ಕೊಡ್ತಾರೆ, ಪ್ರಾಕ್ಟಿಕಲ್ ಸಪೋರ್ಟ್ ಕೊಡ್ತಾರೆ, ಲೈಕ್ ನಿಮ್ಮ ಲೈಫಲ್ಲಿ ಒಂದು ಚಿಯರ್ ಲೀಡರ್ ಥರ ಪ್ಲೇ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ ಅವ್ರದ್ದು. ಆ ರಿಲೇಷನ್ಶಿಪ್ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ. ನೀವು ಅಂದ್ಕೊಂಡೇ ಇರಲ್ಲ ಅನ್ಸುತ್ತೆ ಇವ್ರ ಜೊತೆ ನಾನು ಲಾಂಗ್ ಟರ್ಮ್ ಆಗಿರ್ತೀನಿ, ಇವ್ರ ಜೊತೆ ಇವ್ರನ್ನ ಅರ್ಥ ಮಾಡ್ಕೊತೀನಿ, ಅವ್ರು ನನ್ನ ಅರ್ಥ ಮಾಡ್ಕೊತಾರೆ ಅಂತ ನೀವು ಅಂದ್ಕೊಂಡೇ ಇರಲ್ಲ ಅನಿಸುತ್ತೆ. ಬಟ್ ರಿಲೇಷನ್ಶಿಪ್ನ ವೆರಿ ವೆಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟೇ ಎಫರ್ಟ್ ಅವ್ರು ನಿಮಗೆ ವಾಪಸ್ ಹಾಕ್ತಾರೆ, ಅಥವಾ ಈ ರಿಲೇಷನ್ಶಿಪ್ಗೆ ವಾಪಸ್ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ನಿಮಗೆಲ್ಲೂ ಅನಿಸಲ್ಲ ನಾನೇ ತುಂಬ ಅಟೆನ್ಷನ್ ಕೊಡ್ತಿದ್ದೀನೇನೋ ಇವ್ರಿಗೆ, ನಾನೇ ಜಾಸ್ತಿ ಇವರಿಗೆ ಮೆಸೇಜ್ ಮಾಡ್ತಿರೋದೇನೋ, ನಾನೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋದೇನೋ, ನಾನೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನೋ, ಈ ಥರ ಒಂದು ಥಾಟ್ ಇರುತ್ತಲ್ವ. ಈ ಥರ ನಿಮಗೆ ಯಾವತ್ತೂ ಅನಿಸಲ್ಲ. ನೀವೆಷ್ಟು ಕೇರ್ ಮಾಡ್ತೀರಾ, ನೀವೆಷ್ಟು ಅವ್ರನ್ನ ಕನ್ಸಿಡರ್ ಮಾಡ್ತೀರಾ, ನೀವೆಷ್ಟು ಅಟೆನ್ಷನ್ ಅವ್ರಿಗೆ ಕೊಡ್ತೀರಾ, ಸರ್ಪ್ರೈಸಿಂಗ್ಲಿ ಅವ್ರು ಅಷ್ಟೇ ನಿಮಗೆ ಲವ್, ಆ ಒಂದು ರೆಸಿಪ್ರೋಕಲ್ ಇರುತ್ತೆ, ಲವ್ ವಾಪಸ್ ಕೊಡೋದಿರುತ್ತಲ್ಲ ಅದಿರುತ್ತೆ. ಆ್ಯಂಡ್ ಪ್ರಾಬ್ಲಿ ಇನ್ನೊಂದೇನು, ನೀವು ಅವ್ರ ಮನೆಗೆ ಹೋದರೆ ನೀವು ಇದನ್ನ ನೋಡ್ಬೋದು, ಲೈಕ್ ಸರೌಂಡೆಡ್ ಬೈ ಮುಂಚೆನೇ ಹೇಳ್ದಂಗೆ ಫೂಡ್ ಅವ್ರ ಜೊತೆ ಇಟ್ಕೊಂಡಿರ್ತಾರೆ. ಫೂಡ್ ಅಂತಲೇ ಹೇಳೋಕ್ಕಾಗಲ್ಲ, ಬಟ್ ಏನೇನೋ ಅವ್ರಿಗೆ ಖುಷಿ ಕೊಡುತ್ತೆ ಅದನ್ನ ಅವ್ರು ಸುತ್ತ ಇಟ್ಕೊಂಡಿರ್ತಾರೆ ಅವ್ರ ಲೈಫಲ್ಲಿ. ಕಂಪ್ಲೀಟ್ಲಿ ಒಂದು ಸರ್ಪ್ರೈಸಿಂಗ್ ಪರ್ಸನಾಲಿಟಿ ಆಗಿರುತ್ತೆ ಇವ್ರದ್ದು ಅಂತಲೇ ಹೇಳ್ಬೋದು. ಕಂಪ್ಲೀಟ್ಲಿ ನನಗೂ ಸರ್ಪ್ರೈಸ್ಡ್ ಆಗೇ ಬಂತು ಈ ಮೆಸೇಜು. ಸೊ ಇನ್ನೊಂದು ನಾನಿಲ್ಲಿ ಇವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ನೋಡ್ತಾ ಇದ್ದೀನಿ, ಪ್ರಾಬ್ಲಿ ಇವರು ನಿಮಗಂತ ಅಲ್ಲ, ಲೈಕ್ ಓವರ್ ಆಲ್ ಅವ್ರ ಸುತ್ತಮುತ್ತ ಇರೋ ಜನರಿಗೆ ಏನಾದರೂ ಹೆಲ್ಪ್ ಬೇಕಂದರೆ ಮುಂಚೆ ಹೋಗಿ ನಿಲ್ಲೋದು, ಮುಂಚೆ ಹೋಗಿ ಸಪೋರ್ಟ್ ಮಾಡೋದು, ಯಾರಿಗೆ ಆ ಮೂಮೆಂಟಲ್ಲಿ ಒಂದು ಯಾರು ಸಪೋರ್ಟಿವ್ ಆಗಿ ಬೇಕಾಗಿರುತ್ತಲ್ವ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು. ಪ್ರಾಬ್ಲಿ ಈ ಪೊಲಿಟಿಷಿಯನ್ ಕೈಂಡ್ ಆಫ್ ವೈಬ್ ನನಗೆ ಬರ್ತಾ ಇದೆ. ಈ ಒಂದು ಲೈಫನ್ನ ಅವ್ರ ಮನೆ ಲೈಫ್ ಸ್ಟೈಲ್ ಇರೋದೇ ಬೇರೆ, ಬಟ್ ಅವ್ರ ನೇಚರೇ ಬೇರೆ, ಆ ಥರ ನೋಡ್ತೇನೆ ಅವರಲ್ಲಿ. ಅಂದರೆ ಮನೇಲಿ ನೀವು ತುಂಬ ಟಾಯ್ಸ್ ನೋಡ್ಬೋದು, ತುಂಬಾ ಲೈಕ್ ವಿಡಿಯೋ ಗೇಮ್ಸ್ ನೋಡ್ಬೋದು, ತುಂಬಾ ಆ್ಯನಿಮಿ ಲವರ್ ಆಗಿರ್ಬೋದು ಇವರು. ಬಟ್ ಅವ್ರ ನೇಚರ್ ಇರುತ್ತಲ್ವ ಕಂಪ್ಲೀಟ್ಲಿ ಮೆಚ್ಯೂರ್ಡ್. ಯಾವಾಗ ಮುಂಚೆನೇ ಹೇಳ್ದಂಗೆ ಯಾವಾಗ ಮೆಚ್ಯೂರ್ಡ್ ಆಗಿರಬೇಕು ಹಂಗಿರ್ತಾರೆ, ಯಾವಾಗ ಚೈಲ್ಡಿಶ್ ಆಗಿರಬೇಕು ಹಂಗಿರ್ತಾರೆ, ಯಾವಾಗ ಇನ್ನೊಬ್ರಿಗೆ ಸಪೋರ್ಟ್ ಬೇಕು ಅಲ್ಲೋಗಿ ಸಪೋರ್ಟ್ ಮಾಡ್ತಾರೆ. ಇಟ್ಸ್ ಲೈಕ್ ನಿಮ್ಮ ಜೊತೆ ಅವ್ರು ಯಾವಾಗಲೂ ಚೈಲ್ಡಿಶ್ ಆಗಿದ್ದಾರೆ, ನಿಮಗೆ ಮಾತ್ರ ಗೊತ್ತಿರುತ್ತೆ ಆ ಒಂದು ಚೈಲ್ಡಿಶ್ ನೇಚರ್. ಬಟ್ ಹೊರಗಡೆ ಇರೋರಿಗೆ ಅವರೊಂಥರ ಮೆಚ್ಯೂರ್ಡ್ ಪರ್ಸನ್ ಆಗಿ ಅವ್ರನ್ನ ಶೋ ಮಾಡ್ತಾ ಇರ್ತಾರೆ. ಒಂದು ಕಂಪ್ಲೀಟ್ಲಿ ಥಾಟ್ಫುಲ್ ಪರ್ಸನ್ ಆಗಿ ಅವರು ಎಲ್ಲರಿಗೂ ಶೋ ಆಫ್ ಮಾಡ್ತಾ ಇರ್ತಾರೆ. ಬಟ್ ಕ್ಲೋಸ್ ಅವ್ರ ಮನೆಗೆ ಹೋದಾಗ ಅಥವಾ ಕ್ಲೋಸ್ ಆದಾಗಲೇ ಗೊತ್ತಾಗೋದು ಇವರಲ್ಲೂ ಒಂದು ಡಿಫ್ರೆಂಟ್ ಪರ್ಸನಾಲಿಟಿ ಇದೆ, ಡಿಫ್ರೆಂಟ್ ಲೈಫ್ ಸ್ಟೈಲ್ ಇದೆ ಇವ್ರ ಮನೇಲಿ ಅಂತ ನಿಮಗೆ ಅವಾಗೇ ಗೊತ್ತಾಗೋದು ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಅಮೇಝಿಂಗ್ ಅಂತಲೇ ಹೇಳ್ಬೋದು ಟಿಲ್ ನಾವು. ಸೊ ಇವಾಗ ನೋಡೋಣ, ನೀವು ಮೀಟ್ ಮಾಡಬೇಕಾದ್ರೆ ಯಾವ ಥರ ಒಂದು ಸೆಟಪ್ ಇರುತ್ತೆ ನಿಮ್ಮ ಸರೌಂಡಿಂಗ್. ಏನಾದರೂ ಲೈಕ್ ಯಾವುದಾದ್ರು ಒಂದು ಐಟಮ್ಸ್ ಇರುತ್ತಾ, ಯಾವುದಾದ್ರು ಮನೆ ಹತ್ರನ ಯಾವುದಾದ್ರು ಒಂದು ಡೆಸ್ಟಿನೇಷನ್ನ ನೋಡೋಣ. ಸೊ ಕ್ರಿಬ್ ಏನು ಹೇಳ್ತಿದೆ ಅಂದರೆ ಬರ್ತ್ ಆರ್ ಕಾನ್ಸೆಪ್ಷನ್ ಆಫ್ ಅ ಚೈಲ್ಡ್ ಆರ್ ಎಂಟರ್ಪ್ರೈಸ್. ವೆರಿ ಯೂನಿಕ್ ಮೆಸೇಜ್ ಬಂದಿದೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಕ್ರಿಬ್ ಅಂದರೆ ಯೂಶ್ವಲಿ ನಿಮ್ಮ ಹೋಮ್ ಎನ್ವಿರಾನ್ಮೆಂಟ್ ಬಗ್ಗೆ ಅಥವಾ ಬರ್ತ್ ಆಫ್ ಅ ನ್ಯೂ ಚೈಲ್ಡ್ ಕೈಂಡ್ ಲೈಕ್ ನಿಮಗೆ ಇದು ಕಾಣಿಸ್ತದೆ ಅನಿಸುತ್ತೆ. ಇಲ್ಲಿ ಫೇಸ್ ಇದೆ
ಕಣ್ಣು ಮೂಗು ಬಾಯಿ, ಲೈಕ್ ಅ ಬೇಬಿ ಬರ್ತ್. ಓಕೆನಾ. ಸೊ ಆ ಮೆಸೇಜು ಅದೇನೆ, ಬರ್ತ್ ಆರ್ ಕನ್ಸೆಪ್ಷನ್ ಆಫ್ ಅ ಚೈಲ್ಡ್ ಆರ್ ಎಂಟರ್ಪ್ರೈಸ್. ಸೊ ನನಗೆ ಇಲ್ಲಿ ಹಲವಾರು ಮೆಸೇಜಸ್ ಬರ್ತಾ ಇದೆ. ಫಸ್ಟ್ ಥಿಂಗ್ ಈಸ್ ಪ್ರಾಬಬ್ಲಿ ನಿಮ್ಮ ಫ್ಯಾಮಿಲಿ ಸೆಟ್ಟಿಂಗಲ್ಲಿ ಇವ್ರನ್ನ ನೀವು ಮೀಟ್ ಆಗ್ಬೋದು. ಅಂದರೆ ನೀವು ಎಲ್ಲಿ ನೀವು ಬರ್ತ್ ಪ್ಲೇಸ್ ಏನಿದೆ ನಿಮ್ಮದು, ಅಲ್ಲಿ ಆ ಸೆಟ್ಟಿಂಗಲ್ಲಿ ಈ ಪರ್ಸನ್ನ ನೀವು ಮೀಟ್ ಆಗಬಹುದು. ಆ್ಯಂಡ್ ಆ ಒಂದು ಪ್ಲೇಸಲ್ಲಿ ಫ್ಯಾಮಿಲಿ ಮೀಟಿಂಗ್ ಅಥವಾ ಏನಾದ್ರು ಫಂಕ್ಷನ್ ಇರುತ್ತಲ್ವ, ಆ ಥರ ಒಂದು ಸೆಟ್ಟಿಂಗಲ್ಲಿ ಪ್ರಾಬಬ್ಲಿ ನೀವು ಇವ್ರನ್ನ ಮೀಟ್ ಆಗುವಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ಬರ್ತ್ ಅಂದರೆ ಹೀಗೂ ನೋಡ್ಬೋದು, ಸ್ಟಾರ್ಟಿಂಗ್ ಆಫ್ ಅ ಕರಿಯರ್ ಅಥವಾ ಸ್ಟಾರ್ಟಿಂಗ್ ಆಫ್ ಎಲ್ಲೋ ಒಂದು ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಒಂದು ನ್ಯೂ ಸಿಟೀಲಿ, ಆ ಒಂದು ಸ್ಟಾರ್ಟಿಂಗ್ ಫೇಸ್. ಓಕೆನಾ. ಜಸ್ಟ್ ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಲೈಕ್ 1 ಮಂತ್, ಸ್ಟಾರ್ಟಿಂಗ್ ಫಸ್ಟ್ ಮಂತಲ್ಲಿ ಮಾತ್ರ ಮೀಟ್ ಆಗ್ತಾರೆ. ಲೈಕ್ ಫಾರ್ ಎನ್ ಎಕ್ಸಾಂಪಲ್, ನೀವು ಆಲ್ರೆಡಿ ಇವಾಗ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಒಂದು 7-8 ಮಂತ್ಸ್ ಆಗೋಗಿದೆ, ಅಲ್ಲಿ ನೀವು ಮೀಟ್ ಆಗೋವಂಥದ್ದಲ್ಲ. ಜಸ್ಟ್ ನೀವು ಜಾಯ್ನ್ ಆಗ್ತೀರಾ ಒಂದು ಕಂಪನಿಗೆ, ಫಸ್ಟ್ ಮಂತಲ್ಲೇ ನಿಮಗೆ ಇವರು ಮೀಟ್ ಆಗುವಂಥದ್ದು. ಲೈಕ್ ನೀವು ಸ್ಟಾರ್ಟ್ ಮಾಡಿರ್ತಾರೆ ಯಾವುದೋ ಒಂದು ಪ್ರಾಜೆಕ್ಟ್, ಇವ್ರ ಜೊತೆ ಯಾವುದೋ ಒಂದು ಅದೇ ಕಂಪನಿಯಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆ ಮೂಮೆಂಟಲ್ಲಿ ಇವ್ರ ಜೊತೆ ನೀವು ಕನೆಕ್ಟ್ ಆಗೋದನ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ನಿಮ್ಮ ಫ್ಯಾಮಿಲಿ, ನಿಮ್ಮ ಮನೆ ಹೋಮ್ ಟೌನ್ ಅಥವಾ ನಿಮ್ಮ ಫ್ಯಾಮಿಲಿಯವರು ಯಾವುದೋ ಒಂದು ಫಂಕ್ಷನಲ್ಲಿ, ಆ ಒಂದು ನಿಮ್ಮ ಹೋಮ್ ಟೌನ್ನಲ್ಲಿ ನಡೆಯುವಂಥ ಯಾವುದೋ ಒಂದು ಫಂಕ್ಷನಲ್ಲಿ ನೀವು ಇವ್ರನ್ನ ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಈ ಥರ ಒಂದು ಸೆಟಪ್ ಆಗಿರುತ್ತೆ. ಆ್ಯಂಡ್ ಇನ್ನು ಜನರಲ್ ಆಗಿ ಹೇಳಬೇಕು ಅಂದರೆ ಪ್ರಾಬಬ್ಲಿ ಯಾವುದೋ ಒಂದು ಚೈಲ್ಡ್ ಬರ್ತ್ ಆಗ್ಬೋದು ನಿಮ್ಮ ಹೋಮ್ ಟೌನಲ್ಲಿ, ಅದನ್ನ ನೋಡ್ಕೊಬರೋದಕ್ಕೆ ಹೋಗಬೇಕು ಅಂತ ಅಂದಾಗ ಮೀಟ್ ಆಗೋದು, ಅಥವಾ ನಾಮಕರಣ, ಈ ಥರ ಒಂದು ನೇಮ್ ಸೆರೆಮನಿ, ಈ ಥರ ಒಂದು ಸೆಟಪ್ಪಲ್ಲಿ ಅವ್ರು ನಿಮ್ಮನ್ನ ಮೀಟ್ ಆಗೋದು ಅಥವಾ ನೀವು ಅವ್ರನ್ನ ಫಸ್ಟ್ ಮೀಟ್ ಆಗ್ಬೋದು ಅನ್ನೋ ನೋಡ್ತೇನೆ. ನಾನು ತುಂಬ ಜನಕ್ಕೆ ನಾನು ಏನು ನೋಡ್ತಾ ಇದ್ದೀನಿ ಇಲ್ಲಿ ಅಂದರೆ, ಆಲ್ರೆಡಿ ನೀವು ಅವ್ರನ್ನ ಮೀಟ್ ಆಗಿದ್ದೀರ, ನಿಮ್ಮ ಹೋಮ್ ಟೌನಲ್ಲಿ ನೀವು ಅವ್ರನ್ನ ಮೀಟ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ನಿಮ್ಮ ಫ್ಯಾಮಿಲಿ ಫಂಕ್ಷನಲ್ಲಿ ನೀವು ಅವ್ರನ್ನ ಆಲ್ರೆಡಿ ಮೀಟ್ ಆಗಿದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಸೊ ಈ ಒಂದು ಪರ್ಸನ್ ನಿಮ್ಮ ಫ್ಯೂಚರಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗೋಣ. ನಿಮ್ಮಿಬ್ಬರ ಮಧ್ಯೆ ಇರೋ ಒಂದು ಶೇರ್ಡ್ ವ್ಯಾಲ್ಯೂ, ಅದಕ್ಕೂ ಮುಂಚೆ ಓಕೆ, ಶೇರ್ಡ್ ವ್ಯಾಲ್ಯೂಗೆ ಇನ್ನೊಂದು ಮೆಸೇಜ್ ನಾವು ಪುಲ್ ಮಾಡಬೇಕು. ಫೈನ್. ಸೊ ನಿಮ್ಮಿಬ್ಬರ ಮಧ್ಯೆ ಇರೋ ಒಂದು ಶೇರ್ಡ್ ವ್ಯಾಲ್ಯೂ ಯಾವುದು ಅಂತ ನೋಡೋಣ. ಫಾರ್ ಗ್ರೂಪ್ ನಂಬರ್ 1, ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮಿಬ್ಬರ ಮಧ್ಯೆ ಮ್ಯೂಚುವಲ್ ಆಗಿರುತ್ತೆ ಅಂತ. ಇದಕ್ಕೆ ಬಂದಿದೆ ಕಿಂಗ್ ಆಫ್ ಕಪ್ಸ್. ನಾನು ಫಸ್ಟ್ ಟೈಮೇ ಈ ಒಂದು ಕಾರ್ಡ್ನ ಪುಲ್ ಮಾಡಿದಾಗ ನನಗೆ ಫೀಲ್ ಆಗಿತ್ತು, ಎಲ್ಲೋ ಒಂದು ಕಡೆ ಈ ಪರ್ಸನ್ ಏನಿರ್ತಾರೆ ಅವರು ಎಮೋಷನಲ್ ಪರ್ಸನ್ ಆಗಿರ್ತಾರೆ. ಈವನ್ ದೋ ನೀವು ನಿಮ್ಮ ಎಮೋಷನಲ್ ಸೈಡ್ನ ತೋರಿಸ್ಬಾರ್ದು ಯಾರಿಗೂ ಅಂತ ಒಂದು ಥಾಟಲ್ಲಿ ಏನಾದರೂ ಇದ್ದರೆ, ನಿಮ್ಮಿಬ್ಬರು ಮಧ್ಯ ಮ್ಯೂಚುವಲ್ ಆಗಿರೋದೇ ನೀವಿಬ್ಬರು ಎಮೋಷನ್ಸ್ನ ಬಿಲೀವ್ ಮಾಡ್ತೀರಾ. ಈವನ್ ದೋ ನೀವು ಅನ್ಕೋಬೋದು ಈ ಪರ್ಸನ್ನ ಮೀಟ್ ಆದಾಗ ಈಗಲೇ ಜಾಸ್ತಿ ಓವರ್ ಥಿಂಕ್ ಮಾಡೋದು ಬೇಡ, ಇದ್ರ ಬಗ್ಗೆ ಈಗಲೇ ತುಂಬ ಯೋಚನೆ ಮಾಡೋದು ಬೇಡ, ತುಂಬ ಎಲ್ಲಿಗೆ ಹೋಗೋದೆ ಅಂತ ಯೋಚನೆ ಮಾಡೋದು ಬೇಡ ಅಂತ. ಬಟ್ ಡೇ ಬೈ ಡೇ ನಿಮಗೆ ಫೀಲ್ ಆಗ್ತಾ ಬರುತ್ತೆ, ಲೈಕ್ ದ ವೇ ಅವ್ರು ಕೇರ್ ಮಾಡ್ತಾರಲ್ವ, ಮುಂಚೆನೇ ಹೇಳ್ದಂಗೆ ಅವ್ರು ಕೇರಿಂಗ್, ಅವ್ರು ಸಪೋರ್ಟಿಂಗ್, ಆ ನೇಚರ್ ನಿಮ್ಮಲ್ಲೂ ಇರುತ್ತೆ. ಪ್ರಾಬ್ಲಿ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ರೆಡಿಯಾಗಿರಲ್ಲ ಅನ್ಬೋದು, ಅಥವಾ ಪ್ರಾಬಬ್ಲಿ ನಿಮಗೆ ಆ ಒಂದು ಕ್ವಾಲಿಟೀಸ್ನ ಯಾರಿಗೂ ತೋರಿಸೋದು ಬೇಡ ಅನ್ನೋ ಒಂದು ಥಾಟಲ್ಲಿ ಇರ್ಬೋದು ನೀವು. ಬಟ್ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರಿಗೂ ಆ ಒಂದು ಮೆಚ್ಯೂರಿಟಿ ಇರುತ್ತೆ. ಓಕೆನಾ. ಆ ಒಂದು ಎಮೋಷ್ನಲ್ ಮೆಚ್ಯೂರಿಟಿ, ಇವಾಗ ನಿಮ್ಮ ಪಾರ್ಟ್ನರ್ನ ಯಾವ ಥರ ನೋಡ್ಕೋಬೇಕು, ಪಾರ್ಟ್ನರಿಗೆ ಯಾವ ಥರ ಸಪೋರ್ಟಿವ್ ಆಗಿರಬೇಕು, ಅವರು ಎಮೋಷ್ನಲಿ ಲೋ ಆದಾಗ ಅವ್ರನ್ನ ಹೆಂಗೆ ನರ್ಚರ್ ಮಾಡಬೇಕು. ಸೊ ಆ ನರ್ಚರಿಂಗ್ ಕ್ವಾಲಿಟಿನ ನೋಡ್ತಾರೆ, ಲೈಕ್ ಅ ಫಾದರ್ಲಿ ಆರ್ ಮದರ್ಲಿ ನೇಚರ್. ಇವಾಗ ಒಂದು ಫ್ಯಾಮಿಲಿ ವೈಬ್ ಕೊಡುವಂಥದ್ದು, ಇದು ತುಂಬಾ ಇದೆ. ಇಟ್ಸ್ ಲೈಕ್ ಅ ಬೇಬಿ ಥರ ನೋಡ್ಕೊತೀರ, ಅವರು ನಿಮ್ಮನ್ನ ಒಂದು ಬೇಬಿ ಥರ ನೋಡ್ಕೊತಾರೆ, ನೀವು ಅವ್ರನ್ನ ಒಂದು ಸಣ್ಣ ಮಗು ಥರ ನೋಡ್ಕೊತೀರ. ಲೈಕ್ ಎಗೇನ್ ಹಿಯರ್ ಕೈಂಡ್ ಆಫ್ ಎಲ್ಲ ಮ್ಯಾಚ್ ಆಗ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ. ಓಕೆ. ಸೊ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬಾ ಮ್ಯೂಚುವಲ್ ಆಗಿರುತ್ತೆ ನಿಮ್ಮಿಬ್ಬರ ಮಧ್ಯೆ. ನಿಮ್ಮಿಬ್ಬರ ಮಧ್ಯೆ ಎಲ್ಲೋ ಒಂದು ಕಡೆ ನೋ ಮ್ಯಾಟರ್ ಯಾರನ್ನ ಮೀಟ್ ಆಗ್ತೀರಾ ಅವ್ರ ಜೊತೆ ಎಮೋಷ್ನಲ್ ಕನೆಕ್ಷನ್ ನಿಮಗೆ ಬೇಕೇ ಬೇಕು. ಇಲ್ಲಾಂದರೆ ನಿಮಗೆ ಆ ಕನೆಕ್ಷನ್ ಅಂತಲೇ ಫೀಲ್ ಆಗಲ್ಲ. ನಿಮಗೆ ಅವ್ರ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗಲೇಬೇಕು. ನೀವು ಯಾವಾಗ ಅವ್ರ ಜೊತೆ ನೀವು ನಿಮ್ಮ ಎಮೋಷನ್ಸ್ನ ಫೀಲ್ ಮಾಡ್ಕೊತೀರ ಆವಾಗಲೇ ನಿಮಗೆ ಆ ಒಂದು
ಕನೆಕ್ಷನ್ ಅಂತ ಫೀಲ್ ಆಗೋದು, ಆವಾಗಲೇ ನಿಮಗೆ ಅವ್ರನ್ನ ಇನ್ ಡೆಪ್ತ್ ಕನೆಕ್ಟ್ ಆಗ್ತಾ ಇದ್ದೀನಿ ಅಂತ ಫೀಲ್ ಆಗೋದು. ಈ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮ ಇಬ್ಬರ ಮಧ್ಯೆ ವೆರಿ ಕಾಮನ್ ಆಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ಇನ್ನೊಂದು ಮೇಯ್ನಾಗಿ ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಇಬ್ಬರಿಗೂ ಆರ್ಟ್ ಅಂದರೆ ತುಂಬ ಇಷ್ಟ. ಆರ್ಟ್ ಇಟ್ ಡಸಂಟ್ ನೆಸೆಸರಿಲಿ ಡ್ರಾಯಿಂಗ್ ಅಂತಲೇ ಹೇಳೋಕ್ಕಾಗಲ್ಲ, ಏನಾದರೂ ಕ್ರಿಯೇಟಿವಿಟಿ ಲೈಕ್ ಡ್ಯಾನ್ಸಿಂಗ್ ಅಥವಾ ಸೈಡ್ ಹಾಬೀಸ್ ಇರಲೇಬೇಕು ಇಬ್ಬರಿಗೂ. ಓಕೆನಾ, ಇವಾಗ ಬರೀ ಓದೋದು ನಾಲೆಜ್ ಗೇನ್ ಮಾಡಿಕೊಂಡು IT ಅಲ್ಲಿ ವರ್ಕ್ ಮಾಡಿಕೊಂಡು ಆರಾಮಾಗಿ ಅಷ್ಟೇ ಮುಗೀತು ಹಂಗಿಲ್ಲ. ಇಬ್ರಿಗೂ ಏನೋ ಒಂದು ಆರ್ಟ್ ಇದೆ, ಯಾವುದೋ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳ್ಬೋದು. ಪ್ರಾಬ್ಲಿ ನಿಮಗೆ ಓದೋದಂದರೆ ಇಷ್ಟ ಇರ್ಬೋದು, ಅವ್ರಿಗೂ ಇನ್ನೇನೋ ಒಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದು ಅಂದರೆ ಇಷ್ಟ. ಅವ್ರಿಗೂ ಲೈಫಲ್ಲಿ ಒಂದೇ ಅಚೀವ್ ಮಾಡಬೇಕು, ಒಂದರಲ್ಲೇ ಹೋಗಬೇಕು ಆ ಥರನೂ ಏನು ಇಲ್ಲ. ಅವ್ರಿಗೂ ಲೈಫ್ನ ಒಂದು ಕ್ರಿಯೇಟಿವ್ ಆಗಿ ತಗೊತಾ ಇದ್ದಾರೆ. ನೀವು ಹೆಂಗೆ ಎಷ್ಟು ಕ್ರಿಯೇಟಿವ್ ಆಗಿದ್ದೀರೋ ಅವರು ಅಷ್ಟೇ ಕ್ರಿಯೇಟಿವ್ ಆಗಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಇದು ಒಂದು ಬೇಸಿಕ್ ವ್ಯಾಲ್ಯೂ ನಿಮಗೆ ಇಂಪಾರ್ಟೆಂಟ್. ಐ ಫೀಲ್ ಲೈಕ್ ಈ ಗ್ರೂಪ್ ಯಾರ್ಯಾರು ಚೂಸ್ ಮಾಡಿದರೆ ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಅವ್ರದ್ದೇ ಆದ ಒಂದು ಹಾಬಿ ಇರಬೇಕು, ಅವರೇ ಒಂದು ಬೇರೆ ಒಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರಬೇಕು. ಬರೀ ಪುಸ್ತಕದ ಜ್ಞಾನ ಮಾತ್ರ ಸಾಕಾಗಲ್ಲ. ಓಕೆನಾ, ನಿಮಗೆ ಈ ಥರ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ನೋಡ್ಬೋದು. ಅವ್ರಿಗೂ ಅಟ್ ದ ಸೇಮ್ ಟೈಮ್ ಆ ಥರ ಒಂದು ಫೀಲಿಂಗ್ ಇದೆ. ನಿಮ್ಮಿಬ್ರಿಗೂ ಯಾವುದೋ ಒಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬೇಕು. ಸುಮ್ಮನೆ ಲೇಝಿಯಾಗಿ ಎವ್ರಿಡೇ ಲೇಝಿನೆಸ್ ತೋರಿಸ್ಕೊಂಡಿರಬೇಕು ಅಂತ ಇರಬಾರ್ದು. ಲೈಕ್ ಏನೋ ಒಂದು ಬ್ಯುಸಿಯಾಗಿರಬೇಕು ಎವ್ರಿ ಮೂಮೆಂಟ್. ಓಕೆನಾ, ಮುಂಚೆನೇ ಹೇಳ್ದಂಗೆ ಅವರಿಗೆ ಪ್ರಾಬ್ಲಿ ಅವ್ರಿಗೆ ಕುಕ್ಕಿಂಗ್ ಅಂದರೆ ಇಷ್ಟ ಆಗಿರುತ್ತೆ. ಕುಕ್ ಮಾಡಿಕೊಂಡು ತಿನ್ಕೊಂಡು ಆರಾಮಾಗಿರೋದು, ಲೈಕ್ ಈ ಥರ ಒಂದು ಆ್ಯಕ್ಟಿವಿಟೀಸಲ್ಲಿ ಅವ್ರು ಇನ್ವಾಲ್ವ್ ಆಗಿರ್ತಾರೆ. ಲೈಕ್ ಬೇಕಿಂಗ್ ಥಿಂಗ್ಸ್ನ ಅವರು ಇನ್ಸ್ಟಾದಲ್ಲಿ ಶೋ ಆಫ್ ಮಾಡ್ಬೋದು ಅವ್ರ ಟ್ಯಾಲೆಂಟ್ನ. ಈ ಥರ ಒಂದು ಸಿಚುವೇಶನ್ ಅಥವಾ ಈ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ನಿಮ್ಮ ಪರ್ಸನಲ್ಲಿ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ನೋಡೋಣ ಲವ್ ಲ್ಯಾಂಗ್ವೇಜ್. ಅಂದರೆ ಅವ್ರು ನಿಮ್ಮನ್ನ ಮೀಟ್ ಆದಾಗ ಅವ್ರು ಯಾವ ಥರ ನೀವು ಲವ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಓಕೆನಾ, ಸೆಲ್ಫ್ ವರ್ತ್. ಸೊ ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಲೇ ಫಸ್ಟ್ ಆಫ್ ಆಲ್ ಈ ಪಿಕ್ಚರಲ್ಲಿ ನೋಡ್ಬೋದು ಕೈಂಡ್ ಆಫ್ ಅಲ್ಲಿ ಒಂದು ಸಿಂಹಾಸನ ಇದೆ. ಈ ಪರ್ಸನ್ ಹೋಗ್ಬಿಟ್ಟಲ್ಲಿ ಕೂತ್ಕೊಳ್ಳೋದು, ಲೈಕ್ ಅವ್ರು ಪ್ರೈಸ್ ಮಾಡ್ಕೊಳ್ಳೋದು. ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನ ಮೀಟ್ ಆದಾಗ ಪ್ರಾಬ್ಲಿ ಅವ್ರ ಬಗ್ಗೆ ಜಾಸ್ತಿ ಪ್ರೈಸ್ ಮಾಡ್ಕೊತಾರೆ. ಅಟ್ ದ ಸೇಮ್ ಟೈಮ್ ಅವ್ರ ಲವ್ ಲ್ಯಾಂಗ್ವೇಜ್ ಏನಂತ ಅಂದರೆ ನಿಮ್ಮನ್ನ ಪ್ರೈಸ್ ಮಾಡೋದು. ಓಕೆ, ನೀವು ಯಾವುದರಲ್ಲಿ ಬೆಸ್ಟ್ ಆಗಿದ್ದೀರಾ ಅದ್ರ ಬಗ್ಗೆ ಜಾಸ್ತಿ ನಿಮ್ಮನ್ನ ಪ್ರೈಸ್ ಮಾಡುವಂಥದ್ದು, ನಿಮ್ಮನ್ನ ಸಪೋರ್ಟ್ ಮಾಡುವಂಥದ್ದು. ಪ್ರಾಬ್ಲಿ ಇದು ಅವರ ಫಸ್ಟ್ ಆ್ಯಕ್ಷನ್ ಆಗಿರುತ್ತೆ. ನೀವು ಇನ್ ಕೇಸ್ ಲೈಕ್ ನೀವು ಅವ್ರನ್ನ ಮೀಟ್ ಆಗೋದಾಗ ನಿಮ್ಮ ಲೈಫ್ ಪ್ಲ್ಯಾನ್ಸ್ ಏನು, ನೀವು ಲೈಫಲ್ಲಿ ಸೋಫಾರ್ ಅಚೀವ್ ಮಾಡ್ಕೊಂಡು ಬಂದಿರೋದೇನು, ಇದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಓಕೆನಾ, ಅವರ ಕಾನ್ವರ್ಸೇಷನ್ ನಿಮಗೆ ಎವ್ರಿ ಟೈಮ್ ಮೋಟಿವೇಟ್ ಮಾಡ್ತಾ ಇರುತ್ತೆ. ಇದೇ ಅವರ ಲವ್ ಲ್ಯಾಂಗ್ವೇಜ್. ಓಕೆನಾ, ಲೈಕ್ ಪ್ರಾಬ್ಲಿ ಅವ್ರಿಗೆ ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ವೇನೋ, ಲೈಕ್ ಅವ್ರು ಯಾವ ಥರ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾರೆ. ಬಟ್ ಎವ್ರಿ ಮೂಮೆಂಟ್ ಅವ್ರು ನಿಮ್ಮನ್ನ ಮೋಟಿವೇಟ್ ಮಾಡ್ತಾರೆ. ಎವ್ರಿ ಮೂಮೆಂಟ್ ನೀವು ಯಾವ ಒಂದು ಆ್ಯಕ್ಟಿವಿಟೀಸಲ್ಲಿ ಬೆಸ್ಟ್ ಇದ್ದೀರಾ ಅದನ್ನು ಅಪ್ಲಿಫ್ಟ್ ಮಾಡ್ತಾ ಇರ್ತಾರೆ. ಪದೇ ನಿಮಗೆ ನೆನಪಿಸ್ತಾ ಇರ್ತಾರೆ, ನೀವು ಇಷ್ಟು ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ, ನೀವು ಬೆಸ್ಟ್ಲಿ ಲೀವ್ ಮಾಡ್ತಾ ಇದ್ದೀರಾ. ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ಯಾರೂ ಈ ಥರ ಸಪೋರ್ಟೇ ಮಾಡಿರಲ್ವೇನೋ ನಿಮ್ಮ ಫ್ಯಾಮಿಲಿಲಿ ಆಗಿರ್ಬೋದು. ನಿಮಗೆ ಯಾವುದೋ ಒಂದು ಡಿಫ್ರೆಂಟ್ ಟ್ಯಾಲೆಂಟ್ ಇದೆ ಅನಿಸುತ್ತೆ, ಸ್ಕಿಲ್ ಇದೆ, ಲೈಫಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು, ತುಂಬ ಪ್ಲೇಸಸ್ನ ನೋಡಬೇಕು. ಅವ್ರು ನಿಮಗೆ ಎವ್ರಿ ಟೈಮ್ ಹೇಳ್ತಾ ಇರ್ತಾರೆ, ನಿಮ್ಮ ಡ್ರೀಮ್ ಏನಿದೆ ಅದನ್ನ ಫಾಲೋ ಮಾಡು, ನಿಂದು ಲೈಫ್ದು ಗೋಲ್ ಏನಿದೆ ಅದನ್ನ ಫಾಲೋ ಮಾಡು, ನಿಮಗೆ ತುಂಬಾ ಒಳ್ಳೆ ವಿಷನ್ ಇದೆ ಲೈಫ್ ಮೇಲೆ, ಅಮೇಝಿಂಗ್ ವಿಷನ್ ಇದೆ, ಫಾಲೋ ಮಾಡಿ, ಗಿವ್ ಅಪ್ ಮಾಡಬೇಡಿ, ಈ ಥರ. ಸೊ ಇದು ಅವರ ಒಂದು ಲವ್ ಲ್ಯಾಂಗ್ವೇಜ್ ಆಗಿರುತ್ತೆ ಅಂತ ಹೇಳ್ಬೋದು. ಅಮೇಝಿಂಗ್, ಅ ವೆರಿ ಕಾಮ್ ಆ್ಯಂಡ್ ವೆರಿ ಜೆನ್ಯೂನ್, ವೆರಿ ಹೋಮ್ಲಿ ಪರ್ಸನ್ ಅಂತ ಫೀಲ್ ಆಗ್ತಾ ಇದೆ. ಲೈಕ್ ನಿಮ್ಮ ಫ್ಯಾಮಿಲಿಗೂ ಕ್ಲೋಸ್ ಆಗಿರುವಂಥ ಒಂದು ಪರ್ಸನ್ ಇದು. ಪ್ರಾಬ್ಲಿ ನೀವಿಬ್ಬರು ಒಂದೇ ಕಲ್ಚರ್, ಒಂದೇ ಬ್ಯಾಕ್ಗ್ರೌಂಡ್ ಫಾಲೋ ಮಾಡ್ತೀರಾ, ಬ್ಯಾಕ್ಗ್ರೌಂಡಿಂದ ಆಗಿರ್ತೀರಾ ಅಂತ ಹೇಳ್ಬೋದು. ಅಮೇಝಿಂಗ್. ಆ್ಯಂಡ್ ಮೋರ್ ಓವರ್ ಅವ್ರ ಫ್ಯಾಮಿಲಿ ಅವ್ರ ಬೆಳ್ದು ಬಂದಿರೋ ರೀತಿ ತುಂಬ ಚೆನ್ನಾಗಿದೆ. ಬಿಕಾಸ್ ಅವ್ರವ್ರ ಫ್ಯಾಮಿಲಿ ವ್ಯಾಲ್ಯೂನ ತುಂಬ ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ, ತುಂಬ ಏನು ಬೇಕು ಅದನ್ನ ಮಾತ್ರ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ವಾವ್, ಜಸ್ಟ್ ಅಮೇಝಿಂಗ್. ಸೊ ಮೇನ್ ಕಾರ್ಡ್ ಟೈಮಿಂಗ್ ನೋಡೋಣ, ನೀವು ಯಾವಾಗ ಇವ್ರನ್ನ ಮೀಟ್ ಆಗ್ತೀರಾ ಅಂತ. ಫುಲ್ ಮೂನ್ ಇನ್ ಲೀಬ್ರಾ. ಸೊ ಅ ವಿನ್ ಔಟ್ಕಮ್ ಈಸ್ ಫಾರ್ಕ್ಯಾಸ್ಟ್. ನೋಡೋಣ ಫುಲ್ ಮೂನ್ ಇನ್ ಲಿಬ್ರಾ ಯಾವಾಗ ಬರುತ್ತೆ ಅಂತ. ಸೊ ಆಲ್ರೆಡಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಈ ವರ್ಷದ ಫುಲ್ ಮೂನ್ ಇನ್ ಲೀಬ್ರಾ ಇದೆ ಅಲ್ವಾ, ಮಾರ್ಚಲ್ಲಿ
ಬಂದಿದೆ. ಸೊ ಇನ್ನು ನಿಮ್ಮ ನೆಕ್ಸ್ಟ್ ಇಯರೇ ಅಂತಲೇ ಹೇಳ್ಬೋದು. ಐ ಫೀಲ್ ಲೈಕ್ ತುಂಬ ಜನ ಮಾರ್ಚಲ್ಲಿ ಈ ಪರ್ಸನ್ನ ಮೀಟ್ ಆಗಿದ್ದೀರ ಆಲ್ರೆಡಿ. ಮುಂಚೆನೇ ಹೇಳ್ದಂಗೆ ಒಂದು ಫ್ಯಾಮಿಲಿ ಸೆಟಪ್ಪಲ್ಲಿ ಮೀಟ್ ಆಗಿರ್ಬೋದು ನೀವು ಇವ್ರನ್ನ, ಅಥವಾ ಒಂದು ಪ್ರಾಜೆಕ್ಟ್, ಸ್ಟಾರ್ಟಿಂಗ್ ಆಫ್ ದ ಪ್ರಾಜೆಕ್ಟ್ ಯಾವುದಾದ್ರು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದರೆ ಒಂದು ಪ್ರಾಜೆಕ್ಟ್, ರೀಸೆಂಟಾಗಿ ಮಾರ್ಚಲ್ಲಿ ಯಾವುದಾದ್ರು ಕಂಪನಿ ಚೇಂಜ್ ಮಾಡಿದರೆ, ಒಂದು ಆರ್ಗನೈಸೇಷನಿಗೆ ಜಾಯ್ನ್ ಆಗಿದರೆ, ಆ ಒಂದು ಟೈಮಲ್ಲಿ ನೀವು ಇವ್ರನ್ನ ಆಲ್ರೆಡಿ ಮೀಟ್ ಆಗಿದ್ದೀರಾ ಅಂತ ಬರ್ತಾ ಇದೆ. ಸೊ ಯು ನೀಡ್ ಟು ರಿಮೆಂಬರ್ ಮಾಡ್ಕೊಳ್ಳಿ, ಯಾರನ್ನ ಮೀಟ್ ಆದ್ರಿ ಮಾರ್ಚಲ್ಲಿ, ಯಾವ ಒಂದು ಪರ್ಸನ್ನ ಮೀಟ್ ಆದ್ರಿ, ಯಾರ ಜೊತೆ ಕನೆಕ್ಟ್ ಆದ್ರಿ, ನಿಮ್ಮ ಹೋಮ್ ಟೌನಿಗೆ ಹೋದಾಗ ಯಾರು ಜನರು ನೀವು ಮೀಟ್ ಆದ್ರಾ. ಸೊ ಇವಾಗ ನೀವು ರಿಮೆಂಬರ್ ಮಾಡ್ಕೋಬೇಕು. ಫೈನಲಿ ನೋಡೋಣ ನಿಮಗೆ ಅವರಿಂದ ಯಾವುದಾದ್ರೂ ಮೆಸೇಜ್ ಇದೆಯಾ ಅಂತ. ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್ ಮೆಸೇಜ್. 2 of Swords. ಸೊ 2 of Swords ಇಸ್ ಒಂದು ಕನ್ಫ್ಯೂಸಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು. ಕನ್ಫ್ಯೂಸಿಂಗ್ ಅನ್ನೋದಕ್ಕಿಂತ ಅಂದರೆ ಡಿಸಿಷನ್ ಮೇಕಿಂಗ್ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಅನ್ನೋ ಒಂದು ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಪ್ರಾಬ್ಲಿ ಈ ಸಿಚುವೇಷನಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಈ ಪರ್ಸನ್ ಏನಿದ್ದಾರೆ ಅವರು ಆ ಸಿಚುವೇಶನ್ ವೆರಿ ಕನ್ಫ್ಯೂಸಿಂಗ್, ಯಾವ ಡಿಸಿಷನು ತೊಗೊಳಕ್ಕಾಗಲ್ಲ ಆ ಥರ ಒಂದು ಸಿಚುವೇಷನಲ್ಲಿದ್ದಾರೆ. ಪ್ರಾಬ್ಲಿ ಅವರು ಕರಿಯರಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಹೋಗ್ತಾ ಇದೆ, ತುಂಬಾ ಆಪ್ಷನ್ಸ್ ಅವ್ರ ಮುಂದೆ ಇದೆ, ಅಥವಾ ಯಾವ ಆಪ್ಷನ್ ಚೂಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಥರ ಒಂದು ಕನ್ಫ್ಯೂಸಿಂಗ್ ಸಿಚುವೇಷನ್ನಲ್ಲಿ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಸೊ ಅವ್ರಿಗೂ ಪ್ರಾಪರಾಗಿ ಗೊತ್ತಾಗ್ತಾ ಇಲ್ಲ ಯಾವ ಥರ ಒಂದು ಪಾರ್ಟ್ನರ್ ಬೇಕು ಅವ್ರ ಲೈಫಲ್ಲಿ. ಅವ್ರಿಗೊಂದು ಕ್ಲಾರಿಟಿ ಇಲ್ಲ. ಸೊ ಎವ್ರಿ ಮೂಮೆಂಟ್ ಐ ಫೀಲ್ ಲೈಕ್ ನೀವಿಬ್ಬರು ಒಂಥರ ಕರೆಕ್ಟ್ ಸ್ಟೇಜಲ್ಲಿದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಕೈಂಡ್ ಆಫ್ ಕನ್ಫ್ಯೂಸಿಂಗ್ ಸ್ಟೇಜಲ್ಲಿ, ಅಂದರೆ ನಿಮಗೂ ಪ್ರಾಪರಾಗಿ ಗೊತ್ತಿಲ್ಲ. ಮುಂಚೆನೇ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಂಗೆ ನಿಮಗೂ ಪ್ರಾಪರಾಗಿ ಗೊತ್ತಿಲ್ಲ ನಿಮಗೆ ಯಾವ ಥರ ಪಾರ್ಟ್ನರ್ ಬೇಕು. ಬಟ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಅದೊಂದು ರಿಯಾಲಿಟಿಯಲ್ಲಿ ಆಗೋ ಪಾಸಿಬಿಲಿಟೀಸ್ ಇಲ್ಲ. ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ಔಟ್ಸೈಡ್ ಕಂಟ್ರಿ ಟ್ರಾವೆಲ್ ಮಾಡಬೇಕು. ಪ್ರಾಬ್ಲಿ ನೀವು ಔಟ್ಸೈಡ್ ಕಂಟ್ರಿ ಇರೋ ಪರ್ಸನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಬಟ್ ನೀವು ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ಫ್ಯಾಮಿಲಿನ ಕಂಪ್ಲೀಟಾಗಿ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಸೊ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಒಂಥರ ರಿಯಾಲಿಟಿಯಲ್ಲಿ ಆಗ್ದಿಲ್ದಿರೋವಂಥ ಎಕ್ಸ್ಪೆಕ್ಟೇಷನ್ಸ್ ನಿಮಗಿದೆ ಅಂತ ಫೀಲ್ ಆಗ್ತಾ ಇದೆ. ಸೊ ಈವನ್ ದಿಸ್ ಪರ್ಸನ್ ಏನಿದ್ದಾರೆ ಅವರು ಅದೇ ಒಂದು ಕನ್ಫ್ಯೂಷನಲ್ಲಿದ್ದಾರೆ. ಅವ್ರಿಗೂ ಇವಾಗ ಅವರೊಂದು ಇನ್ನರ್ ಪೀಸ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿವಾಗ ರೈಟ್ ನಾವು ಆ ಒಂದು ರಿಲೇಷನ್ಶಿಪ್ ಸಿಚುವೇಶನಿಗೆ ಆಕ್ಸೆಪ್ಟ್ ಮಾಡೋ ಒಂದು ಸಿಚುವೇಶನಲ್ಲಿ ಇಲ್ಲ ಅವರು. ಅವರಿವಾಗ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಏನು ಬೇಕು ಅದು ಲೈಫಲ್ಲಿ ಏನು ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಒಂದು ಎಮೋಷ್ನಲಿ ತುಂಬ ಒಂದು ಡೌನ್ ಸೈಡಲ್ಲಿ ಹೋಗ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾಯಿದೆ. ಬಿಕಾಸ್ ಅವರು ಏನೇನೋ ಮಾಡ್ತಾ ಇದ್ದಾರೆ ಎಮೋಷ್ನಲಿ ಗುಡ್ ಫೀಲ್ ಮಾಡ್ಕೊಳ್ಳೋಕ್ಕೆ, ಮೆಡಿಟೇಟ್ ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಸೊ ಅವರಿಂದ ನಿಮಗೆ ಮೆಸೇಜ್ ಏನಂತ ಅಂದರೆ, ಇವಾಗಲೇ ಹೋಪ್ಸ್ ಕಂಪ್ಲೀಟಾಗಿ ಕಳ್ಕೊಬೇಡಿ. ಬಿಕಾಸ್ ಇಬ್ರದ್ದು ಸಿಚುವೇಶನ್ ಅಥವಾ ಅವ್ರ ಸಿಚುವೇಶನ್ ತುಂಬಾ ಕಷ್ಟಕರವಾಗಿ ಹೋಗ್ತಾ ಇದೆ, ತುಂಬಾ ಕನ್ಫ್ಯೂಸಿಂಗಾಗಿ ಹೋಗ್ತಾ ಇದೆ. ಇವಾಗಲೇ ಏನು ಡಿಸಿಷನ್ ಮಾಡಬೇಡ, ಇವಾಗಲೇ ಒಂದು ಕನ್ಕ್ಲೂಷನಿಗೆ ಬರಬೇಡ, ನೀನು ಯಾವುದೇ ಒಂದು ಇದಕ್ಕೆ ಇವಾಗಲೇ ಹೋಪ್ಸ್ನ ಕಳ್ಕೋಬೇಡ ಅಂತ ನಿಮಗೊಂದು ಇಂಪಾರ್ಟೆಂಟ್ ಮೆಸೇಜ್ ಅವ್ರ ಸೈಡಿಂದ. ಅವರ ಪಾರ್ಟ್ನರ್ಗೆ ಅವ್ರು ಈ ಥರ ಹೇಳ್ಕೊತಾ ಇದ್ದಾರೆ, ಯಾರೇ ಆಗಿರೋ ನೀನು ಇವಾಗಲೇ ಹೋಪ್ಸ್ ಕಳ್ಕೋಬೇಡ. ಕರೆಂಟ್ ಸಿಚುವೇಷನಲ್ಲಿ ನಾನಿನ್ನ ಸರ್ಚ್ ಮಾಡ್ದೇ ಇದ್ದರೂ ಇರಬಹುದು, ಬಟ್ ಅದೇ ಇದಕ್ಕೆ ಒಂದು ಫೈನಲ್ ಡಿಸಿಷನಿಗೆ ಬರಬೇಡ, ಕನ್ಕ್ಲೂಷನಿಗೆ ಬರಬೇಡ, ರಾಂಗ್ ಫೀಲ್ ಮಾಡ್ಕೋಬೇಡ. ನಿನ್ನ ಇನ್ಸ್ಟಿಂಕ್ಟ್ನ ಟ್ರಸ್ಟ್ ಮಾಡು, ನಿನಗೆ ಮನಸ್ಸಲ್ಲಿ ಏನು ಅನಿಸುತ್ತೆ ಅದನ್ನ ಟ್ರಸ್ಟ್ ಮಾಡು. ಸೊ ಈ ಥರ ಒಂದು ಸಿಚುವೇಶನ್ ಆಗ್ತಾಯಿದೆ ಅಂತ ಫೀಲ್ ಆಗ್ತಾಯಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವ್ರವ್ರ ಪಾರ್ಟ್ನರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಕ್ಲಿಯರ್ ಕಮ್ಯುನಿಕೇಷನ್, ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಫಾರ್ವರ್ಡ್ ಹೋಗೋದಕ್ಕೂ ಮುಂಚೆ ಒಂದು ಪ್ರಾಪರ್ ಡಿಸ್ಕಷನ್ ಮಾಡಬೇಕು, ಆನೆಸ್ಟಾಗಿ ಡಿಸ್ಕಷನ್ ಮಾಡಬೇಕು. ಯಾವುದೇ ಒಂದು ಸಿಚುವೇಷನಲ್ಲಿದ್ದರೂ ಸುಳ್ಳು ಹೇಳೋದು ಅವ್ರಿಗೆ ಇಷ್ಟ ಇಲ್ಲ. ಏನು ಅನಿಸುತ್ತೆ ಅದನ್ನ ಆನೆಸ್ಟಾಗಿ ನಿಮ್ಮ ಆನೆಸ್ಟ್ ಆನ್ಸರ್ಸ್ನ ನಿಮ್ಮ ಸೈಡಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ. ಅದು ಇದು ಮೆಸೇಜ್ ಆಗಿರುತ್ತೆ ನಿಮಗೆ. ಇನ್ನೊಂದು ಥಿಂಗ್ ಏನಂದರೆ, ಸ್ವಲ್ಪ ಪೇಷಂಟಾಗಿ ವೆಯ್ಟ್ ಮಾಡು. ಇವಾಗಲೇ ಒಂದು ಡಿಸಿಷನ್ ತಗೋಬೇಡ, ರೈಟ್ ಡಿಸಿಷನ್ ತಗೊಳ್ಳೋ ಒಂದು ಸಮಯ ಬರುತ್ತೆ, ಅವಾಗ ತಗೋ. ಈ ಥರ ಒಂದು ಸಿಚುವೇಶನ ನೋಡ್ತಾ ಇದ್ದೀನಿ.
ನಾನು ಇನ್ನೊಂದು ಇಲ್ಲೇನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ ಪ್ರಾಬ್ಲಿ ನೀವು ಅವ್ರನ್ನ ಡೈರೆಕ್ಟಾಗಿ ಮಾತಾಡಿಸ್ತಾನೆ ಇರ್ಬೋದು, ಕರೆಂಟ್ಲಿ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಆಗ್ದೇ ಇರ್ಬೋದು, ಬಟ್ ಸ್ಟಿಲ್ ಎವ್ರಿ ಮೂಮೆಂಟ್ ಅವ್ರವ್ರ ಮನಸ್ಸಲ್ಲಿ ಒಂಥರ ನಿಮಗೋಸ್ಕರ ಏನೋ ಒಂದು ಮೆಸೇಜ್ ಕಳಿಸ್ತಾನೆ ಇರ್ತಾರೆ. ಲೈಕ್ ಲೈಫ್ ತುಂಬ ಕಷ್ಟ ಆಗ್ತಾ ಇದೆ, ತುಂಬಾ ಎಮೋಷ್ನಲಿ ಲೋ ಆಗ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಲೈಫಲ್ಲಿ ಈ ಥರ ಕಷ್ಟ ಆಯಿತು, ಇವತ್ತು ಹಿಂಗಾಯಿತು ಹಂಗಾಯಿತು. ಎವ್ರಿ ಮೂಮೆಂಟ್ ಅವ್ರ ಮನಸ್ಸಲ್ಲಿ ಏನಾದ್ರು ಹೇಳ್ಕೊತಾನೆ ಇರ್ತಾರೆ. ಅವ್ರ ಪಾರ್ಟ್ನರ್ಗೆ ಲೈಕ್ ಫ್ಯೂಚರ್ ಪಾರ್ಟ್ನರ್ನ ಇಮ್ಯಾಜಿನ್ ಮಾಡಿಕೊಂಡು ಅಂತ ನೋಡ್ತಾ ಇದ್ದೀನಿ. ಎವ್ರಿ ಮೂಮೆಂಟ್ ಅವ್ರ ಕಷ್ಟಗಳನ್ನ ಅವರು ಏನಾದ್ರು ಡಿಸ್ಟರ್ಬೆನ್ಸ್ ಫೀಲ್ ಆದರೆ ಅವ್ರು ನಿಮ್ಮನ್ನ ನೆನಪಿಸ್ಕೊಂಡು ಏನಾದ್ರು ಒಂದು ಹೇಳ್ಕೊತಾ ಇರ್ತಾರೆ ಅಂತ ಫೀಲ್ ಆಗ್ತಾ ಇದೆ. ವಾವ್, ಇಟ್ಸ್ ಎನ್ ಅಮೇಝಿಂಗ್ ಮೆಸೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರೋವರ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ, ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ಕರೆಂಟ್ಲಿ ಆ ಒಂದು ಕೈಂಡ್ ಆಫ್ ವೆಲ್ ಸಿಚುವೇಶನಲ್ಲಿ ಇಲ್ಲ. ಸೊ ಹವೆವರ್ ಇವ್ರನ್ನ ನೆಕ್ಸ್ಟ್ ನೀವು ಯಾವಾಗ ಮೀಟ್ ಆಗ್ತೀರಾ, ನಿಮ್ಮ ಲೈಫಲ್ಲಿ ಮತ್ತೆ ಇವ್ರನ್ನ ಯಾವಾಗ ಮೀಟ್ ಆಗ್ತೀರಾ ಅಂತ ಒಂದು ಪ್ರಾಪರ್ ಮೆಸೇಜ್ ನೋಡೋಣ ಫಾರ್ ದ ವಾವ್. ಲುಕ್ ಎಟ್ ದಿಸ್ 2 of Cups. ವಾವ್, ಇಟ್ಸ್ ಅ ಸೋಲ್ಮೇಟ್ ಕಾರ್ಡ್ ಬೈ ದ ವೇ, ಯಾರ್ಯಾರಿಗೆ ಗೊತ್ತಿಲ್ಲ. ಇಟ್ಸ್ ಅ ಸೋಲ್ಮೇಟ್ ಕಾರ್ಡ್, ಎಮೋಷ್ನಲಿ ಸಿಮಿಲರ್, ಎಗೇನ್ ಒಂಥರ ಮಿರರಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು. ಈ ಮುಂಚೆನೇ ಈ ಕಪ್ಸ್, ಕಿಂಗ್ ಆಫ್ ಕಪ್ಸ್ ಬಂದಂಗೆ ಇಬ್ಬರದು ಒಂದೇ ಬಿಲೀವ್ಸ್ ಈಕ್ವಲ್ ಆಗೋದಂದರೆ ಎಮೋಷನ್ಸ್ನ ಎಕ್ಸ್ಪೆಕ್ಟ್ ಮಾಡೋದು, ಆ ಒಂದು ಎಮೋಷ್ನಲ್ ಮೆಚ್ಯೂರಿಟಿ ಇರುತ್ತಲ್ವ, ಇಬ್ಬರದು ಸಿಮಿಲರ್ ಆಗುತ್ತೆ. ಎಗೇನ್ ಇಲ್ಲಿ 2 of Cups ಅದನ್ನೇ ಹೇಳ್ತಾ ಇದೆ. ನೀವಿಬ್ಬರು ಎಮೋಷ್ನಲ್ ಸ್ಟೇಟ್ ಇರುತ್ತಲ್ವ, ಪ್ರಾಬ್ಲಿ ನನಗೆ ಏನು ಫೀಲ್ ಆಗ್ತಾ ಇದೆ ಅಂದರೆ ಈವನ್ ನಿಮ್ಮ ಸಿಚುವೇಶನಲ್ಲೂ ಈ ಒಂದು ಕನ್ಫ್ಯೂಸಿಂಗ್ ಸಿಚುವೇಶನ್ ಇದೆ, ಹೋಗ್ತಾ ಇದೆ. ಈ ಒಂದು ಅದನ್ನ ಎಕ್ಸ್ಪ್ರೆಸ್ ಮಾಡ್ದೇ ಇದ್ರು, ಬಿಕಾಸ್ ಈ 2 of Swords ಏನಿದೆ ಇದು ಇಂಟರ್ನಲಿ ಆಗುವಂಥದ್ದು, ಹೊರಗಡೆ ಇರೋರಿಗೆ ತೋರಿಸಲ್ಲ. ಇದು ಇಂಟರ್ನಲ್ ಕಾನ್ಫ್ಲಿಕ್ಟ್ ಕಾರ್ಡ್ ಅಂತ ಹೇಳ್ಬೋದು. ಸೊ ನಿಮ್ಮ ಲೈಫಲ್ಲೂ ಆ ಇಂಟರ್ನಲ್ಲಿ ನಿಮಗೆ ತುಂಬಾ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇದೆ, ಹೊರಗಡೆಯವ್ರಿಗೆ ತೋರಿಸ್ತಾನೆ ಇರ್ಬೋದು, ಬಟ್ ಆ ಒಂದು ಸಿಚುವೇಷನಲ್ಲಿ ನೀವು ಗೋತ್ರು ಆಗ್ತಾ ಇದ್ದೀರ. ಸೊ ಐ ಫೀಲ್ ಲೈಕ್ ಅಲ್ಲಿ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಸಿಚುವೇಶನಲ್ಲೂ ನಿಮ್ಮ ಲೈಫಲ್ಲೂ ಅದೇ ಥರ ಇನ್ಸಿಡೆಂಟ್ಸ್ ಆಗ್ತಾ ಇದೆ. ಲೈಕ್ ನಿಮಗೆ ತಲೆಗೆ ಸ್ವಲ್ಪ ತೊಂದರೆ ಕೊಡುವಂಥ ಇನ್ಸಿಡೆಂಟ್ಸೇ ಆಗ್ತಾ ಇದೆ. ನೀವು ಏನೋ ಡಿಸಿಷನ್ ಮಧ್ಯದಲ್ಲಿ ನಿಂತಿದ್ದೀರಾ, ಯಾವುದೋ ಒಂದು 2 ಡಿಸಿಷನ್ಸ್ ಮಾಡಬೇಕು, ಅದ್ರ ಮಧ್ಯದಲ್ಲಿ ನಿಂತಿದ್ದೀರಾ, ನೀವು ಆ ಥರ ಒಂದು ಸಿಚುವೇಷನಲ್ಲಿದ್ದೀರಾ ಅಂತ ಫೀಲ್ ಆಗ್ತಾಯಿದೆ. ಸೊ ನಾವು ಟೈಮಿಂಗ್ ನೋಡೋಣ, ನೆಕ್ಸ್ಟ್ ನಿಮ್ಮ ಎನ್ಕೌಂಟರ್ ಯಾವಾಗ, ಅಥವಾ ನೆಕ್ಸ್ಟ್ ನೀವು ಯಾವಾಗ ಈ ಪರ್ಸನ್ನ ಮೀಟ್ ಮಾಡ್ತೀರಾ ಅಂತ ನೋಡೋಣ. ಐ ಫೀಲ್ ಲೈಕ್ ಇದೇ ವರ್ಷದಲ್ಲಿ ಇದು ಸ್ಕಾರ್ಪಿಯೋ ದಿಸ್ ಈಸ್ ಕ್ಯಾನ್ಸರ್ ಆಗ್ಬೋದು, ಸ್ಕಾರ್ಪಿಯೋ ಆಗ್ಬೋದು, ಪೈಸಿಸ್ ಆಗ್ಬೋದು, ಬಟ್ ಐ ಫೀಲ್ ಲೈಕ್ ನೀವು ಸ್ಕಾರ್ಪಿಯೋ ಸೀಸನಲ್ಲಿ ಮೀಟ್ ಆಗ್ತೀರಾ. ಬಿಕಾಸ್ ಅಗೇನ್ ಲೀಬ್ರಾ ಆದಮೇಲೆ ಸ್ಕಾರ್ಪಿಯೋ ಬರೋದ್ರಿಂದ ಬಿಟ್ವೀನ್ ನವೆಂಬರ್ ಟು ಡಿಸೆಂಬರ್ ಆಫ್ ದಿಸ್ ಇಯರ್ ನೀವು ಇವ್ರನ್ನ ಮತ್ತೆ ಮೀಟ್ ಮಾಡ್ತೀರಾ ಅಂತ ನೋಡ್ಬೋದು. ಪ್ರಾಬ್ಲಿ ನೀವು ನವೆಂಬರ್ ಟು ಡಿಸೆಂಬರ್ ನಿಮ್ಮ ಹೋಮ್ ಟೌನಿಗೆ ಹೋಗೋ ಪ್ಲ್ಯಾನ್ ಇರ್ಬೋದು, ಯಾವುದೋ ಒಂದು ಫಂಕ್ಷನಿಗೆ ಹೋಗೋ ಪ್ಲ್ಯಾನ್ ಇರ್ಬೋದು, ಅಥವಾ ಕಂಪನಿ ಚೇಂಜ್ ಮಾಡೋ ಚಾನ್ಸಸ್ ಇರ್ಬೋದು, ಅಥವಾ ನ್ಯೂ ಪ್ರಾಜೆಕ್ಟಿಗೆ ನಿಮ್ಮನ್ನ ಆ್ಯಡ್ ಮಾಡ್ಬೋದು. ಸೊ ಈ ಥರ ಒಂದು ಸಿಚುವೇಶನ್ ಆಗೋ ಪಾಸಿಬಿಲಿಟೀಸ್ ಇದೆ, ಅಲ್ಲಿ ನೀವು ಈ ಪರ್ಸನ್ನ ಮೀಟ್ ಆಗ್ತೀರಾ. ಸೊ ಅಮೇಝಿಂಗ್ ಮೆಸೇಜ್ ಫಾರ್ ದ ಫಸ್ಟ್ ಗ್ರೂಪ್, ತುಂಬಾ ಕಾಮ್ ಡೌನ್ ಮೆಸೇಜ್ ಅಂತ ಫೀಲ್ ಆಗ್ತಾ ಇದೆ. ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ವಿತ್ ನೈಟ್ ಆಫ್ ವಾಂಡ್ಸ್ ನಾನು ನೋಡ್ತಾ ಇದ್ದೀನಿ, ಆ ಎನರ್ಜಿನ ಹಾಗೆ ಕೀಪಪ್ ಮಾಡಿ, ಹಾಗೆ ಮೇಂಟೈನ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಅಥವಾ ಈ ಮೆಸೇಜ್ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಹಾಕಿ ಏನನ್ನಿಸ್ತು ಅಂತ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ಅಂತ ಹೇಳ್ತಾ, ಇನ್ಸ್ಟಾದಲ್ಲಿ ಫಾಲೋ ಮಾಡ್ಬೋದು. ಇನ್ ಕೇಸ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ ಅಂತ ಹೇಳ್ತಾ ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಯ್ ಸೆಕೆಂಡ್ ಗ್ರೂಪ್, ಯಾರೆಲ್ಲ ಸೆಕೆಂಡ್ ಪಿಕ್ಚರ್ನ ಚೂಸ್ ಮಾಡಿದ್ರಿ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ. ಸೊ ಫಸ್ಟ್ ಕ್ವೆಶನ್, ನಿಮ್ಮ ಎನರ್ಜಿ ಏನು ಇವಾಗ, ಕರೆಂಟ್ ಎನರ್ಜಿ ಏನು, ರಿಲೇಷನ್ಶಿಪ್ ಮೇಲೆ ನಿಮ್ಮ ಏನು ಒಪಿನಿಯನ್ ಇದೆ ಅದ್ರ ಬಗ್ಗೆ ನೋಡೋಣ. ನಿಮ್ಮ ಎನರ್ಜಿಗೆ ಒಂದು ಕಾರ್ಡ್. ಆ್ಯಂಡ್ ನಿಮ್ಮ ಪಾರ್ಟ್ನರ್, ಐಡಿಯಲ್ ಪಾರ್ಟ್ನರ್ ನಿಮಗೆ ಯಾವ ಥರ ಇರಬೇಕು, ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರಲ್ಲಿ ಅಂತ ನೋಡೋಣ. ಆ್ಯಂಡ್ ದೆನ್ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ನೋಡ್ತೀರಾ ಅವರಲ್ಲಿ, ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅವರಲ್ಲಿ ಇರುತ್ತೆ, ನೀವೇ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರಲ್ಲ, ಬಟ್ ಅವರಲ್ಲಿ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ.
ಅಂತ ನೋಡೋಣ. ಯಾರು ಈ ಥರ ರಿಲೇಟ್ ಆದರೆ ನೀವು ಕನ್ಕ್ಲೂಷನಿಗೆ ಬರ್ಬೋದು ಈ ಪರ್ಸನ್ ಬಗ್ಗೆ, ಅಥವಾ ನಿಮ್ಮ ಮನಸ್ಸಲ್ಲಿ ಯಾರಾದ್ರು ಇದ್ದರೆ, ತಲೆಯಲ್ಲಿ ಯಾರು ಇದ್ದರೆ ಅವ್ರ ಬಗ್ಗೆ ಒಂದು ಮೆಸೇಜ್, ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅವರಲ್ಲಿ ಇರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೀವು ಯಾವ ಒಂದು ಸಿಚುವೇಶನಲ್ಲಿ ಮೀಟ್ ಆಗ್ತೀರ, ಅಥವಾ ಈ ಒಂದು ಆಬ್ಜೆಕ್ಟ್ ನಿಮ್ಮ ಸರೌಂಡಿಂಗ್ಸಲ್ಲಿ ಇರ್ಬೋದು, ಈ ಒಂದು ಸಿಚುವೇಶನ್ ಸೆಟಪ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಅನ್ನೋದಕ್ಕೆ ನೋಡೋಣ ಈ ಮೆಸೇಜ್. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮಿಬ್ಬರು ಮಧ್ಯ ಶೇರ್ಡ್ ವ್ಯಾಲ್ಯೂಸ್ ಏನು, ಅಥವಾ ಕಾಮನ್ ಥಿಂಗ್ ಏನಾಗಿರುತ್ತೆ ನಿಮ್ಮಿಬ್ಬರು ಮಧ್ಯ, ನೀವು ಅದನ್ನು ನಂಬ್ತೀರಾ, ಅವರು ಅದೊಂದನ್ನು ನಂಬ್ತಾರೆ. ಸೊ ಅದು ಯಾವುದು ಅಂತ ನೋಡೋಣ. ಶೇರ್ಡ್ ವ್ಯಾಲ್ಯೂಸ್, ಓಕೆ. ಆ್ಯಂಡ್ ಟೈಮಿಂಗ್, ಯಾವಾಗ ನೀವು ಮೀಟ್ ಆಗ್ತೀರಾ, ಅಥವಾ ನೀವು ಆಲ್ರೆಡಿ ಇವ್ರನ್ನ ಮೀಟ್ ಆಗಿದ್ದೀರಾ, ಏನು ಕತೆ ನೋಡೋಣ. ಆ್ಯಂಡ್ ಫೈನಲ್ ಅವ್ರ ಸೈಡಿಂದ ನಿಮಗೆ ಯಾವ ಮೆಸೇಜ್ ಇದೆ, ಏನು ಮೆಸೇಜ್ ಇದೆ, ಏನು ಕೊಡೋಕ್ಕೆ ಇಷ್ಟಪಡ್ತಾರೆ ನೋಡೋಣ. ಆಲ್ರೈಟ್, ಇದಾಗಿರುತ್ತೆ ಅವರ ಮೆಸೇಜ್ ನಿಮಗೆ. ಇವೊಂದು ನೀವು ಮೀಟ್ ಆಗಿಲ್ಲ ಅಂದ್ರೂ ಕೈಂಡ್ ಆಫ್ ಅವ್ರು ನಿಮಗೆ ಎಮೋಷ್ನಲಿ ಈ ಥರ ಒಂದು ಮೆಸೇಜ್ನ ಅವ್ರು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾರೆ, ಇದೊಂದನ್ನು, ಈ ಒಂದು ಮೆಸೇಜನ್ನ ನಿಮಗೆ ತಲುಪ್ಸೋಕ್ಕೆ ಇಷ್ಟಪಡ್ತಾರೆ. ಸೊ ಅದಾಗಿರುತ್ತೆ. ಸೊ ಫಾರ್ ದ ಸೆಕೆಂಡ್ ಗ್ರೂಪ್ ಅರೇಂಜ್ ಮಾಡ್ಕೊಬಿಡೋಣ ಫಸ್ಟು. ಸೊ ದ ಫಸ್ಟ್ ಮೆಸೇಜ್ ಏನಿದೆ, ನಿಮ್ಮ ಎನರ್ಜಿ ಏನು, 6 ಆಫ್ ಸ್ವಾರ್ಡ್ಸ್. ಓಕೆ, ಐ ಫೀಲ್ ಲೈಕ್ ನಿಮಗೆ ಕರೆಂಟ್ಲಿ ಯಾವುದೋ ಒಂದು ಟ್ರಾನ್ಸ್ಫಾರ್ಮೇಷನ್ ಫೇಸಲ್ಲಿದ್ದೀರಾ. ಪ್ರಾಬಬ್ಲಿ ರೀಸೆಂಟ್ ಪಾಸ್ಟಲ್ಲಿ ಏನಾದರೂ ಒಂದು ಬ್ರೇಕಪ್ ಆಗಿದ್ದರೆ, ಅಥವಾ ಯಾವುದೋ ಒಂದು ಲೈಫಲ್ಲಿ ಏನೋ ಫೇಲ್ಯೂರ್ ಆಗಿದ್ದರೆ, ಅದರಿಂದ ನೀವು ಮೂವ್ ಆನ್ ಆಗೋ ಒಂದು ಪ್ರಯತ್ನದಲ್ಲಿದ್ದೀರಾ. ಆ್ಯಂಡ್ ಮೋಸ್ಟ್ ಆಫ್ ಯು ಮೂವ್ ಆನ್ ಆಗಿದ್ದೀರಾ ಆಲ್ಮೋಸ್ಟ್, ಓಕೆನಾ. ಬಿಕಾಸ್ 6 ಆಫ್ ಸ್ವಾರ್ಡ್ಸ್ ಒಂದು ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಅಂತ ತೋರಿಸುತ್ತೆ, ಅಂದರೆ ಕೈಂಡ್ ಆಫ್ ಅ ಮೂವಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು, ಆ್ಯಂಡ್ ಅ ಪಾಸಿಟಿವ್ ಕಾರ್ಡ್, ಓಕೆನಾ. ಸೊ ಐ ಫೀಲ್ ಲೈಕ್ ನಿಮ್ಮ ಪರ್ಸ್ಪೆಕ್ಟಿವ್ ಏನಿದೆ ಅಲ್ವಾ, ಅದು ನಿಮ್ಮ ಪಾಸ್ಟ್ ಪರ್ಸ್ಪೆಕ್ಟಿವ್, ಅಂದರೆ ನಿಮ್ಮ ಪ್ರಾಬ್ಲಿ ಒಂದು 3-4 ಮಂತ್ಸ್ ಮುಂಚೆ ಇದ್ದ ಪರ್ಸ್ಪೆಕ್ಟಿವ್ ಇಲ್ಲ ನಿಮಗೆ ರಿಲೇಷನ್ಶಿಪ್ ಮೇಲೆ. ನಿಮಗೆ ಆ ರಿಲೇಷನ್ಶಿಪ್, ಆ ಬಾಯ್ ಫ್ರೆಂಡ್, ಆ ಗರ್ಲ್ ಫ್ರೆಂಡ್, ಅದ್ರ ಬಗ್ಗೆ ಒಪಿನಿಯನ್ನೇ ಬೇರೆ ಆಗಿದೆ. ಒಂದು ಇವಾಗ ಮೆಚ್ಯೂರ್ಡ್ ಸ್ಟೇಟಲ್ಲಿ ನಿಂತ್ಕೊಂಡು ಲೈಫಲ್ಲಿ ಬರ್ತಿರೋ ಆ ಪ್ರಾಬ್ಲಮ್ಸ್ನೆಲ್ಲ ನೋಡಿಕೊಂಡು, ನಿಮ್ಮ ಪಾಸ್ಟಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನ ನೋಡಿಕೊಂಡು, ಆ್ಯಂಡ್ ಮೋರ್ ಓವರ್ ನಿಮ್ಮ ಪೇರೆಂಟ್ಸ್ ಬಗ್ಗೆ ನೋಡಿಕೊಂಡು, ಅಥವಾ ನಿಮ್ಮ ಫ್ಯಾಮಿಲಿಯವ್ರ ಬಗ್ಗೆ ನೋಡಿಕೊಂಡು, ಎಲ್ಲರದ್ದು ಕಂಪೇರ್ ಮಾಡಿಕೊಂಡು ನೀವೊಂದು ಕನ್ಕ್ಲೂಷನಿಗೆ ಬಂದಿದ್ದೀರಾ, ಆರ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಿ. ಬಿಕಾಸ್ 6 ಆಫ್ ಸ್ವಾರ್ಡ್ಸ್ ನೀವು ಟ್ರೆಡಿಷ್ನಲ್ ಕಾರ್ಡಲ್ಲಿ ನೋಡಿದ್ರೆ ಕೈಂಡ್ ಆಫ್ ಒಂದು ಕಡೆ ಒಂದು ಇಲ್ಲೇ ನೋಡ್ಬೋದು, ಲೈಕ್ ಇಲ್ಲೊಂಥರ ಕಂಪ್ಲೀಟಾಗಿ ಅಪ್ಸ್ ಆ್ಯಂಡ್ ಡೌನ್ಸ್ ವಾಟರ್, ಓಕೆನಾ. ಇದು ಅಂದರೆ ಡಿಸ್ಟರ್ಬೆನ್ಸ್, ಆ್ಯಂಡ್ ಎಟ್ ದ ಸೇಮ್ ಟೈಮ್ ಆ ಕಡೆ ಫುಲ್ ಕಾಮ್ ವಾಟರ್ ಇದೆ. ಸೊ ನಿಮ್ಮ ಲೈಫಲ್ಲಿ ನೀವು ಇವಾಗ ತುಂಬಾ ಅಟ್ ದ ಸೇಮ್ ಟೈಮ್ ತುಂಬಾ ಓವರ್ಕಮ್ ಮಾಡ್ತಾ ಇದ್ದೀರಾ. ಲೈಫಲ್ಲಿ ತುಂಬಾ ಆಗ್ತಾಯಿದೆ, ತುಂಬ ಸ್ಮೂತಾಗಿ ಹೋಗ್ತಾ ಇದೆ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ಲೈಫ್ ನಿಮಗೆ ತುಂಬಾ ಲೆಸನ್ಸ್ನ ಕಲಿಸಿದೆ, ಎಟ್ ದ ಸೇಮ್ ಟೈಮ್ ನೀವು ಕಲ್ತ್ಕೊಂಡಿದ್ದೀರಾ. ಸೊ ಇವಾಗ ನಿಮಗೆ ಪ್ರಾಪರಾಗಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಥವಾ ಡಿಸಿಷನ್ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದೀರಾ. ಆ್ಯಂಡ್ ಮೋರ್ ಓವರ್ ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಬೇಕು ಒಂದು ಪ್ರಾಪರ್ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ, ಆ್ಯಂಡ್ ಆರ್ ನಿಮ್ಮ ಮೆಂಟಲಿ ನೀವು ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು ಒಂದು ಪ್ರಾಪರ್ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಅಂತ ನೀವು ತುಂಬಾ ಒಂದು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದೀರಾ. ಟ್ರಾನ್ಸ್ಫಾರ್ಮೇಷನ್ ಫೇಸಲ್ಲಿದ್ದೀರಾ ಮೋರ್ ಓವರ್ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಏನು ನೋಡ್ತಾ ಅಂದರೆ, ಮುಂಚೆನೇ ಹೇಳ್ದಂಗೆ ಒಂದು ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡ್ತಿದ್ದೀರಾ. ಲೈಕ್ ಮುಂಚೆನೇ ಹೇಳ್ದಂಗೆ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ನ ನೀವು ಫೇಸ್ ಮಾಡಿದ್ದೀರಾ. ಆ ಒಂದು ಸಿಚುವೇಶನ್, ಆ ಒಂದು ಎಕ್ಸಾಂಪಲಾಗಿ ಇಟ್ಕೊಂಡು ನೀವು ಏನೇನು ಚೇಂಜಸ್ ಬೇಕಂತ ಮಾಡ್ಕೊಳ್ಳೋಕೆ ರೆಡಿಯಾಗಿದೆ. ಬಿಕಾಸ್ ನಿಮಗೆ ಪೀಸ್ ಆ್ಯಂಡ್ ಹಾರ್ಮನಿ ಬೇಕು ಲೈಫಲ್ಲಿ. ಐ ಡೋಂಟ್ ನೋ ನೀವು ಯಾವ ಸಿಚುವೇಷನಲ್ಲಿ ಮುಂಚೆ ಹೋಗಿದ್ದೀರಾ ಅಂತ, ಬಟ್ ಅದ್ರಲ್ಲಿ ಕಲ್ತಿರೋ ಲೆಸನ್ ಏನಿದೆ ಅಲ್ವಾ,
ಅದು ನಿಮಗೆ ಇವಾಗ ಪ್ರಾಪರಾಗಿ ಒಂದು ಪರ್ಸನ್ನ ಚೂಸ್ ಮಾಡೋ ಒಂದು ಕೆಪ್ಯಾಸಿಟಿ ಕೊಟ್ಟಿದೆ ನಿಮಗೆ. ನಿಮ್ಮನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಮೋರ್ ಓವರ್ ನಿಮಗೆ ಯಾವ ಥರ ಪರ್ಸನ್ ಇದ್ದರೆ ಇಷ್ಟ, ಯಾವ ಥರ ಎನ್ವಿರಾನ್ಮೆಂಟ್ ಇರಬೇಕು ಅವ್ರ ಮನೇಲಿ, ಅಥವಾ ಯಾವ ಥರ ಫ್ಯಾಮಿಲಿ ಬೇಕು ನಿಮಗೆ, ನಿಮ್ಮದು ಫ್ಯಾಮಿಲಿ ಪ್ಲ್ಯಾನಿಂಗ್ ಏನಿದ್ರೆ ನಿಮಗೆ ಒಳ್ಳೆಯದು, ಈ ಥರ ತುಂಬಾ ಒಂದು ಪ್ರಾಪರ್ ಡಿಸಿಷನಿಗೆ ಬಂದಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಲೈಫ್ನ ಯಾವ ಥರ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು, ಅಥವಾ ಒಂಥರ ನೀವು ಯಾವ ಸಿಚುವೇಶನಲ್ಲಿದ್ದೀರಾ ಅಂದರೆ, ನಿಮಗೆ ನಿಮ್ಮ ಪಾರ್ಟ್ನರಿಗೆ ನಿಮ್ಮನ್ನ ಯಾವ ಥರ ಇರಬೇಕು ಆ ಥರ ಇರ್ತೀನಿ. ಲೈಕ್ ಸ್ಲೇವ್ ಅಂತ ಹೇಳ್ತಾ ಇಲ್ಲ, ಬಟ್ ಎಟ್ ಸಮ್ ಪಾಯಿಂಟ್ ನಿಮಗೆ ಅಡ್ಜಸ್ಟ್ ಆಗಬೇಕು ಲೈಫಲ್ಲಿ ಅನ್ನೋದನ್ನ ಕಲ್ತ್ಬಿಟ್ಟಿದ್ದೀರಾ. ಹಾಗಂತ ಅವ್ರು ಏನೇನು ಹೇಳ್ತಾರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಅಲ್ಲ, ಬಟ್ ಎಟ್ ದ ಸೇಮ್ ಟೈಮ್ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾ ಇದ್ದೀರಾ. ಲೈಕ್ ಎಲ್ಲೆಲ್ಲಿ ಚೇಂಜಸ್ ಬೇಕು ಅದನ್ನ ಮಾಡ್ಕೊತೀನಿ. ನನಗೆ ಹಿಂಗೆ ಇರಬೇಕು, ಅವ್ರು ಹಾಗೆ ಇರಬೇಕು ಅಂತ ಏನಿಲ್ಲ, ಅಥವಾ ನಾನು ಹಿಂಗೆ ಇರಬೇಕು ಮದುವೆ ಆದಮೇಲೆ, ಅಥವಾ ಹಾಗೆ ಇರಬೇಕು ಕಮಿಟ್ಮೆಂಟ್ ಆದಮೇಲೆ ಅಂತ ಏನಿಲ್ಲ. ಅವ್ರಿಗೆ ಸ್ವಲ್ಪ ಚೇಂಜಸ್ ಬೇಕಾ, ನಾನು ಟ್ರೈ ಮಾಡ್ತೀನಿ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ. ನಾನು ಟ್ರೈ ಮಾಡ್ತೀನಿ ಬ್ಯಾಲೆನ್ಸ್ಡಾಗಿ ತೊಗೊಂಡು ಹೋಗೋಕ್ಕೆ ರಿಲೇಷನ್ಶಿಪ್ನ. ಎಲ್ಲದೂ ಅವ್ರ ಮೇಲೆ ಹಾಕಲ್ಲ, ಎಲ್ಲದೂ ಅವ್ರ ಮೇಲೆ ತೊಗೊಂಡು ಹೋಗಲ್ಲ. ಸೊ ನಾನು ಟ್ರೈ ಮಾಡ್ತೀನಿ ಲೈಕ್ ಈಕ್ವಲ್ ಆಗಿರೋಣ, ಬ್ಯಾಲೆನ್ಸ್ಡಾಗಿ ತೊಗೊಂಡು ಹೋಗೋಣ, ಈ ಥರ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ ಅಂತ ಗೊತ್ತಾಗ್ತಾ ಇದೆ. ಸೊ ಇದಾಗಿರುತ್ತೆ ನಿಮ್ಮ ಎನರ್ಜಿ. ಎಟ್ ದ ಸೇಮ್ ಟೈಮ್ ನಿಮಗೆ ಅವ್ರ ಮೇಲೆ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇದೆ. ಒಂದು ಐಡಿಯಲ್ ಪಾರ್ಟ್ನರ್ ಅಂತ ಬಂದಾಗ ನಿಮ್ಮಲ್ಲೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ವ, ಅದು ಯಾವ ಥರದ್ದಾಗಿರುತ್ತೆ ಅಂತ ನೋಡೋಣ. ವಿ ಹ್ಯಾವ್ ಕ್ವೀನ್ ಆಫ್ ವಾಂಡ್ಸ್. ಸೊ ಓಕೆ, ಕ್ವೀನ್ ಆಫ್ ವಾಂಡ್ಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಫೇವ್ರೆಟ್ ಎನರ್ಜಿ ವಾಂಡ್ಸ್, ಎವ್ರಿ ವಾಂಡ್ಸ್ ಇಸ್ ಕೈಂಡ್ ಆಫ್ ಅ ಫೇವ್ರೆಟ್. ಸೊ ಪ್ರಾಬಬ್ಲಿ ದ ಪರ್ಸನ್ ನೀವು ಯಾವ ಥರ ಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ, ಕೈಂಡ್ ಆಫ್ ಅವರೊಂದು ಸ್ವಲ್ಪ ಡಾಮಿನೇಟಿಂಗ್ ಆಗಿರಬೇಕು ಅಂತ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಅನ್ಬೋದು. ಬಿಕಾಸ್ ಪ್ರಾಬಬ್ಲಿ ನಿಮ್ಮನ್ನ ನೀವು ಎವ್ರಿ ಮೂಮೆಂಟ್ ನಿಮ್ಮನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಎವ್ರಿ ಮೂಮೆಂಟ್ ನೀವು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಅಥವಾ ಎವ್ರಿ ಮೂಮೆಂಟ್ ನೀವು ಔಟ್ ಗೋಯಿಂಗ್ ಆಗಿರಲ್ಲ. ನೀವು ಇಂಟ್ರೋವರ್ಟ್ ಅಂತ ಹೇಳ್ಬೋದು. ಪ್ರಾಬ್ಲಿ ನೀವು ತುಂಬ ಕಷ್ಟಪಡ್ತೀರ, ನಿಮಗೆ ಏನು ಬೇಕು ಅಂತ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟಪಡ್ತೀರ. ಬಟ್ ಐ ಫೀಲ್ ಲೈಕ್ ನಿಮಗೆ ಯಾವ ಥರ ಪಾರ್ಟ್ನರ್ ಬೇಕು ಅಂತ ನಿಮ್ಮ ತಲೆಯಲ್ಲಿದೆ ಅಂದರೆ, ಕೈಂಡ್ ಆಫ್ ಔಟ್ ಗೋಯಿಂಗ್, ಒಂದು ಎಕ್ಸ್ಟ್ರೋವರ್ಟ್ ಪರ್ಸನ್ ಬೇಕು, ಕೈಂಡ್ ಆಫ್ ಅ ಡಾಮಿನೇಟಿಂಗ್, ಏನು ಬೇಕೋ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಮೋರ್ ಓವರ್ ಎಮೋಷನ್ಸ್ನ ಹೈಡ್ ಮಾಡಬಾರ್ದು. ಇದೊಂದು ಎಕ್ಸ್ಪೆಕ್ಟೇಷನ್ಸ್ ನಿಮಗೆ ತುಂಬಾ ಇದೆ. ಅವ್ರಿಗೆ ಏನು ಅನಿಸುತ್ತೆ ಅದನ್ನ ಹೇಳಬೇಕು. ಲೈಕ್ ನಿಮ್ಮಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಅದನ್ನ ಬಿಟ್ಕೊಂಡು ಇಂಟ್ರೋವರ್ಟ್ ಆಗಿ ಏನು ಹೇಳ್ದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕೂರೋದು, ಇದು ನಿಮಗೆ ಇಷ್ಟ ಇಲ್ಲ. ಎಟ್ ದ ಸೇಮ್ ಟೈಮ್ ನಿಮಗೆ ಅವರು ಅಟ್ರ್ಯಾಕ್ಟಿವ್ ಆಗು ಇರಬೇಕು. ನಿಮ್ಮ ಇನ್ನರ್ ಥಾಟ್ಸ್ ಇದು. ಐ ಫೀಲ್ ಲೈಕ್ ಅಟ್ ದ ಸೇಮ್ ಟೈಮ್ ನಿಮಗೆ ಅವರು ಅಟ್ರ್ಯಾಕ್ಟಿವ್ ಆಗು ಇರಬೇಕು, ಅವ್ರ ಪರ್ಸ್ನಾಲಿಟಿ ಅಟ್ರ್ಯಾಕ್ಟಿವ್ ಆಗಿರಬೇಕು, ಅವರ ಥಾಟ್ಸ್ ನಿಮಗೆ ಅಟ್ರ್ಯಾಕ್ಟ್ ಆಗಬೇಕು. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಏನಾದರೂ ಪ್ಯಾಷನ್ ಇರಬೇಕು ಲೈಫಲ್ಲಿ, ಏನಾದರೂ ಅಚೀವ್ ಮಾಡಬೇಕು ಅನ್ನೋ ಒಂದು ಇರಬೇಕು. ಆ್ಯಂಡ್ ಮೋರ್ ಓವರ್ ಅವರು ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಯಾವ ಸೆಕ್ಟರಲ್ಲಿದ್ದಾರೆ, ಅಲ್ಲಿ ಅವರು ಲೀಡರ್ಶಿಪ್ ಆರ್ ಒಂದು ಪವರ್ಫುಲ್ ಪೊಸಿಷನಲ್ಲಿರಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಫೀಲ್ ಆಗ್ತಾಯಿದೆ. ಸೊ ವಿತೌಟ್ ಎನಿ ಡೌಟ್ ನಿಮಗೆ ಕೈಂಡ್ ಆಫ್ ಅವರು ವೆರಿ ಡಾಮಿನೇಟಿಂಗ್ ಆಗಿರಬೇಕು, ಅದೇ ಟೈಮಲ್ಲಿ ಒಂದು ಎಕ್ಸ್ಟ್ರೋವರ್ಟ್ ಆಗಿರಬೇಕು, ಪ್ರಾಬ್ಲಿ ಫೇಮಸ್ ಆಗಿರಬೇಕು. ಎಲ್ಲಿದ್ದಾರೆ ಅವ್ರ ಸುತ್ತಮುತ್ತ ಜನರಿಗೆ ಅವರು ತುಂಬಾ ಗೊತ್ತಿರಬೇಕು, ಆ್ಯಂಡ್ ಒಂದು ನೇಮ್ ಮಾಡಿರಬೇಕು. ಈ ಥರ ತುಂಬಾ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಟ್ ದ ಸೇಮ್ ಟೈಮ್ ಅಂತ ಫೀಲ್ ಆಗ್ತಾಯಿದೆ. ಪ್ರಾಬಬ್ಲಿ ನಿಮ್ಮಲ್ಲಿ ಇಲ್ದಿರೋವಂಥದ್ದು, ಅಥವಾ ನಿಮಗೆ ಕಂಪೇರ್ ಮಾಡಿದ್ರೆ ಅವ್ರು ಕಂಪ್ಲೀಟಾಗಿ ನಿಮ್ಮಿಂದ ಆಪೋಸಿಟ್ ಆಗಿರಬೇಕು ಅಂತ ಇರ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ನೀವೆಷ್ಟು ಫೇಮಸ್ ಆಗಿದ್ದೀರಾ, ನೀವೆಷ್ಟು ನೇಮ್ ಮಾಡಿದ್ದೀರಾ, ಅದೇ ಥರನೇ ಅಷ್ಟೇ ನೇಮ್ ಅವರು ಮಾಡಿರಬೇಕು. ನೀವು ಎಷ್ಟು ಚೆನ್ನಾಗಿ ಹೊರಗಡೆ ಜನರ ಜೊತೆ ರೆಸ್ಪೆಕ್ಟ್ನ ಗೇನ್ ಮಾಡ್ಕೊಂಡಿದ್ದೀರಾ, ಅಷ್ಟೇ ರೆಸ್ಪೆಕ್ಟ್ ಅವರು ಗೇನ್ ಮಾಡಿರಬೇಕು. ನೀವು ಹೊರಗೆ ಹೋಗಿ ನಿಂತರೆ ಜನ ನಿಮ್ಮನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ, ಅವ್ರೂ ಅದೇ ಥರ ಐಡೆಂಟಿಫೈ ಮಾಡಿರಬೇಕು. ಒಂದು ಪವರ್ ಕಪಲ್ ಥರ ಇರಬೇಕು ಅಂತ ಫೀಲ್ ಆಗ್ತದೆ ನನಗೊಂಥರ. ಇವಾಗ ರಣವೀರ್ ಸಿಂಗ್, ದೀಪಿಕಾ ಪಡುಕೋನ್ ನೆನಪಿಗೆ ಬರ್ತಾಯಿದೆ ಕೈಂಡ್ ಆಫ್, ಆ್ಯಂಡ್ ಯಶ್, ರಾಧಿಕಾ ಪಂಡಿತ್ ಆಬ್ವಿಯಸ್ಲಿ. ಈ ಥರ ಒಂದು
ನೀವು ಯಾವ ಸೆಕ್ಟರಲ್ಲಿದ್ದೀರಾ ಅಷ್ಟೇ ನೇಮು ಅವರು ಮಾಡಿರಬೇಕು, ಅಷ್ಟೇ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅವರು ಆಗಿರಬೇಕು. ಅವರು ಒಂಥರ ಲೈಫಲ್ಲಿ ಅಚೀವ್ಮೆಂಟ್ ಮಾಡಿರಬೇಕು, ಅವ್ರ ಕರಿಯರಲ್ಲಿ ಅವರು ಅಚೀವ್ ಮಾಡಿರಬೇಕು, ಒಂದು ಗೋಲ್ ಓರಿಯೆಂಟೆಡ್ ಆಗಿರಬೇಕು ಎಟ್ ದ ಸೇಮ್ ಟೈಮ್. ಹೀಗೆ ಈ ಥರ ಒಂದು ಎಕ್ಸ್ಪೆಕ್ಟೇಷನ್ಸ್ ನಿಮಗಿದೆ ಅಂತ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ, ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ಎಕ್ಸ್ಪೆಕ್ಟೆಡಾಗಿ ಅವರಲ್ಲಿ ಇರುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಪ್ರಾಬ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರಲ್ಲಿ ಇರುತ್ತೆ ಅಂತ ನೋಡೋಣ. ವಿ ಹ್ಯಾವ್ 3 ಆಲ್ ಬಟರ್ಫ್ಲೈ ಪಿಕ್ಚರ್ ನೋಡ್ಬೋದು. ಕೈಂಡ್ ಆಫ್ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರೋದು ಇದು. ಗೋಲ್ಡ್ ಡಿಗ್ಗರ್ ಅಂತ ನನಗೆ ಫಸ್ಟ್ ಮೆಸೇಜಲ್ಲಿ ಬರ್ತಾ ಇದೆ. ಕೈಂಡ್ ಆಫ್ ಲೈಕ್ ಅವ್ರದ್ದೇ ಆದ ಒಂದು ಬ್ಯೂಟಿಫುಲ್ ಡ್ರೀಮ್ಸ್ ಇರುತ್ತೆ ಅವ್ರಿಗೆ. ಎವ್ರಿ ಮೂಮೆಂಟ್ ಅದನ್ನ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎವ್ರಿ ಮೂಮೆಂಟ್ ಏನೆಲ್ಲ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಲೈಫಲ್ಲಿ, ಏನೇನು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅದನ್ನ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಇದು ರಿಯಲ್ ಮೀನಿಂಗ್ ನೋಡೋಣ. 3 ಎಂಟಾಮೊಲಾಜಿಸ್ಟ್, ಐ ಹೋಪ್, ಸ್ಟಡಿ, ಒಬ್ಸೆಷನ್, ಕಲೆಕ್ಷನ್. ಸೊ ಮುಂಚೆನೇ ಹೇಳ್ದಂಗೆ ಕೈಂಡ್ ಆಫ್ ಇವರಿಗೆ ಪ್ರಾಬಬ್ಲಿ ಕಲೆಕ್ಟ್ ಮಾಡೋದು, ಆ್ಯಂಟಿಕ್ ಪೀಸ್ನ ಕಲೆಕ್ಟ್ ಮಾಡೋದು ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ. ಒಬ್ಬೊಬ್ಬರಿಗೆ ಏನಾದರೂ ಲೈಕ್ ಬ್ಯೂಟಿಫುಲ್ ಡಿಸೈನರ್ ಕ್ಲಾತ್ಸ್ನ ಕಲೆಕ್ಟ್ ಮಾಡೋದು ಇಷ್ಟ ಇರುತ್ತೆ. ಒಬ್ಬೊಬ್ರಿಗೆ ಡಾಲರ್ಸ್, ಲೈಕ್ ಕರೆನ್ಸಿ, ಬೇರೆ ಕರೆನ್ಸೀಸ್, ಕಾಯಿನ್ಸ್ ಈ ಥರ ಕಲೆಕ್ಟ್ ಮಾಡೋದು, ಸೇವ್ ಮಾಡ್ಕೊಳ್ಳೋದು, ಈ ಥರ ಇವ್ರಿಗೆ ತುಂಬಾ ಇಷ್ಟ. ಆ್ಯಂಡ್ ಮೋರೋವರ್ ನಾನು ನೋಡ್ತಾ ಇದ್ದೀನಿ, ಪ್ರಾಬ್ಲಿ ಇವ್ರು ತುಂಬ ಸ್ನ್ಯಾಪ್ಸ್ ತಗೊತಾ ಇರ್ತಾರೆ, ತುಂಬ ಪಿಕ್ಚರ್ಸ್ನ ಕ್ಲಿಕ್ ಮಾಡ್ತಾರೆ, ಏನೆಲ್ಲ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅದನ್ನ ಸೇವ್ ಮಾಡ್ಕೊತಾರೆ, ಏನೆಲ್ಲ ಗುಡ್ ಮೆಮೊರೀಸ್ ಆಗುತ್ತೆ ಲೈಫಲ್ಲಿ ಅದನ್ನ ಅವರು ಸೇವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಮತ್ತೊಂದು ಮೆಸೇಜ್ ನೋಡಿದ್ವಿ, ಸ್ಟಡಿ, ಒಬ್ಸೆಷನ್ ಅಂತ. ಸೊ ಪ್ರಾಬ್ಲಿ ಇವರಿಗೆ ಸ್ಟಡಿ, ತುಂಬ ನಾಲೆಜ್ ಅನ್ನೋದಕ್ಕಿಂತನೂ ಏನರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಕಂಪ್ಲೀಟಾಗಿ ಒಬ್ಸೆಸಿವ್ ಆಗಿಬಿಡ್ತಾರೆ. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಅವರಿಗೆ ಕೈಂಡ್ ಆಫ್ ಪಾಪ್ಯುಲರ್ ಆಗಬೇಕು ಸೋಷಲ್ ಸರ್ಕಲಲ್ಲಿ, ಫ್ರೆಂಡ್ ಸರ್ಕಲಲ್ಲಿ ಪಾಪ್ಯುಲರ್ ಆಗಬೇಕು, ಈ ಥರ ಎಲ್ಲ ಒಂದು ಒಳ್ಳೊಳ್ಳೆ ಥಾಟ್ಸ್ ಇದೆ ಅವ್ರಿಗೆ. ಕೈಂಡ್ ಆಫ್ ಅದನ್ನು ಒಬ್ಸೆಷನ್ ಆಗು ತೊಗೊತಾರೆ ಒಂದೊಂದು ಸರ್ತಿ, ಅದು ಅವರಿಗೆ ಒಬ್ಸೆಷನ್ ಆಗೂ ಟರ್ನ್ ಆಗುತ್ತೆ. ಆ್ಯಂಡ್ ಮೋರೋವರ್ ಇದು ಪರ್ಟಿಕ್ಯುಲರಾಗಿ ಕೈಂಡ್ ಆಫ್ ಎಂಟಮೊಲಾಜಿಸ್ಟ್ ಅಂದರೆ ಒಂದು ಇನ್ಸೆಕ್ಟ್ ಸ್ಟಡಿ ಮಾಡುವಂಥದ್ದು, ಅಥವಾ ಲೈಕ್ ದೋಸ್ ಕೈಂಡ್ ಸ್ಮಾಲ್ ಕ್ರಿಯೇಚರ್ಸ್ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಅದ್ರ ಮೇಲೆ ಇವ್ರಿಗೆ ತುಂಬಾ ಪ್ಯಾಷನ್ ಇದೆ. ಕೈಂಡ್ ಆಫ್ ಇವ್ರದ್ದು ಸಬ್ಜೆಕ್ಟಲ್ಲಿ ಮೇಯ್ನಾಗಿ ಝೂಯಾಲಜಿ ತಗೊಂಡಿದ್ದಾರೆ ಅನಿಸುತ್ತೆ, BScಯಲ್ಲಿ ಅಥವಾ ಅವರ ಗ್ರ್ಯಾಜುಯೇಷನಲ್ಲಿ ಲೈಕ್ ಅನಿಮಲ್ ಬೇಸ್ಡ್ ಆಗಿ ಯಾವುದೋ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಂಡಿದ್ದಾರೆ ಇವರು ಅಂತಲೇ ನೋಡ್ಬೋದು. ಅಥವಾ ಇವ್ರಿಗೆ ತುಂಬಾ ಟ್ರಕ್ಕಿಂಗ್ ಮಾಡೋದು ಅಂದರೆ ಇಷ್ಟ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಸೊ ದಟ್ ಅವ್ರು ಫಾರೆಸ್ಟ್ ಒಳಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಫಾರೆಸ್ಟ್ ಅಥವಾ ಗ್ರೀನರೀಸ್ ಒಳಗೆ. ಆ್ಯಂಡ್ ಮೋರೋವರ್ ಅವರು ಡಿಸ್ಕವರ್ ಮಾಡ್ಬೋದು ಯಾವುದಾದ್ರೂ ಇನ್ಸೆಕ್ಟ್ಸ್ ಇದ್ದರೆ, ಯಾವುದಾದ್ರೂ ನ್ಯೂ ಬೀಸ್ ಇದ್ದರೆ, ಲೈಕ್ ಈ ಥರ ಹೊಸ ಏನಾದರೂ ಒಂದು ಆ ಥರ ಥಿಂಗ್ಸ್ ಲೈಕ್ ಆ್ಯಂಟಿಕ್, ಒಂಥರ ಕಂಪ್ಲೀಟಾಗಿ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಇವಾಗ ಫಾರ್ ಎನ್ ಎಕ್ಸಾಂಪಲ್ ನಿಮಗೆ ಇನ್ಸೆಕ್ಟ್ಸ್ ಅಂದರೆ ಎಲ್ಲ ಆಗಲ್ಲ, ನಿಮಗೆ ಅನಿಮಲ್ಸ್ ಅಂದರೆ ಆಗಲ್ಲ, ಬಟ್ ಇವರಿಗೆ ಆ ನೇಚರ್ ಮಧ್ಯೆ ಇರೋದು, ಆ ಅನಿಮಲ್ಸ್ ಮಧ್ಯೆ ಇರೋದು, ಅಥವಾ ಆ ಗ್ರೀನರಿ ಫೀಲ್ ಮಾಡೋದು, ಅಮೆಝಾನ್ ಫಾರೆಸ್ಟ್ ಫೀಲ್ ಮಾಡೋದು. ಪ್ರಾಬಬ್ಲಿ ಇವ್ರು ತುಂಬ ಸತಿ ಇವ್ರು ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ ಇವ್ರು ತುಂಬ ಸರ್ತಿ ಇವ್ರ ಫ್ರೆಂಡ್ಸ್ ಜೊತೆ ಆಲ್ರೆಡಿ ತುಂಬ ಟ್ರಕ್ಕಿಂಗೋ ಅಥವಾ ಈ ಥರ ಒಂದು ಗ್ರೂಪ್ ಕಟ್ಕೊಂಡು ಹೊರಗೆ ಹೋಗಿ ಪಿಕ್ಚರ್ಸ್ ಕ್ಲಿಕ್ ಮಾಡೋರು ಆಗಿರ್ಬೋದು. ಲೈಕ್ ವೆರಿ ಯೂನಿಕ್ ಫ್ರಾಕ್ಸ್ ಎಲ್ಲ ಇರುತ್ತಲ್ವ, ಆ ಫ್ರಾಕ್ಸ್ದು ಪಿಕ್ಚರ್, ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇದೆ ಅಂತ ಫೀಲ್ ಆಗ್ತಾ ಇದೆ. ಪ್ರಾಬ್ಲಿ ಇವ್ರದ್ದು ಇನ್ಸ್ಟಾ ID ಇರ್ಬೋದು ಫೋಟೋಗ್ರಫಿದು. ವೈಲ್ಡ್ ಲೈಫ್ ಎಕ್ಸ್ಪ್ಲೋರ್ ಮಾಡೋದು ಇವ್ರಿಗೆ ಇಷ್ಟ ಅಂತ ನೋಡ್ತಾ ಇದ್ದೀನಿ. ಪ್ರಾಬ್ಲಿ ನಿಮಗೆ ಇದೆಲ್ಲ ಎಕ್ಸ್ಪೆಕ್ಟೇಷನ್ಸೇ ಇರಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರದ್ದು ಇದೊಂದು ಹಾಬಿ ಆಗಿರುತ್ತೆ, ವೈಲ್ಡ್ ಲೈಫ್ ಎಕ್ಸ್ಪ್ಲೋರ್ ಮಾಡೋದು, ಪ್ರಾಣಿಗಳ ಜೊತೆ ಇರೋದು. ಆ್ಯಂಡ್ ಸೊ ಈ ಥರ ಸಿಚುವೇಶನ್ಸ್ ಅಂದರೆ ಅವರಿಗೆ ತುಂಬಾ ಇಷ್ಟ, ಇದ್ರ ಮಧ್ಯೆ ಇರೋದು ಅಂದರೆ ತುಂಬಾ ಇಷ್ಟ. ಈ ಪ್ರಾಬ್ಲಮ್ ನನಗೆ ಇನ್ನೂ ಒಂದು ಏನು ಅನಿಸ್ತಾ ಇದೆ ಅಂದರೆ, ಇವರು ಒಂದ್ಸತಿ ಸ್ನೇಕ್ನು ಹಿಡಿತಾರೆ ಅಂತ. ಲೈಕ್ ಪ್ರಾಬ್ಲಿ ಅವ್ರು ಟಚ್ ಮಾಡ್ತಾರೆ, ಅವ್ರಿಗೇನು ಅನಿಸಲ್ಲ,
ಕಪ್ಪೆಗಳನ್ನ ಎತ್ತುತ್ತಾರೆ, ಅವ್ರಿಗೇನು ಅನ್ಸಲ್ಲ. ಕಾಡಲ್ಲಿರೋ ವಿಚಿತ್ರ ವಿಚಿತ್ರ ಕೀಟಗಳು ಪ್ರಾಣಿಗಳನ್ನೆಲ್ಲ ಮುಟ್ತಾರೆ, ಇವ್ರಿಗೆ ಅದೇನು ಅನ್ಸಲ್ಲ. ತುಂಬಾ ಕ್ಯೂರಿಯಾಸಿಟಿ ಇದೆ ಅಂತಲೇ ಹೇಳ್ಬೋದು ಇವರಿಗೆ. ಯಾಕಲ್ಲಿದೆ ಒಂಥರ ಡಿಫ್ರೆಂಟ್. ಇದು ಪ್ರಾಣಿಗಳ ಬಗ್ಗೆನೇ ಅಂತಲೇ ಅಲ್ಲ, ಅವ್ರಿಗೆ ಅಕಲ್ಟಲ್ಲಿ ಇಷ್ಟ ಇರುತ್ತೆ. ಈ ಬ್ಲ್ಯಾಕ್ ಎನರ್ಜಿ ಅಂದರೆ ಏನು, ಡಾರ್ಕ್ ಎನರ್ಜಿ ಅಂದರೆ ಏನದು, ಈ ಈ ಮನೆ ಯಾಕೆ ತುಂಬ ವರ್ಷ ಬಾಗಿಲು ಮುಚ್ಕೊಂಡೇ ಇದೆ, ಯಾಕೆ ಇಲ್ಲಿ ತೆಗ್ದಿಲ್ಲ, ನೋಡೋಣ ಏನಿದೆ ಒಳಗೆ, ಅಲ್ಲಿ ಯಾಕೆ ಆ ಥರ ಸೌಂಡ್ ಬರುತ್ತೆ, ಏನಾಗ್ತಿರ್ಬೋದು ಅಲ್ಲಿ. ಸೊ ಈ ಥರ ತುಂಬಾ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ, ತುಂಬಾ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ನೇಚರ್ ಒಳಗಿರೋದು ಇವ್ರಿಗೆ ತುಂಬಾ ಇಷ್ಟ ಅನ್ನೋದನ್ನ ನೋಡ್ತಾ ಇದ್ದೀನಿ. ನೇಚರ್ ಪ್ರಾಣಿಗಳ ಮಧ್ಯೆ ಇರಬೇಕು, ತುಂಬ ಸೋಷಲೈಸಿಂಗ್ ಅಲ್ಲ ಅಂತಲ್ಲ, ಬಟ್ ಈ ಒಂದು ಕಾಲದಲ್ಲಿ ಇವರೊಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಆ್ಯಂಟಿಕ್ ಪೀಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ಫಾರೆಸ್ಟ್ ಒಳಗಿರುವಂಥದ್ದು, ಅವರು ಈ ಥರ ಒಂದು ಕೀಟಗಳ ಜೊತೆ ಇರುವಂಥದ್ದು, ಆ ಆರ್ಟು, ಆ ನೇಚರು, ಆ ಮೂಮೆಂಟ್, ಲೈಫಲ್ಲಿ ಆಗುವಂಥ ಮೂಮೆಂಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು, ಇದೆಲ್ಲ ತುಂಬಾ ಇಷ್ಟ ಇವರಿಗೆ ಅಂತ ಹೇಳ್ಬೋದು. ಅಮೇಝಿಂಗ್ ಕ್ಯಾರೆಕ್ಟರಿಸ್ಟಿಕ್, ಅಮೇಝಿಂಗ್ ಪರ್ಸ್ನಾಲಿಟಿ ಅಂತಲೇ ಹೇಳ್ಬೋದು ಈ ಪರ್ಸನ್ದು. ಸೊ ನನಗಂತೂ ತುಂಬಾ ಯೂನಿಕ್ ಕ್ಯಾರೆಕ್ಟರ್ ಇವ್ರದ್ದು ಅಂತ ಫೀಲ್ ಆಗ್ತದೆ. ಸೊ ನೆಕ್ಸ್ಟ್ ನೋಡೋಣ ಯಾವ ಒಂದು ಅಕೇಶನಲ್ಲಿ ಇವ್ರನ್ನ ನೀವು ಮೀಟ್ ಆಗ್ತೀರಾ, ಅಥವಾ ಇವ್ರನ್ನ ಮೀಟ್ ಆಗೋ ಟೈಮಲ್ಲಿ ಯಾವ ಥರ ಸೆಟಪ್ ಇರುತ್ತೆ ಸರೌಂಡಿಂಗ್ ಅಂತ ನೋಡೋಣ. We have Caterpillar. It says things will not always be this way. A change is coming. Caterpillar again. Insect. Oh God. Probably ನೀವು ಇವ್ರನ್ನ ಮೀಟ್ ಆದಾಗ ನೀವು ಒಂದು ಫಾರೆಸ್ಟ್ ಏರಿಯಾದಲ್ಲಿ ಇರ್ತೀರ. ಪ್ರಾಬ್ಲಿ ನಿಮಗೂ ಇಷ್ಟ ಇದೆ ಅನಿಸುತ್ತೆ. ಲೈಕ್ ಕೈಂಡ್ ಆಫ್ ಲೈಕ್ ಎಕ್ಸ್ಪ್ಲೋರ್ ಮಾಡೋದು, ಪಿಕ್ಚರ್ ತಗೊಳ್ಳೋದು, ರೇರ್ ಇನ್ಸೆಕ್ಟ್ಸ್ಗಳದ್ದು ಪಿಕ್ಚರ್ ತಗೊಳ್ಳೋದು, ರೇರ್ ಥಿಂಗ್ಸ್ ಹ್ಯಾಪನಿಂಗ್ನ ನೋಡೋದು. ಬಿಕಾಸ್ ಕ್ಯಾಟರ್ಪಿಲ್ಲರ್ ಅದೇನು ಹೇಳ್ತೇನೆ, ನಥಿಂಗ್ ಬಟ್ ಟ್ರಾನ್ಸ್ಫಾರ್ಮೇಷನ್, ರೈಟ್? ಕ್ಯಾಟರ್ಪಿಲ್ಲರ್, ಓ ಮೈ ಗಾಡ್, ಕ್ಯಾಟರ್ಪಿಲ್ಲರ್ ಟ್ರಾನ್ಸ್ಫಾರ್ಮ್ ಆಗೋದೇ ಬಟರ್ಫ್ಲೈ ಅಲ್ಲ ಇಲ್ಲಿ. ಇಲ್ಲೇ ಮೆಸೇಜ್ ಇದೆ, ಓ ಮೈ ಗಾಡ್. ಸೊ ಏನೋ ಒಂದು ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗೋ ಟೈಮಲ್ಲಿ, ಲೈಕ್ ಆಲ್ರೆಡಿ ನಿಮಗೆ ಆಗ್ತಾ ಇದೆ. ಐ ಫೀಲ್ ಲೈಕ್ ನೀವು ಗ್ರೂಪ್ 2 ಏನಿದ್ದೀರಾ, ಯು ಆರ್ ವೆರಿ ಕ್ಲೋಸ್ ಟು ಮೀಟ್ ಯೋರ್ ಪಾರ್ಟ್ನರ್, ವೆರಿ ಕ್ಲೋಸ್ ಟು ಮೀಟ್ ದಿಸ್ ಸ್ಪೆಷಲ್ ಪರ್ಸನ್ ಅಂತ ಫೀಲ್ ಆಗ್ತದೆ. ಬಿಕಾಸ್ 6 ಆಫ್ ಸ್ವಾರ್ಡ್ಸ್ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಹೇಳ್ತಾ ಇದೆ. ಕ್ಯಾಟರ್ಪಿಲ್ಲರ್ ಆಲ್ಸೋ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆನೇ ಮಾತಾಡೋದು. ಕ್ಯಾಟರ್ಪಿಲ್ಲರ್ ಅದರ ಸ್ಕಿನ್ನ ಶೆಡ್ ಮಾಡಿ, ಸ್ಕಿನ್ನ ತೆಗೆದ ಮೇಲೇ ಅದು ಒಂದು ಬ್ಯೂಟಿಫುಲ್ ಬಟರ್ಫ್ಲೈ ಆಗೋದಲ್ವಾ. ಸೊ ಎಟ್ ದ ಮೂಮೆಂಟ್, ರೈಟ್ ಮೂಮೆಂಟಲ್ಲೇ ನೀವು ಈ ಒಂದು ಮೆಸೇಜ್ನ ನೋಡ್ತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಸೊ ಮುಂಚೆನೇ ಹೇಳ್ದಂಗೆ ಐ ಫೀಲ್ ಲೈಕ್ ಒಂದು ಬ್ಯೂಟಿಫುಲ್ ನೇಚರ್ ಸರೌಂಡಿಂಗಲ್ಲಿ ನೀವು ಔಟಿಂಗ್ ಹೋದಾಗಲೋ ಅಥವಾ ಟ್ರಿಪ್ಪಿಗೆ ಹೋದಾಗಲೋ ಅನ್ಎಕ್ಸ್ಪೆಕ್ಟೆಡಾಗಿ ಇವ್ರನ್ನ ನೀವು ಮೀಟ್ ಆಗ್ಬೋದು. ಬಿಕಾಸ್ ಕ್ಯಾಟರ್ಪಿಲ್ಲರ್ ಏನು ಅದೇ ಜಾಗದಲ್ಲಿರುತ್ತೆ, ಇದೇ ಜಾಗದಲ್ಲಿರುತ್ತೆ ಅನ್ನೋಕ್ಕಾಗಲ್ಲ. ಬಟರ್ಫ್ಲೈಸು ಅಷ್ಟೇ, ಅದೇ ಫ್ಲವರ್ ಮೇಲಿರುತ್ತೆ, ಇಲ್ಲೇ ಇರುತ್ತೆ ಅಂತ ಅನ್ಎಕ್ಸ್ಪೆಕ್ಟೆಡಾಗಿ ನೋಡುವಂಥದ್ದು ಅದನ್ನೆಲ್ಲ. ಸೊ ಒಂದು ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಸಲ್ಲಿ ನೀವು ಇವ್ರನ್ನ ಮೀಟ್ ಆಗ್ಬೋದು. ಆ್ಯಂಡ್ ಮೋರ್ ಓವರ್ ನೀವು ಇವ್ರ ಜೊತೆ ಕನೆಕ್ಟ್ ಆದಾಗ ಎಟ್ ದ ಮೂಮೆಂಟ್ ನಿಮಗೆ ಅನಿಸಲ್ಲ ಲೈಕ್ ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ ಅಂತ. ಅದೇ ಮೂಮೆಂಟಲ್ಲಿ ನಿಮಗೆ ಆ ವೈಬ್ ಸಿಗಲ್ಲ. ಡೇಸ್ ಪಾಸ್ ಆಗ್ತಾ ಮಾತಾಡ್ತಾ ಒಂದು ಫ್ರೆಂಡ್ಶಿಪ್ ಒಂದು ಡೀಪ್ ಕನೆಕ್ಷನ್ ಆಗಿ ಟರ್ನ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ಎಟ್ ದ ಸೇಮ್ ಟೈಮ್ ಐ ಫೀಲ್ ಲೈಕ್ ಒಂದು ಗಾರ್ಡನಲ್ಲಿ ಮೀಟ್ ಆದರೂ ಆಗ್ಬೋದು, ಒಂದು ನರ್ಸರಿಗೆ ಹೋದಾಗ ಮೀಟ್ ಆಗೋದಾದರೂ ಆಗಿರ್ಬೋದು, ಒಂದು ಪ್ಲ್ಯಾಂಟ್ಸ್ನ ಬೈ ಮಾಡೋಕ್ಕೆ ಹೋದಾಗ, ಅಥವಾ ಬಟರ್ಫ್ಲೈಸ್ ಎಲ್ಲಿರುತ್ತೆ ಒಂದು ಫ್ಲವರ್ ಸರೌಂಡಿಂಗ್, ಅಥವಾ ನೀವು ಇವ್ರನ್ನ ಮೀಟ್ ಆಗೋ ಸಿಚುವೇಷನಲ್ಲಿ ಸುತ್ತಮುತ್ತ ಫ್ಲವರ್ಸ್ ಇರುವಂಥದ್ದು ಅಥವಾ ಬಟರ್ಫ್ಲೈಸ್ ಇರುವಂಥದ್ದು ನೋಡ್ಬೋದು ನೀವು. ಆ್ಯಂಡ್ ಮೋರ್ ಓವರ್ ಮುಂಚೆನೇ ಹೇಳಿದಾಗಲೇ ಒಂದು ಅನ್ಎಕ್ಸ್ಪೆಕ್ಟೆಡ್ ಸೆಟ್ಟಿಂಗಲ್ಲಿ ನೀವು ಇವ್ರನ್ನ ಮೀಟ್ ಆಗುವಂಥದ್ದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಮೇಝಿಂಗ್. ಸೊ ಅದು ಯಾವ ಪ್ಲೇಸಲ್ಲಿ ಮೀಟ್ ಆಗ್ತೀರ ಅಂದರೆ ಶೇಡ್ ವ್ಯಾಲ್ಯೂಸ್ ಏನು ನಿಮ್ಮದು ಅವ್ರದ್ದು ಸಿಮಿಲರ್ ಆಗಿರುವಂಥದ್ದು, ಒಂದು ಕಾಮನ್ ಥಿಂಗ್ ಏನಾಗಿರುತ್ತೆ. ಯು ಹ್ಯಾವ್ 4 ಆಫ್ ಪೆಂಟಕಲ್ಸ್. ವಾವ್, ಎಲ್ಲೋ ಒಂದು ಕಡೆ ಐ ಫೀಲ್ ಲೈಕ್ ಈ 4 ಆಫ್ ಪೆಂಟಕಲ್ಸ್, ಈ ಕ್ಯಾಟರ್ಪಿಲ್ಲರ್, ಈ 3 ವಿತ್ ಕ್ಯಾಚ್ ಮಾಡ್ಕೊತಿರೋದು ಇನ್ಸೆಕ್ಟ್, ಎಲ್ಲೋ ಒಂಥರ ಮ್ಯಾಚ್ ಆಗ್ತಾಯಿದೆ ಅಂತ ಫೀಲ್ ಆಗ್ತಾ ಇದೆ. ಸೊ ಒನ್ ಥಿಂಗ್ ನಾನು ಏನು ನೋಡ್ತಾ ಅಂದರೆ ಇಬ್ಬರಿಗೂ ಲೈಫಲ್ಲಿ ಒಂದು ಮೀನಿಂಗ್ಫುಲ್ನೆಸ್
ಏನೇ ಸ್ಟಾರ್ಟ್ ಮಾಡಿದ್ರು ಯಾರ ಜೊತೆ ಕನೆಕ್ಟ್ ಆದ್ರೂ ಅದಕ್ಕೊಂದು ಮೀನಿಂಗ್ ಇರಬೇಕು ಅಂತ ಒಂದು ತುಂಬಾ ಥಾಟ್ ಇದೆ. ಇಟ್ಸ್ ಲೈಕ್ ಮುಂಚೆನೇ ಹೇಳ್ದಂಗೆ ನೀವು ಒಂದು ಸಿಚುವೇಶನಲ್ಲಿದ್ದೀರಾ, ಲೈಕ್ ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ರೆಡಿಯಾಗಿದ್ದೀರಾ. ಆ್ಯಂಡ್ ಮೋರ್ ಓವರ್ ಲೈಫನ್ನ ತುಂಬ ಮೀನಿಂಗ್ಫುಲ್ ಮಾಡೋಕ್ಕೆ ಏನೇನು ಬೇಕು, ಮೀನಿಂಗ್ಫುಲ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು, ಆ ಒಂದು ಸೆಟಪ್ಪಿಗೆ ಯಾವ ಥರ ಬೇಕು, ಆ ಒಂದು ಸಿಚುವೇಶನಿಗೆ ನೀವು ರೆಡಿಯಾಗಿದ್ದೀರಾ. ಅಟ್ ದ ಸೇಮ್ ಟೈಮ್ ಈ ಪರ್ಸನ್ನು ಅಷ್ಟೇ, ಲೈಫಲ್ಲಿ ಏನೇ ಒಂದು ಆದ್ರೂ ಅದನ್ನು ತುಂಬ ಕೇರ್ಲೆಸ್ ಆಗಿ ತಗೊಳ್ಳಲ್ಲ, ತುಂಬ ಕೇರ್ಫುಲ್ಲಾಗಿ ಡಿಸೈಡ್ ಮಾಡ್ತಾರೆ. ಓಕೆನಾ? ಸೊ ಲೈಫಲ್ಲಿ ನೀವು ಸೇವ್ ಮಾಡ್ಕೊಳ್ಳೋದು ತುಂಬಾ, ಬಿಕಾಸ್ ಹಿಯರ್ ನೋಡ್ಬೋದು ಇದರಲ್ಲಿ ಒಂಥರ ಎಲ್ಲದನ್ನು ಸೇವ್ ಮಾಡ್ಕೊಳ್ಳೋದು. ಮುಂಚೆನೇ ಹೇಳ್ದಂಗೆ ಇದೂ ಅಷ್ಟೇ, ಲೈಫಲ್ಲಿ ಏನಿದೆ ಅದನ್ನು ಉಳಿಸ್ಕೊಳ್ಳೋಣ ಅನ್ನೋ ಒಂದು ಕ್ವಾಲಿಟೀಸ್ ಇಬ್ಬರಲ್ಲೂ ಮ್ಯೂಚುವಲ್ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಇಬ್ಬರು ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೊತಾನೆ. ಇವಾಗ ತುಂಬ ದುಡ್ಡಿದೆ ಅಂತ ತುಂಬಾ ಸ್ಪೆಂಡ್ ಮಾಡಲ್ಲ, ನೀವು ಫ್ಯೂಚರಿಗೆ ಸೇವ್ ಮಾಡ್ಕೊತೀರಾ. ಇವಾಗ ಎಂಜಾಯ್ ಮಾಡ್ತಾ ಇದ್ದೀರಾ ಅಂದರೆ ಕಂಪ್ಲೀಟಾಗಿ ಝೀರೋ ಬ್ಯಾಲೆನ್ಸ್ ಆಗೋವರೆಗೂ, ಎನರ್ಜಿ ಫುಲ್ ಲಾಸ್ ಆಗೋವರೆಗೂ ಎಂಜಾಯ್ ಮಾಡಲ್ಲ ನೀವು. ಎಷ್ಟು ಬೇಕು ಅಷ್ಟೇ, ಲೈಫಲ್ಲಿ ಏನು ಬೇಕು ಅದು ಬೇಕು, ಬಿಟ್ಟರೆ ಅನ್ನೆಸೆಸರಿ ಥಿಂಗ್ಸ್ ಬೇಡ. ಅನ್ನೆಸರಿ ಪರ್ಸನ್ ಇವಾಗ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ಎಂಟ್ರಿನೇ ಕೊಡಲ್ಲ. ಅನ್ನೆಸೆಸರಿ ಸಿಚುವೇಶನ್ಗೆ ನಿಮ್ಮನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ಯಾರೋ ಅಂದರೆ ನೀವು ಅದಕ್ಕೆ ನೋ ಅಂದ್ಬಿಡ್ತೀರ. ಅನ್ನೆಸೆಸರಿ ಸಿಚುವೇಶನಿಗೆ ನಿಮ್ಮ ಸೈಡಿಂದ ಇನ್ವೆಸ್ಟ್ ಮಾಡಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಈಗ ಬೇಡ, ಲೈಕ್ ಸುಮ್ಮನೆ ಯಾಕೆ. ಸೊ ಯಾವುದೇ ಸಿಚುವೇಶನಲ್ಲೂ ನಿಮ್ಮನ್ನ ನೀವು ಆ ಕಷ್ಟಕರ ಸಿಚುವೇಶನಿಗೆ ಪುಷ್ ಮಾಡ್ಕೊಳ್ಳಲ್ಲ ನೀವು. ಆ ಒಂದು ಸಿಚುವೇಶನ್, ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ನಿಮ್ಮಿಬ್ಬರ ಮಧ್ಯ ತುಂಬಾ ಈಕ್ವಲ್ ಆಗಿದೆ, ತುಂಬಾ ಸಿಮಿಲರ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಬ್ಬರೂ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಗೆ ಎಸ್ ಅಂತೀರ, ಆ ಥರ ಒಂದು ಪರ್ಸನ್ ನೀವಿಬ್ರು. ಆ್ಯಂಡ್ ಇಬ್ಬರೂ ಲೈಫಲ್ಲಿ ಒಳ್ಳೇದೇನಿದೆ ಅದನ್ನ ಸೇವ್ ಮಾಡ್ಕೊತೀರ ಮುಂಚೆನೇ ಹೇಳ್ದಂಗೆ. ಆ್ಯಂಡ್ ಮೋರ್ ಓವರ್ ಇಬ್ರಿಗೂ ನೀವು ಫಾಲೋ ಬಂದಿರೋ ಟ್ರೆಡಿಷನ್, ನೀವು ಫಾಲೋ ಮಾಡಿಕೊಂಡು ಬಂದಿರೋ ಕಲ್ಚರ್, ಅದನ್ನು ಎಲ್ಲಿ ಹೋದರೂ ಬಿಡಲ್ಲ. ಎಲ್ಲಿ ಹೋದ್ರೂ ನಿಮ್ಮ ಬೇಸ್ನ ನೀವು ಮರೆಯಲ್ಲ. ಎಲ್ಲಿ ಹೋದ್ರೂ ಮುಂಚೆನೇ ಲೈಕ್ ಇದೊಂದು ಟ್ರಾನ್ಸ್ಫಾರ್ಮೇಷನ್ ಲೈಕ್ ಏನೇ ಟ್ರಾನ್ಸ್ಫಾರ್ಮೇಷನ್ ಆದ್ರೂ ಮುಂಚೆ ನಿಮ್ಗೆ ಆಗಿತ್ತಲ್ಲ ಕಷ್ಟ, ಮುಂಚೆ ನೀವು ಗೋತ್ರು ಆದ್ರಲ್ವ ಸಿಚುವೇಶನ್, ಅದನ್ನು ಮರೆಯಲ್ಲ, ಯಾವುದೇ ಕಾರಣಕ್ಕೂ ಮರೆಯಲ್ಲ. ಇವಾಗೇನೋ ಹೊಸೊಬ್ಬರು ಬಂದರು, ಇವಾಗ ಅವ್ರು ನಿಮಗೆ ಕಂಫರ್ಟ್ ಕೊಡ್ತಾ ಇದ್ದಾರೆ, ಬಟ್ ಮುಂಚೆ ನಿಮಗೆ ಹೆಲ್ಪ್ ಮಾಡಿದ್ರಲ್ವ, ಮುಂಚೆ ನಿಮ್ಮನ್ನ ಇಂಪಾರ್ಟೆಂಟಾಗಿ ಟ್ರೀಟ್ ಮಾಡಿದ್ರಲ್ವ, ಆ ಒಂದು ಕನೆಕ್ಷನ್ನ ಮರೆಯಲ್ಲ. ಯಾವುದೆಲ್ಲ ನಿಮಗೆ ಇಂಪಾರ್ಟೆಂಟ್, ಯಾವುದೆಲ್ಲ ನಿಮಗೆ ವ್ಯಾಲ್ಯೂ ಇದೆ ಅದನ್ನ ಮರೆಯಲ್ಲ. ಆ್ಯಂಡ್ ಬೋತ್ ಆಫ್ ಯು ತುಂಬ ಸೆಕ್ಯೂರಿಟಿ ಓರಿಯೆಂಟೆಡ್, ಅಂದರೆ ಫ್ಯೂಚರಿಗೆ ಏನೇನು ಬೇಕದನ್ನ ಸೇವ್ ಮಾಡ್ಕೊಳ್ಳುವಂಥದ್ದು. ಫ್ಯೂಚರಿಗೆ ಚೆನ್ನಾಗಿರಬೇಕು, ಫಿನಾನ್ಷಿಯಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು. ಸೊ ಇವಾಗ ನೀವು ಚೂಸ್ ಮಾಡ್ಕೊಂಡಿರೋ ಪಾರ್ಟ್ನರ್ ನಿಮಗೆ ಅನ್ಕನ್ವೆನ್ಷನಲ್ ಅನಿಸಿದ್ರೆ ನೀವು ಅದೇ ಮೂಮೆಂಟ್ ಅವ್ರಿಗೆ ನೋ ಅಂದ್ಬಿಡ್ತೀರ, ಅದೇ ಮೂಮೆಂಟ್ ನೀವು ರಿಲೇಷನ್ಶಿಪ್ಪಿಂದ ಬ್ಯಾಕ್ಔಟ್ ಆಗಿಬಿಡ್ತೀರ. ಬಿಕಾಸ್ ಫ್ಯೂಚರಲ್ಲಿ ನಿಮಗೆ ಮತ್ತೆ ಇದು ಕನ್ಫ್ಯೂಷನ್ ಆಗಬಾರ್ದು. ಫ್ಯೂಚರಲ್ಲಿ ನಿಮ್ಮ ಎಮೋಷನಲ್ ಸಿಚುವೇಶನಿಗೆ ಇದು ಮತ್ತೆ ಕಷ್ಟ ಕೊಡಬಾರ್ದು. ಓಕೆನಾ? ಸೊ ನಿಮ್ಮ ಫ್ಯೂಚರ್ ಕಂಫರ್ಟ್ನೆಸ್ಸನ್ನು ನೀವು ಇವಾಗಲೇ ಥಿಂಕ್ ಮಾಡ್ತೀರಾ. ಹಾಗೇ ಈ ಪರ್ಸನ್ ಅಷ್ಟೇ ಫ್ಯೂಚರ್ ಓರಿಯೆಂಟೆಡ್ ಅಂತಲೇ ಹೇಳ್ಬೋದು. ಫ್ಯೂಚರಿಗೆ ಏನೇನು ರಿಸೋರ್ಸ್ ಬೇಕು, ಏನೇನು ರೆಸ್ಪಾನ್ಸಿಬಿಲಿಟಿ ಫ್ಯೂಚರಲ್ಲಿ ತಗೋಬೇಕು, ಇವಾಗ ನಾನು ಏನು ತೊಗೊಂಡ್ರೆ ನನಗೆ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ಫ್ಯೂಚರ್ ಪ್ಲ್ಯಾನಿಂಗ್ ತುಂಬಾ ಬೋತ್ ಆಫ್ ಯು ಇಬ್ಬರಿಗೂ ತುಂಬಾ ಅಂತಲೇ ಹೇಳ್ಬೋದು. ಮಟೀರಿಯಲಿಸ್ಟಿಕಲ್ಲೂ ಅಷ್ಟೇ, ಎಷ್ಟು ಬೇಕು ಅಷ್ಟೇ ದುಡ್ಡು ಖರ್ಚು ಮಾಡೋದು, ಏನಕ್ಕೆ ಬೇಕು ಅದಕ್ಕೆ, ಸುಮ್ಮನೆ ಶೋಕಿ ಮಾಡಲ್ಲ ಜಾಸ್ತಿ ಈ ಗ್ರೂಪವರು. ಮತ್ತು ನಿಮ್ಮ ಪಾರ್ಟ್ನರು ಅಷ್ಟೇ ಅದೇ ಥರ ಒಂದು ಹೆಲ್ತಿ ಬ್ಯಾಲೆನ್ಸ್ನ ಲೈಫಲ್ಲಿ ತೊಗೊಬರೋಕ್ಕೆ, ಈವನ್ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ಅದನ್ನು ತೊಗೊಬರೋಕ್ಕೆ ಟ್ರೈ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಅಮೇಝಿಂಗ್ ಮೆಸೇಜ್ ಅಂತಲೇ ಹೇಳ್ಬೋದು. ನೆಗೆಟಿವಿಟಿನ ಇಬ್ರೂ ನೋ ಅಂತ ಫಸ್ಟಿಗೆ ಹೇಳೋ ಅಂಥದ್ದನ್ನ ನೋಡ್ತಾ ಇದ್ದೀನಿ. ಮೋರ್ ಓವರ್ ವಾವ್, ಅಮೇಝಿಂಗ್. ನಾನು ಇಲ್ಲಿ ತುಂಬಾ ಕಲಿತೆ ಅನ್ಬೋದು ಈ ರೀಡಿಂಗಿಂದ. ಓಕೆ, ಇದಾಗಿರುತ್ತೆ ನಿಮ್ಮ ಒಂದು ಸಿಚುವೇಶನ್, ಇವಾಗ ಗೋತ್ರು ಸಿಚುವೇಶನ್. ಆ್ಯಂಡ್ ಇದೊಂದು ಮ್ಯೂಚುವಲ್ ವ್ಯಾಲ್ಯೂ ನಿಮ್ಮಿಬ್ರದ್ದು. ಇಲ್ಲಿ ನೀವು ಮೀಟ್ ಆಗುವಂಥ ಪ್ಲೇಸಸ್ಸು ಹೇಳಿದ್ದೀನಿ ನಾನು. ಸೊ ನೆಕ್ಸ್ಟ್ ನೋಡೋಣ ಟೈಮಿಂಗ್, ಯಾವಾಗ ನೀವು ಮೀಟ್ ಆಗಬಹುದು. ಸೊ ನಿಮಗೆ ಬಂದಿದೆ ಬಿಲೀವ್ ಇನ್ ದ ಇಂಪಾಸಿಬಲ್. ವಾವ್, ಬ್ಲೂ ಮೂನ್. ಸೊ ಬ್ಲೂ ಮೂನ್ ಟೈಮಿಂಗ್ ಚೆನ್ನಾಗೇ ಬಂದಿದೆ ನಿಮಗೊಂಥರ. ಬಿಲೀವ್ ಇನ್ ಇಂಪಾಸಿಬಲ್ ಈ ಮೆಸೇಜನ್ನು ಐ ಫೀಲ್ ಲೈಕ್ ನೀವು ಇವ್ರನ್ನ ಫಸ್ಟ್ ಮೀಟ್ ಆದಾಗ ನೀವು ಅಂದ್ಕೊಂಡೇ ಇರಲ್ಲ ಅನಿಸುತ್ತೆ. ನೀವು ಇವ್ರ ಜೊತೆ ಒಂದು ಕಮಿಟ್ಮೆಂಟಿಗೆ ಬರ್ತೀರಾ ಅಂತ ನೀವು ಅಂದ್ಕೊಂಡೇ ಇರಲ್ಲ ಅನಿಸುತ್ತೆ. ಎಸ್, ಅವರಲ್ಲಿ ನೀವು ಡಾಮಿನೇಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ತೀರಾ. ಎಸ್, ನೀವು ಅವರಲ್ಲಿ ಒಂದು ಪಾಪ್ಯುಲಾರಿಟಿನ ನೋಡ್ತೀರಾ, ಒಂದು ಇಂಡಿವಿಜುವಲ್ ನೇಚರ್ನ ನೋಡ್ತೀರಾ. ಬಟ್ ಅಂದ್ಕೊಂಡಿರಲ್ಲ ನೀವು ಯಾವತ್ತೂ ಇವ್ರ ಜೊತೆ ಒಂದು ಕಮಿಟ್ಮೆಂಟಿಗೆ ಬರ್ತೀರಾ ಅಂತ. ಬಿಕಾಸ್ ಅವರಲ್ಲಿರೋ ಹಾಬೀಸ್ ನೋಡಿ ಆಗಿರ್ಬೋದು, ಅವರ ಒಂದು ಇನ್ಸ್ಟಾ ಓಪನ್ ಮಾಡಿಬಿಟ್ಟು
ಅವರ ಒಂದು ದಿನ ಲೈಫ್ ಸ್ಟೈಲ ನೋಡಿ ಓಕೆ ಇವ್ರು ಆಗಲ್ಲ ಇದಾಗಲ್ಲ ನನಗೆ ಇವ್ರನ್ನ ನನಗೆ ಬೇಕಾಗಿರೋ ಕಮಿಟ್ಮೆಂಟ್ ನನಗೆ ಕೊಡಲ್ಲ, ಇವರು ತುಂಬ ಡಿಸ್ಟ್ರಾಕ್ಟ್ ಆಗ್ತಾರೆ, ಐ ಫೀಲ್ ಲೈಫಲ್ಲಿ ತುಂಬ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಐ ಫೀಲ್. ಬಟ್ ನೋ, ನಿಮ್ಮ ಥರನೇ ಇವರು ಲೈಫಲ್ಲಿ ತುಂಬ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಲೈಫ್ನ ಕಾಮಾಗಿ ಬ್ಯಾಲೆನ್ಸ್ಡಾಗಿ ತೊಗೊಂಡು ಹೋಗೋಕೆ ಇಷ್ಟಪಡ್ತಾರೆ ಬಿಟ್ಟರೆ ಸುಮ್ಮನೆ ರಿಸ್ಕ್ ತೊಗೊಂಡು ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋದು ಅದಕ್ಕೆಲ್ಲ ನೋಡಲ್ಲ ಅವರು ಅಂತ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಲೂ ಮೂನ್ ಬಂದುಬಿಟ್ಟು ಆಗಸ್ಟ್ 2024. ಸೊ ನೀವು ಮುಂಚೆನೇ ಹೇಳ್ದಂಗೆ ಒಂದು ರೈಟ್ ಮೂಮೆಂಟಲ್ಲೇ ನೀವು ಈ ರೈಟ್ ಮೆಸೇಜ್ನ ನೋಡ್ತಾ ಇದ್ದೀರಾ. ಓಕೆನಾ, ನೀವು ಈ ಮೆಸೇಜ್ನ ಕ್ಲೇಮ್ ಮಾಡ್ಕೊಳ್ಲೇಬೇಕು. ಗ್ರೂಪ್ ನಂಬರ್ 2 ಅವರು ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಕಮೆಂಟಲ್ಲಿ ಟೈಪ್ ಮಾಡಬೇಕು. ಓಕೆನಾ. ಸೊ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ನೀವು ಇವ್ರನ್ನ ಮೀಟ್ ಆಗಿಲ್ಲ. ಓಕೆನಾ, ಈ ಪರ್ಸನ್ನ ನೀವು ಇದಕ್ಕೂ ಮುಂಚೆ ಮೀಟ್ ಆಗಿಲ್ಲ. ಸೊ ನಿಮ್ಮ ಫಸ್ಟ್ ಮೀಟಿಂಗ್ ಬಂದುಬಿಟ್ಟು ಆಗಸ್ಟ್ 2024 ಅಲ್ಲಾಗಿರುತ್ತೆ. ಎಕ್ಸಾಕ್ಟ್ ಡೇಟ್ ನೋಡ್ಬೋದು ನೀವು ಗೂಗಲಲ್ಲಿ ಓಪನ್ ಮಾಡಿಬಿಟ್ಟು. ಬ್ಲೂ ಮೂನ್ ಬಂದುಬಿಟ್ಟು ಆಗಸ್ಟ್ ಸಮ್ವೇರ್ 2019 20 ಬರುತ್ತೆ, ಆಗಸ್ಟ್ 2024. ಸೊ ಯು ಆರ್ 1 ಮಂತ್ ಫಾರ್ ಫ್ರಮ್ ಮೀಟಿಂಗ್ ಯುವರ್ ಪಾರ್ಟ್ನರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 1 ಮಂತಲ್ಲಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾರೆ. ಪ್ರಾಬಬ್ಲಿ ಒಂದು ಫ್ಲವರ್ ಸೆಟ್ಟಿಂಗ್, ಕೈಂಡ್ ಆಫ್ ಗಾರ್ಡನ್ ಸೆಟ್ಟಿಂಗ್, ಒಂದು ಫಾರೆಸ್ಟ್ ನೀವು ನೆಕ್ಸ್ಟ್ ಮಂತಲ್ಲಿ ಪ್ಲ್ಯಾನ್ ಮಾಡ್ಬೋದು. ಒಂದು ಟ್ರಕ್ಕಿಂಗ್ ಹೋಗೋದಕ್ಕೆ, ಒಂದು ಫಾರೆಸ್ಟಿಗೆ ಹೋಗೋದಕ್ಕೆ, ಅಥವಾ ಆಟೋಮ್ಯಾಟಿಕಲಿ ಒಂದು ಇವ್ರ ಇನ್ಸ್ಟಾ ಅಕೌಂಟ್ನ ಎನ್ಕೌಂಟರ್ ಮಾಡ್ಬೋದು, ನೀವು ನೋಡ್ಬೋದು. ಓಕೆ, ಇವ್ರು ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ, ವಾವ್ ಅಮೇಝಿಂಗ್, ತುಂಬ ಕಲೆಕ್ಷನ್ ಇದೆ, ತುಂಬ ಡಿಫ್ರೆಂಟ್ ಗೋಲ್ ಇದೆ, ತುಂಬ ಡಿಫ್ರೆಂಟ್ ಹಾಬಿ ಇದೆ, ತುಂಬ ಡೇರಿಂಗ್ ಇವರು ಅನಿಸ್ಬೋದು ನಿಮಗೆ. ಮೋರ್ ಓವರ್ ಬಿಕಾಸ್ ಆಬ್ವಿಯಸ್ಲಿ ಇನ್ಸೆಕ್ಟ್ಸ್ ಎಲ್ಲರೂ ಎಲ್ಲದನ್ನೂ ಮುಟ್ಟಲು ಎಲ್ಲ ಮಾಡಲ್ಲ ಅಲ್ವಾ. ಸೊ ತುಂಬ ಜನ ಅಷ್ಟೊಂದು ಎಂಥೂಸಿಯಾಸ್ಟಿಕ್ ಇರಲ್ಲ, ಬಟ್ ಇವ್ರನ್ನ ನೋಡ್ಬಿಟ್ಟು ನಿಮಗೆ ಅನಿಸ್ಬಿಡುತ್ತೆ ಹೌ ಎಂಥೂಸಿಯಾಸ್ಟಿಕ್ ದಿಸ್ ಪರ್ಸನ್ ಈಸ್ ಅಂತ. ಸೊ ಇಂಥ ಒಂದು ಸೆಟಪ್ಪಲ್ಲಿ ನೀವು ಇವ್ರು ಮೀಟ್ ಆಗ್ತೀರಾ ನೆಕ್ಸ್ಟ್ ಮಂತ್ ಆಬ್ವಿಯಸ್ಲಿ ಬರ್ತಾ ಇದೆ. ಇನ್ ಕೇಸ್ ನೀವು ಆಗಸ್ಟ್ ಆದಮೇಲೆ ಈ ಮೆಸೇಜ್ನ ನೋಡಿದ್ರೆ ನೀವು ನೆಕ್ಸ್ಟ್ ಬ್ಲೂ ಮೂನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಮೀಟ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ನೆಕ್ಸ್ಟ್ ನೋಡೋಣ ಅವರ ಲವ್ ಲ್ಯಾಂಗ್ವೇಜ್ ಏನು ಅಂತ. ಲವ್ ಲ್ಯಾಂಗ್ವೇಜಿಗೆ ನಾವು ಒಂದು ಕಾರ್ಡ್ನ ಪುಲ್ ಮಾಡಬೇಕು ಇವಾಗ. ಯಾವ ರೀತಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ, ಯಾವ ರೀತಿ ಅವ್ರು ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡ್ತಾರೆ, ಸೊ ದಟ್ ನೀವು ಐಡೆಂಟಿಫೈ ಮಾಡೋಕ್ಕೆ ನಿಮಗೆ ಇನ್ನೂ ಈಸಿ ಆಗುತ್ತೆ ಈ ಪರ್ಸನ್ನ. ಸೊ ನೋಡೋಣ. ವಿ ಹ್ಯಾವ್ ಬಿಟ್ಟರ್ ಸ್ವೀಟ್, ನಥಿಂಗ್ ಟು ವರಿ. ಸೊ ಇದಕ್ಕೆ ತುಂಬಾ ಒಂದು ಡೀಪ್ ಮೆಸೇಜಸ್ ಇದೆ ಈ ಮೆಸೇಜ್ಗೆ. ಈ ಮೆಸೇಜಿನ ನನಗೆ ಏನಿಸ್ತಾ ಇದೆ ಅಂದರೆ, ದ ಮೂಮೆಂಟ್ ಅವ್ರು ನಿಮ್ಮನ್ನ ನೋಡಿದಾಗ, ದ ಮೂಮೆಂಟ್ ಅವ್ರು ನಿಮ್ಮನ್ನ ಮಾತಾಡಿಸಿದಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ಫೀಲ್ ಆಗುತ್ತೆ ನೀವು ಯಾವುದೋ ಒಂದು ಸಿಚುವೇಷನಲ್ಲಿ ಗೋ ಥ್ರೂ ಆಗ್ತಾಯಿದ್ದೀರಾ, ಯಾವುದೋ ಒಂದು ಚಾಲೆಂಜಿಂಗ್ ಸಿಚುವೇಷನಲ್ಲಿ ಗೋ ಥ್ರೂ. ಮುಂಚೆನೇ ಹೇಳ್ದಂಗೆ ನೀವು ಒಂದು ಟ್ರಾನ್ಸ್ಫಾರ್ಮೇಷನ್ ಫೇಸಲ್ಲಿದ್ದೀರಾ, ಏನೋ ಒಂದನ್ನು ಬಿಟ್ಟು ಮುಂದೆ ಮೂವ್ ಆಗೋ ಒಂದು ಪಾಸಿಬಿಲಿಟಿಗೋಸ್ಕರ ನೋಡ್ತಾ ಇದೆ. ಸೊ ಈ ಪರ್ಸನ್ನು ಎಲ್ಲೋ ಒಂದು ಕಡೆ ನಿಮ್ಮನ್ನ ಮೀಟ್ ಆದಾಗ ಅವರಿಗೆ ಆ ಒಂದು ಫೀಲ್ ಬಂದುಬಿಡುತ್ತೆ, ನೀವು ಯಾವುದೋ ಒಂದು ಸಿಚುವೇಶನ್ ಹೋಗ್ತಾ ಇದ್ದೀರಾ, ಯಾವುದೋ ಒಂದು ಕಷ್ಟದಲ್ಲಿ ಹೋಗ್ತಾ ಇದ್ದೀರಾ, ನಿಮಗೆ ಈ ಟೈಮಲ್ಲಿ ನಿಮ್ಮ ಎಮೋಷ್ನಲ್ ಸ್ಟ್ರೆಂತ್ಗೆ ನಿಮ್ಮ ಸಪೋರ್ಟ್ ಕೊಡಬೇಕು ನಾನು, ಆ ಥರ ಒಂದು ಥಾಟ್ ಬಂದುಬಿಡುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಅವ್ರಿಗೆ ಅನ್ನಿಸ್ಬಿಡುತ್ತೆ ಅವರ ಒಂದು ಕಾನ್ವರ್ಸೇಷನ್ ಇದೆಯಲ್ಲ, ಪ್ರಾಬ್ಲಿ ನಿಮ್ಮ ಸುತ್ತಮುತ್ತ ಇರೋರಿಗೆ ಅದು ಅರ್ಥ ಆಗಲ್ಲ ಅನಿಸುತ್ತೆ, ಬಟ್ ನಿಮಗೆ ಡೀಪ್ಲಿ ಹಾರ್ಟಿಗೆ ಫೀಲ್ ಆಗುತ್ತೆ ಅದು. ಓಕೆನಾ, ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನೇ ಫೋಕಸ್ ಮಾಡಿಬಿಟ್ಟು ಹೇಳ್ತಾ ಇರ್ತಾರೆ, ಬಟ್ ನಿಮ್ಮ ಸುತ್ತಮುತ್ತಲಿರೋ ಅರ್ಥ ಆಗಲ್ಲ, ಬಟ್ ನಿಮಗದು ಚೆನ್ನಾಗಿ ಅರ್ಥ ಆಗುತ್ತೆ. ಐ ಫೀಲ್ ಲೈಕ್ ನಿಮ್ಮ ಒಂದು ಸಿಚುವೇಶನ್ಗೆ, ಆ ಒಂದು ಮೂಮೆಂಟ್ಗೆ ಈ ಒಂದು ಪರ್ಸನ್ ಮಾತಾಡೋದೆಲ್ಲ ಇರುತ್ತಲ್ವ, ಅದು ಚೆನ್ನಾಗಿ ಮೋಟಿವೇಟ್ ಆಗುತ್ತೆ, ನಿಮ್ಮ ಹಾರ್ಟಿಗೆ ಫೀಲ್ ಆಗುತ್ತೆ, ತುಂಬ ಇಂಟೆನ್ಸಿವ್ ಆಗಿ ಫೀಲ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ಪರ್ಸನ್ ಎಲ್ಲೋ ಒಂದು ಕಡೆ ನಿಮ್ಮನ್ನ ಎಮೋಷ್ನಲಿ ಸ್ಟ್ರಾಂಗ್ ಮಾಡೋ ಥರ ಮಾತಾಡ್ತಾರೆ. ಎಲ್ಲೋ ಒಂದು ಕಡೆ ನೀವೇನು ಕಷ್ಟದಲ್ಲಿ ಹೋಗ್ತಾ ಇದ್ದೀರಾ ಅದರಿಂದ ನಿಮ್ಮನ್ನ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ಅವ್ರು ನಿಮ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಮೋರ್ ಓವರ್ ಆ ಮೂಮೆಂಟಿಗೆ ನಿಮಗೆ ಏನು ಹೇಳಿದರೆ ನಿಮಗೆ ಸ್ವಲ್ಪ ಧೈರ್ಯ ತುಂಬುತ್ತೆ, ಅದನ್ನು ಇವ್ರು ಮಾತಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ಇವ್ರು ನಿಮ್ಮ ಎಕ್ಸ್ಪೀರಿಯನ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಇದು ಇವರ ಲವ್ ಲ್ಯಾಂಗ್ವೇಜ್. ಆ್ಯಂಡ್ ಮೋರ್ ಓವರ್ ಅವರು ಒಂದು ಎಂಪತ್ ಅಂತ ಹೇಳ್ಬೋದು. ಫಾರ್ ಎನ್ ಎಕ್ಸಾಂಪಲ್, ಇವಾಗ ನೀವು ಏನು ಫೀಲ್ ಮಾಡ್ಕೊತಾ ಇದ್ದೀರಾ, ನೀವು ಅದನ್ನ ಹೇಳ್ತಾನೆ ಇದ್ರೂ ನಿಮ್ಮ ಫೀಲಿಂಗ್ಸ್ನ ಅವ್ರು ಅರ್ಥ ಮಾಡ್ಕೊಬಿಡ್ತಾರೆ, ನಿಮ್ಮ ಎನರ್ಜಿನ ಅವ್ರು ಅರ್ಥ ಮಾಡ್ಕೊಬಿಡ್ತಾರೆ. ಎಲ್ಲೋ ಒಂದು ಕಡೆ ಈವನ್ ನೀವು ಒಂದು ಸ್ಯಾಡಲ್ಲಿದ್ದರೆ
ಅವ್ರಿಗೂ ಖುಷಿಯಲ್ಲಿರೋಕ್ಕೆ ಇಷ್ಟ ಆಗಲ್ಲ, ಅದು ಅವ್ರಿಗೂ ಒಂಥರ ಸ್ಯಾಡಲ್ಲಿರ್ತಾರೆ ಅವರು. ಇದು ಅವರ ಲವ್ ಲ್ಯಾಂಗ್ವೇಜ್. ಪ್ರಾಬ್ಲಿ ಇದು ಎಲ್ಲರಿಗೂ ಅವ್ರು ತೋರಿಸಲ್ಲ, ಎಲ್ಲರಿಗೂ ಅವರ ನೋವು ನಮ್ಮ ನೋವು ಅಂತ ಅವರು ಹೋಗೋರೆ ಅಲ್ಲ. ಬಟ್ ಯಾವಾಗ ನಿಮ್ಮ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊತಾರೆ, ಎಲ್ಲೋ ಒಂದು ಕಡೆ ನಿಮಗೆ ಅನಿಸುತ್ತೆ, ಅವ್ರು ಫೇಸ್ ಮಾಡಿದಾಗ ಅನಿಸುತ್ತೆ ಲೈಕ್ ಇವರು ಅರ್ಥ ಮಾಡಿಕೊಂಡು ನನ್ನ ಕಷ್ಟನ ಇವ್ರು ಅರ್ಥ ಮಾಡ್ಕೊತಾರೆ, ಈವನ್ ಅವ್ರಿಗೂ ಪೇಯ್ನ್ ಆಗ್ತಾಯಿದೆ ನನ್ನದು ನೋಡಿ, ಅಥವಾ ಲೈಕ್ ಅವರು ನನ್ನ ಸಿಚುವೇಶನ್ ಗೋತ್ರು ಆಗ್ತಾ ಇದ್ದಾರೆ, ಲೈಕ್ ನಿಮ್ಮ ನೋವನ್ನ ಅವ್ರ ನೋವು ಅಂತ ಆಕ್ಸೆಪ್ಟ್ ಮಾಡ್ಕೊಬಿಡ್ತಾರೆ. ಇದು ಅವರ ಲವ್ ಲ್ಯಾಂಗ್ವೇಜ್. ವಾವ್ ವಾವ್ ವಾವ್, ಐ ಆಮ್ ಎಕ್ಸೈಟೆಡ್ ಫಾರ್ ದ ಲಾಸ್ಟ್ ಮೆಸೇಜ್. ಅವ್ರದ್ದು ನಿಮಗೇನು ಮೆಸೇಜ್ ಇದೆ? ದ ಸನ್. ವಾವ್, ಸನ್ ಈಸ್ ದ ಲೈಟ್, ಸನ್ ಈಸ್ ಸೆಲ್ಫ್ ಎಕ್ಸ್ಪ್ರೆಷನ್. ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ ಮೆಸೇಜ್ ಏನಂದರೆ, ನಿಮಗೆ ನಿಮ್ಮ ಜೀವನದಲ್ಲಿ ಗುರಿ ಏನಿದೆ, ಏನು ಮಾಡಿದ್ರೆ ನಿಮ್ಮಲ್ಲಿ ಸೆಲ್ಫ್ ಗ್ರೋತ್ ಇರುತ್ತೆ, ಏನು ಮಾಡಿದ್ರೆ ನಿಮ್ಮದೊಂದು ಒಂದು ಇಂಡಿವಿಜುವಲ್ನೆಸ್ನ ನೀವು ಮೇಂಟೈನ್ ಮಾಡ್ಬೋದು, ಅದನ್ನ ಮಾಡು. ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೋಬೇಡ. ಲೈಫ್ನ ನಿಮಗೆ ಈ ಮೂಮೆಂಟಿಗೆ ಈ ಮೆಸೇಜ್ ಬೇಕು ಅನಿಸ್ತಾ ಇದೆ ಸೆಕೆಂಡ್ ಗ್ರೂಪ್ ಅವ್ರಿಗೆ ತುಂಬ ಜನಕ್ಕೆ. ಬಿಕಾಸ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಯಾವುದೋ ಒಂದು ಕಷ್ಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಏನೋ ಒಂದು ಪಾಸ್ಟಲ್ಲಿ ಆಯಿತು ಅಂತ ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದೀರಾ, ಮೂವ್ ಆನ್ ಆಗ್ತಾಯಿಲ್ಲ ಅಂತ. ಬಟ್ ಸ್ಟಿಲ್ ಆ ಒಂದು ಬ್ಯಾಕ್ ಥಿಂಗ್ಸ್ ಇದೆ ಅಲ್ವಾ, ತೊಗೊಂಡು ಬರ್ತಾ ಇದ್ದೀರಾ ಅಲ್ವಾ, ಅದು ಎಲ್ಲೋ ಒಂದು ಕಡೆ ನಿಮಗೆ ಕಷ್ಟ ಆಗ್ತಾ ಇದೆ. ಓಕೆನಾ? ಸೊ ಅವರ ಮೆಸೇಜ್ ಎಟ್ ದಿಸ್ ಮೂಮೆಂಟ್ ಏನಂದರೆ, ಲೈಫ್ನ ಅಷ್ಟು ಸೀರಿಯಸ್ ಆಗಿ ತೊಗೋಬೇಡ, ಲೈಫಲ್ಲಿ ಹೋಗಿದ್ನೆಲ್ಲ ಸೀರಿಯಸ್ ಆಗಿ ತೊಗೋಬೇಡ. ಆ್ಯಂಡ್ ಲೈಫ್ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಮುಂದೆ ಇದೆ. ಆ್ಯಂಡ್ ನಾನು ನಿನ್ನ ಗ್ರೋ ಆಗೋದನ್ನ ನೋಡಬೇಕು. ನಾನು ನಿನ್ನ ಮೀಟ್ ಆಗೋ ಟೈಮಲ್ಲಿ ನೀನು ನಿನ್ನ ಫೇಸೆಲ್ಲ ಸ್ಮೈಲ್ ಇರಬೇಕು, ಚೈಲ್ಡ್ ಲೈಕ್ ಸ್ಮೈಲ್ ಇರಬೇಕು. ಚೈಲ್ಡ್ ಹೆಂಗೆ ಒಂದು ಚಿಲ್ಡ್ರನ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸು ಒಂದು ಹೊಸದೇ ಆಗಿರುತ್ತೆ ಅವರಿಗೆ. ಲೈಫ್ನ ಹಂಗೆ ತಗೋ, ಎಲ್ಲದನ್ನೂ ಒಂದು ಹೊಸ ರೀತಿಯಲ್ಲಿ ತಗೋ, ಆಕ್ಸೆಪ್ಟ್ ಮಾಡ್ಕೋ, ಮೂಮೆಂಟ್ಸ್ನ ಅಪ್ರಿಷಿಯೇಟ್ ಮಾಡು, ಎವ್ರಿ ಮೂಮೆಂಟ್ನ ಅಪ್ರಿಷಿಯೇಟ್ ಮಾಡು, ಯಾವಾಗಲೂ ಖುಷಿಯಾಗಿರು. ಆ್ಯಂಡ್ ಮೋರ್ ಓವರ್ ನಿನ್ನ ಸಕ್ಸಸ್, ನಿನ್ನ ಅಚೀವ್ಮೆಂಟ್ ಬಗ್ಗೆ ಫೋಕಸ್ ಮಾಡು. ನಿನ್ನ ಒಂದು ಇಂಡಿವಿಜುವಲ್ನೆಸ್ನ ನೀನು ಎಲ್ಲಿ ತೋರಿಸ್ಬೋದು ಅದ್ರ ಬಗ್ಗೆ ಫೋಕಸ್ ಮಾಡು. ಜಾಸ್ತಿ ಬೇರೆಯವ್ರನ್ನ ಫಾಲೋ ಮಾಡಬೇಡ. ಲೈಕ್ ನೀವು ಯಾವುದೇ ರೀತಿಯಾಗಿಯೂ ಎಮೋಷ್ನಲಿ ಲೋ ಆಗಿರೋದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರು ಅದನ್ನ ಇಷ್ಟನೂ ಪಡ್ತಾ ಇಲ್ಲ. ನೀವು ಕಂಪ್ಲೀಟಾಗಿ ಜಾಲಿ ಆಗಿರಬೇಕು ಲೈಫಲ್ಲಿ, ಹ್ಯಾಪಿ ಆಗಿರಬೇಕು ಲೈಫಲ್ಲಿ. ಆ ಒಂದು ಆಪ್ಟಿಮಿಸಮ್, ಎಕ್ಸೈಟ್ಮೆಂಟ್ ಇರಬೇಕು, ಆ ಒಂದು ಫೇಸಲ್ಲಿ ಯಾವಾಗಲೂ ಸ್ಮೈಲ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ವಾವ್, ಒಂದು ಲೈಫ್ನ ಅಡ್ವೆಂಚರಾಗಿ ತಗೋ, ಎಲ್ಲದನ್ನೂ ಒಂದು ಡಿಸಪಾಯಿಂಟ್ಮೆಂಟಾಗಿ ತೊಗೋಬೇಡ. ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅದೆಲ್ಲದೂ ಒಂದೊಂದು ಎಕ್ಸ್ಪೀರಿಯೆನ್ಸ್, ಎಲ್ಲದೂ ಕೌಂಟ್ ಆಗುತ್ತೆ. ಬಟ್ ನೆಗೆಟಿವ್ನ ಕ್ಯಾರಿ ಮಾಡಬೇಡ, ಕಂಪ್ಲೀಟಾಗಿ ಪಾಸಿಟಿವ್ನ ಕ್ಯಾರಿ ಮಾಡು. ಲೈಟ್ ಎಲ್ಲಿ ಬರ್ತಿದೆ ಅದನ್ನ ಎಂಬ್ರೇಸ್ ಮಾಡು, ಡಾರ್ಕ್ನೆಸ್ನ ಎಂಬ್ರೇಸ್ ಮಾಡಬೇಡ ಅಂತ ಅನ್ನೊಂದು ಎಕ್ಸೈಟ್ಮೆಂಟ್ ಆಗಿರು ಲೈಫಲ್ಲಿ ಅಂತ ಮೇಯ್ನ್ ಮೆಸೇಜ್ ನಾನು ನೋಡ್ತಾ ಇರೋದು ಈ ಗ್ರೂಪ್ ಅವ್ರಿಗೆ ನಿಮ್ಮ ಪಾರ್ಟ್ನರಿಂದ. ವಾವ್, ಅಮೇಝಿಂಗ್ ಮೆಸೇಜ್ ಅಂತ. ನಾನು ಒಂದಂತೂ ಅರ್ಥ ಮಾಡ್ಕೊಂಡೆ, ನೀವು ಲೈಫಲ್ಲಿ ತುಂಬಾ ಎಲ್ಲದೂ ಒಂಥರ ನೆಗೆಟಿವ್ ಆಗಿ ಆಕ್ಸೆಪ್ಟ್ ಮಾಡ್ತಾಯಿದ್ದೀರಾ, ಅಥವಾ ಎಲ್ಲದರಲ್ಲೂ ಕಷ್ಟ ಇದೆ ಅನ್ನೋದನ್ನ ಆಕ್ಸೆಪ್ಟ್ ಮಾಡ್ತಾಯಿದ್ದೀರಾ. ಅದರಿಂದ ಹೊರಗೆ ಇನ್ನೊಂದು ಪ್ರಪಂಚ ಇದೆ, ಇನ್ನೂ ಪಾಸಿಟಿವ್ ಆಗಿ ತೊಗೋಬೋದು, ಗ್ರೇಟ್ಫುಲ್ ಆಗ್ಬೋದು. ಆ್ಯಂಡ್ ಮೋರ್ ಓವರ್ ಲೈಫಲ್ಲಿ ನೀವು ಏನೇನು ಆಗಿದೆ ಅದಕ್ಕೆ ಗ್ರೇಟ್ಫುಲ್ ಆಗಿರಬೇಕು. ಎಲ್ಲದೋ ಒಂದೊಂದು ಲೆಸನ್ನ ಕಲಿಸ್ತು, ಅದೇ ಲೈಫ್ ಅಂತ ಅನ್ಕೋಬೇಡಿ. ಓಕೆನಾ? ಅದನ್ನೇ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರಿಗೂ ಅದೊಂದು ಮೈಂಡ್ಸೆಟ್ ಇದೆ, ಏನೇನಾಗಿದೆ ಅದನ್ನ ತಲೆಯಲ್ಲಿ ಇಟ್ಕೊಳ್ಳೋದು. ಬಟ್ ಅವರ ಮೆಸೇಜ್ ನಿಮಗೆ ಏನಂತ ಅಂದರೆ, ಹಂಗಿರೋದು ಬೇಡ, ನೀನು ಓಪನ್ ಮೈಂಡೆಡ್ ಆಗಿರು, ಜಾಲಿಯಾಗಿರು, ಲೈಫ್ನ ಹ್ಯಾಪಿಯಾಗಿರು. ನಿನ್ನ ಲೈಫಲ್ಲಿ ಹ್ಯಾಪಿನೆಸ್ ಎಲ್ಲಿದೆ ಅಲ್ಲಿ ಫೋಕಸ್ ಮಾಡು. ಹಿಂಗಿದೆ ಅವ್ರ ಮೆಸೇಜು, ಏನನ್ನು ಕ್ಯಾರಿ ಮಾಡಬೇಡ ಅಂತ. ಓಕೆನಾ? ಸೊ ಇದಾಗಿತ್ತು ಸೆಕೆಂಡ್ ಗ್ರೂಪ್ ಅವರಿಗೆ ನಿಮ್ಮ ಮೆಸೇಜ್. ವಾವ್, ನನಗಂತೂ ತುಂಬಾ ಇಷ್ಟ ಆಯಿತು. ಮೆಸೇಜ್ ಕ್ಲೇಮ್ ಮಾಡಬೇಕು ಅಂದರೆ 111 ಅಂತ ಟೈಪ್ ಮಾಡಿ. ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ ಅಂತ ಹೇಳ್ತಾ, ಇನ್ಸ್ಟಾದಲ್ಲಿ ನೀವು ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿಗಾರು ಈ ಮೆಸೇಜ್ ಶೇರ್ ಮಾಡಬೇಕು ಅಂತ ಇದ್ದರೆ ಆರಾಮಾಗಿ ಶೇರ್ ಮಾಡ್ಬೋದು. ಐ ಫೀಲ್ ಲೈಕ್ ಯಾರಿಗೋ ಒಬ್ಬರಿಗೆ ಬೇಕು, ಈ ಮೆಸೇಜ್ ಗೊತ್ತಾಗಬೇಕು. ಆ್ಯಂಡ್ ಇಲ್ಲಿವರೆಗೂ ಮೆಸೇಜ್ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.